ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. ಚಂದನಕಲ್ಪವಲ್ಲೀಂ ಶ್ರೀರಂಗರಾಜಹರಿಚಂದನಯೋಗದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯಶರಣಃ ಶರಣಂ ಪ್ರಪದ್ಯೆ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಪ್ರಪದ್ಯೆ ನಿರವದ್ಯಾನಾಂ ನಿಷದ್ಯಾಂ ಗುಣಸಂಪದಾಂ ಶರಣಂ ಭವಭೀತಾನಾಂ ಶಠಕೋಪಮುನೀಶ್ವರಂ. ಶ್ರೀಮದ್ರಂಗಶಠಾರಿ ಸಂಯಮಿವರಾಲ್ಲಬ್ಧಾಗಮಾಂತದ್ವಯಂ ಶ್ರೀಮದ್ವೀರರಘೂದ್ವಹಾದ್ಯಶಠಜಿತ್ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂಸದೇಶಿಕಯತೇಃ ಕಾರುಣ್ಯವೀಕ್ಷಾಸ್ಪದಂ ಸೇವೆ ರಂಗಧುರೀಣ ಶಾಸನವಶಂ ನಾರಾಯಣಂ ಯೋಗಿನಂ. ವೇದಾಂತದೇಶಿಕಯತೀಂದ್ರಕಟಾಕ್ಷಲಬ್ಧ ತ್ರಯ್ಯಂತಸಾರಮನವದ್ಯ ಗುಣಂಬುಧಾಗ್ರ್ಯಂ ನಾರಾಯಣಾದ್ಯಯತಿಧುರ್ಯಕೃಪಾಭಿಷಿಕ್ತಂ ಶ್ರೀರಂಗನಾಥಯತಿಶೇಖರಮಾಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮಧೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣಸೂರೀಂದ್ರ ಪದಪಂಕಜಷಟ್ಪದಂ ಅನಂತಪದ್ಮನಾಭಾರ್ಯಂ ಭಾರದ್ವಾಜಮಹಂ ಭಜೆ. ಅಸ್ಮದ್ಗುರುಭ್ಯೋ ನಮಃ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಃ ಸಿದ್ಧಮಧ್ಯಾಪಯಂತಿ. ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಳಿतं ಯಾ ಬಲಾತ್ಕೃತ್ಯ ಭುಂಕ್ತೆ. ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னத் திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளைச் சொல்லு. சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய். நாடினீ வேங்கடவர்க்கென்னை விதியன்ற இம்மாற்றம் நாங்கடவா வண்ணமே நல்கு. நாயகனாய் நின்ற நந்தகோபனுடைய கோயில் காப்பானே. கொடித்தோன்றும் தோரணவாயில் காப்பானே. மணிக்கதவம் தாழ்த்திரவாய் ஆயர் சிறுமிய ரோமுக்கு. அரை பறை மாயன் மணிவண்ணன் நென்னலேவாய் நேர்ந்தான். தூயோமாய் வந்தோம் துயிலழப்பாடுவான். வாயால் முன்னம் முன்னம் மாற்றாதே அம்மா நீ நேய நிலைக்கதவம் நீக்கேலோர் ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ உங்கள் புழக்கடை தோட்டத்து வாவியுள் செங்கழ் நீர் வாய் நெகிழ்ந்து ஆம்பல் வாய் கூம்பின கான். செங்கொள் பொடிக்கூரை வெண்பர்த்தவத்தவர் தங்கள் திருக்கோயில் செங்கிடுவான் போதந்தார். எங்களை முன்னம் எழுப்புவான் வாய் பேசும். நங்காய் எழுந்திராய் நாணாதாய் நாவுடையாய். சங்கொடு சக்கரம் ஏந்தும் தடக்கையன் பங்கயக் கண்ணானை பாடேலோர் ಎಂಪಾವಾಯ್. ಮೊಟ್ಟ ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಯವರೆಗೂ ನಾವು ಈ ತಿರುಪ್ಪಾವೈ ಉಪನ್ಯಾಸದಲ್ಲಿ
ಮೊದಲಿಗೆ 5 ಪಾಶುರಗಳ ಪೀಠಿಕೆ, ಅದಾದ ಮೇಲೆ 10 ಪಾಶುರಗಳಿಂದ ಗೋದಾದೇವಿ ಒಬ್ಬೊಬ್ಬ ಸಖಿಯನ್ನೇ ಎಬ್ಬಿಸ್ತಾ ಹೋಗ್ತಾ ಇದ್ದಾಳೆ. ಅದರಲ್ಲಿ ನಾವು ಈಗಾಗಲೇ 8 ಸಖಿಯರನ್ನು ಗೋದಾದೇವಿ ಎಬ್ಬಿಸಿರೋದನ್ನು ನೋಡಿದ್ವಿ. ಈಗ ಗೋದಾದೇವಿ ಎಬ್ಬಿಸ್ತಾ ಇರುವಂಥದ್ದು 9ನೇ ಸಖಿ ಉಂಗಳ್ ಪುഴಕ್ಕಡೈ ತೋಟತ್ತು ವಾವೆಯುಳ್ ಅನ್ನುವಂತಹ ಈ ಪಾಶುರದ ಮೂಲಕ ಗೋದಾದೇವಿ 9ನೇ ಸಖಿಯನ್ನು ಎಬ್ಬಿಸ್ತಾ ಇದ್ದಾಳೆ. ಇದರಲ್ಲಿ ನಾವೀಗಾಗಲೇ 8 ಪಾಶುರಗಳಿಂದ ಒಂದೊಂದು ಪಾಶುರಗಳಲ್ಲೂ ಒಬ್ಬೊಬ್ಬ ಸಖಿಯನ್ನು ಎಬ್ಬಿಸ್ತಾ ಹೋದ್ಲಲ್ವ ಗೋದಾದೇವಿ. ಅದರಲ್ಲಿ ಒಬ್ಬೊಬ್ಬ ಸಖಿಗೂ ಇರುವಂತಹ ವಿಶೇಷವಾದ ಗುಣವನ್ನು ನಾವು ನೋಡಿದ್ದೀವಿ. ಆ ರೀತಿ ಈ ಪಾಶುರದಲ್ಲೂ ಎಬ್ಬಿಸ್ತಾ ಇರುವಂಥ ಸಖಿಗೆ ಒಂದು ವಿಶೇಷವಾದ ಗುಣವಿದೆ. ಅದನ್ನು ಕೂಡ ಇವತ್ತಿನ ಪಾಶುರದಲ್ಲಿ ನೋಡೋಣ. ಇವತ್ತಿನ ಪಾಶುರವನ್ನು ನೋಡೋದಕ್ಕೆ ಮುಂಚೆ ನೆನ್ನೆಯ ಪಾಶುರದಲ್ಲಿ ನೋಡಿದಂತಹ ಕೆಲವು ವಿಷಯಗಳನ್ನು ನಾವು ನೋಡೋದಾದರೆ, ನೆನ್ನೆ ಪುಳ್ಳಿನ್ವಾಯ್ ಕೀಂಡಾನೈ ಪೊಲ್ಲ ಅರಕ್ಕನೈ ಅನ್ನುವಂತಹ ಈ ಸಾಲಿಗೆನೆ ಇದು ಹೇಗೆ ಆ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ರಿಗೂ ಅನ್ವಯಿಸುತ್ತೆ ಅನ್ನೋದನ್ನು ನಾವು ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಪುಳ್ಳಿನ್ವಾಯ್ ಕೀಂಡಾನೈ ಪೊಲ್ಲ ಅರಕ್ಕನೈ. ಪುಳ್ಳು ಅಂತ ಅಂದರೆ ಒಂದು ಪಕ್ಷಿ. ಆ ಪಕ್ಷಿಯ ಬಾಯನ್ನು ಸೀಳ್ದವನು ಪೊಲ್ಲ ಅರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಪೊಲ್ಲ ಅರಕ್ಕನ್ ಅಂದರೆ ಯಾರು? ನಾವು ನೆನ್ನೆನೇ ನೋಡಿದ ಹಾಗೆ ಇಲ್ಲಿ ಕಂಸ ಅಸುರನಾಗಿದ್ದರೂ ಸಹ ಇಲ್ಲಿ ಅರಕ್ಕನ್ ಅಂದರೆ ರಾಕ್ಷಸನಾದರೂ ಆ ಅಸುರ ಅನ್ನುವಂಥದ್ದು ಆ ರಾಕ್ಷಸನಿಗೆ ಒಂದು ರೆಪ್ರೆಸೆಂಟೇಷನ್ ಆಗಿ ಇಲ್ಲಿ ತೋರಿಸಿರೋದ್ರಿಂದ ಗೋದಾದೇವಿ ಆ ಕಂಸನನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಪುಳ್ಳು ಅಂತ ಅಂದರೆ ಈ ಪಕ್ಷಿಯ ರೂಪದಲ್ಲಿ ಬಂದಂತಹ ಬಕಾಸುರ. ಆ ರೀತಿಯಲ್ಲಿ ಆ ಬಕಾಸುರನ ಬಾಯನ್ನು ಸೀಳ್ದ. ಅದರ ನಂತರ ಆ ಕಂಸನ ವಧೆಯನ್ನು ಮಾಡ್ದ ನಮ್ಮ ಶ್ರೀಕೃಷ್ಣ. ಪುಳ್ಳಿನ್ವಾಯ್ ಕೀಂಡಾನೈ ಆ ಪಕ್ಷಿಯ ಒಂದು ಸಂಹಾರವನ್ನು ಮಾಡ್ದ. ಪೊಲ್ಲ ಅರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ ಕೆಟ್ಟವನಾಗಿರುವಂತಹ ಆ ಅಸುರನ ಸಂಹಾರ ಕೂಡ ಮಾಡ್ದ. ಯಾಕೆ ಆ ಕಂಸ ಕೆಟ್ಟವನು ಅಂತ ಅಂದರೆ, ಯಾಕೆ ಅಂದರೆ ಇದನ್ನು ನೋಡಿದ್ರೆ ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಶ್ರೀಕೃಷ್ಣ ಬೆಳೆದದ್ದೆಲ್ಲ ಯಾರ ಜೊತೆ? ನಂದಗೋಪ ಮತ್ತು ಯಶೋಧರ ಜೊತೆ ಅಲ್ವಾ. ಆದರೆ ಶ್ರೀಕೃಷ್ಣನ ಅವತಾರವಾಗಿದ್ದು ವಸುದೇವ ದೇವಕಿಯರಿಗೆ. ಆದರೆ ಈ ವಸುದೇವ ದೇವಕಿಯರಿಂದ ಆ ಶ್ರೀಕೃಷ್ಣ ಬೇರಾದದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಆ ಕಂಸನೇ. ಆ ರೀತಿಯಲ್ಲಿ ಅಪ್ಪ ಅಮ್ಮ ಮಗನನ್ನು ಬೇರೆ ಮಾಡಿದ್ದರಿಂದ ಅವನು ಪೊಲ್ಲ ಅರಕ್ಕನ್. ಅವನು ಆ ರೀತಿಯಾದ ಕೆಟ್ಟ ಒಬ್ಬ ಅಸುರ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ ಕೆಟ್ಟ ಅಸುರ ಆ ಕಂಸ ಯಾಕೆ ಅಂತ ಅಂದರೆ ಅಪ್ಪ ಅಮ್ಮ ಮಗನನ್ನು ಬೇರೆ ಮಾಡ್ದ, ಮಗ ಬೇರೆಯಾಗಿ ಬೆಳೆಯುವಂತೆ ಮಾಡ್ದ ಈ ನಮ್ಮ ಕಂಸ ಅಂತ ಹೇಳಿ ಅಲ್ಲಿ ಆದ್ದರಿಂದಲೇ ಆ ಕಂಸ ಪೊಲ್ಲ ಅರಕ್ಕನ್ ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಪುಳ್ಳಿನ್ವಾಯ್ ಕೀಂಡಾನೈ ಪೊಲ್ಲ ಅರಕ್ಕನೈ ಅದನ್ನು ಹೀಗೆ ನಿಲ್ಲಿಸದೇ ಹೇಳಿದ್ರೆ, ಅಂದರೆ ಪಕ್ಷಿಯ ಬಾಯನ್ನು ಸೀಳ್ದವನು, ಪಕ್ಷಿಯ ಸಂಹಾರವನ್ನು ಮಾಡಿದವನು ಯಾರು ಅಂತ ಅಂದರೆ ಒಬ್ಬ ಪೊಲ್ಲ ಅರಕ್ಕನ್. ಅವನು ಯಾರು ಅಂತ ಅಂದರೆ ರಾವಣ. ಆ ರೀತಿಯಲ್ಲಿ ಜಟಾಯು ಅನ್ನುವಂತಹ ಪಕ್ಷಿಯ ಒಂದು ಸಂಹಾರವನ್ನು ಮಾಡಿದಂತಹ ಪೊಲ್ಲ ಅರಕ್ಕನ್, ಆ ಜಟಾಯು ಅನ್ನುವಂತಹ ಒಂದು ಪಕ್ಷಿಯ ಸಂಹಾರವನ್ನು ಮಾಡಿದ್ರಿಂದಲೇ ಅವನು ಆ ರೀತಿಯಾದ ಕೆಟ್ಟ ರಾಕ್ಷಸ ಪೊಲ್ಲ ಅರಕ್ಕನ್ ಅಂತ ಹೇಳಿ. ಹೇಗೆ ಇದಕ್ಕೆ ಹಿಂದಿನ ಪಾಶುರದಲ್ಲಿ ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚಟ್ರ ಅನ್ನುವಂತಹ ಸ್ಥಳದಲ್ಲಿ ಆ ಶ್ರೀರಾಮನಿಗೆ ಕೋಪ ಏನಕ್ಕೆ ಬಂತು ಅಂತ ನೋಡಿದ್ವಿ ಅಲ್ವಾ. ಲಕ್ಷ್ಮಣ ಕೊನೆಯಲ್ಲಿ ಯುದ್ಧ ಮುಗಿಯುವಂಥ ಸಮಯದಲ್ಲಿ ರಾವಣನ ಕಿವಿಯಲ್ಲಿ ಹೋಗಿ ಗುಟ್ಟು ಹೇಳ್ತಾನೆ. ಅದೇನು ಗುಟ್ಟು ಅಂತ ಅಂದರೆ, ನೀನು ಯುದ್ಧ ಮಾಡ್ತಾ ಇರೋದು ಇಲ್ಲಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಬಂದಿಲ್ಲ, ನೀನು ಆ ರೀತಿ ಯುದ್ಧ ಮಾಡ್ತಾ ಇರೋಂಗೆ ಕಾಣ್ತಾ ಇಲ್ವಲ್ಲ, ಸುಮ್ಮನೆ ಯಾವುದೋ ಚಿಕ್ಕ ಚಿಕ್ಕ ಬಾಣಗಳನ್ನು ಬಿಡ್ತಾ ಇದೆಯಲ್ಲ, ನೀ ಯುದ್ಧ ಮಾಡ್ತಾ ಇರೋದು ಯಾರ ಜೊತೆ ಗೊತ್ತಾ? ಯಾರ ಮೇಲೆ ಗೊತ್ತಾ? ಆ ರಾವಣನ ಮೇಲೆ. ಆ ರಾವಣ ಯಾರು? ಸೀತೆಯನ್ನು ಅಪಹರಣ ಮಾಡಿದವನು. ಅದಕ್ಕೆಲ್ಲ ಶಿನಂ ಕೋಪ ಬರಲಿಲ್ಲ. ಅದೆಲ್ಲ ಆದಮೇಲೆ ಆ ಜಟಾಯುವನ್ನು ಸಂಹಾರ ಮಾಡಿದವನು ಅಂತ ಯಾವಾಗ ಲಕ್ಷ್ಮಣ ಗುಟ್ಟಲ್ಲಿ ಹೇಳ್ತಾನೋ ಕಿವಿಯಲ್ಲಿ, ಆಗ ಆ ಶ್ರೀರಾಮನಿಗೆ ಕೋಪ ಬಂತು, ಅಲ್ಲಿ ರಾವಣನ ಸಂಹಾರವಾಯಿತು ಅಂತ ಹೇಳಿ
ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚಟ್ರ ಅಂತ ಹೇಳಿ ಅದಕ್ಕೆ ನೋಡಿದ್ವಿ. ಆ ರೀತಿಯಲ್ಲಿ ಆ ರೀತಿಯಾದ ಜಟಾಯುವಿನ ಸಂಹಾರ ಮಾಡಿದಂತಹ ರಾವಣನನ್ನು ಕಿಳ್ಳಿಕ್ಕಳೆಯಿಂದಾನೈ ಅಂತ ಅಂದರೆ ಏನು? ನಾವು ಒಂದು ಸಣ್ಣ ಗಿಡದಿಂದ ಒಂದು ಸಣ್ಣ ಎಲೆಯನ್ನು ಯಾವುದೋ ಒಂದು ಸಣ್ಣ ಒಂದು ಭಾಗವನ್ನು ಅದನ್ನು ಕೀಳೋದಕ್ಕೆ ನೋಡಿದ್ರೆ ನಾವು ಹೀಗೆ ತುಂಬ ಪ್ರೆಷರ್ ಹಾಕಿ ಕೀಳಬೇಕಾಗಿರೋಂಥ ಅವಶ್ಯಕತೆ ಇಲ್ಲ ಅಲ್ವಾ. ನಮ್ಮ 2 ಬೆರಳುಗಳನ್ನು ಇಟ್ಕೊಂಡು ಸುಮ್ಮನೆ ಮೆತ್ತಗೆ ಒಂದು ರೀತಿ ಹೀಗೆ ಅಂದರೆ ಚಿವುಟಿದ್ರೆ ಸಾಕು, ಅದು ಬಂದ್ಬಿಡುತ್ತೆ. ಆ ರೀತಿ ಈ ರಾವಣ ಕಂಸಾದಿಗಳ ಸಂಹಾರ ಅವನಿಗೆ ಆಯಿತು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಕಿಳ್ಳಿಕ್ಕಳೆಯಿಂದಾನೈ ಅನ್ನೋದಕ್ಕೆ ನಾವು ನೋಡಿದಂತಹ ಒಂದು ವಿಶೇಷವಾದ ಅರ್ಥ ಇದು. ಆ ಶ್ರೀಮನ್ನಾರಾಯಣ ರಾಮನಾಗಿಯೂ ಕೃಷ್ಣನಾಗಿಯೂ ಯಾವುದಕ್ಕಾಗಿ ಅವತಾರ ಮಾಡ್ತಾನೆ ಅಂತ ನೋಡಿದ್ರೆ, ಅವನು ಅವತಾರ ಮಾಡೋದೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಈ ಶ್ಲೋಕವನ್ನು ನಾವು ಹೇಳಿದ್ರೆ, ಇದಕ್ಕೆ ಸಾಮಾನ್ಯವಾಗಿ ಅರ್ಥ ಹೇಳೋದು ಏನು ಅಂತ ಅಂದರೆ ಸಾಧುಗಳ ರಕ್ಷಣೆ ಹಾಗೂ ದುಷ್ಟರ ಶಿಕ್ಷೆ, ಇದಕ್ಕಾಗಿಯೇ ಅವನು ಅವತಾರ ಮಾಡ್ತಾನೆ ಅಂತ ಸಾಮಾನ್ಯವಾಗಿ ನಾವು ಅರ್ಥ ಹೇಳೋದು. ಆದರೆ ಇಲ್ಲಿ ಕಿಳ್ಳಿಕ್ಕಳೆಯಿಂದಾನೈ ಅನ್ನುವಂಥದ್ದನ್ನ ಇಲ್ಲಿ ಗೋದಾದೇವಿ ತೋರಿಸಿರೋದನ್ನು ಇಟ್ಟುಕೊಂಡು ನಮ್ಮ ಆಚಾರ್ಯರು ಈ ರಾಕ್ಷಸರನ್ನು ಅಸುರರನ್ನು ಸಂಹಾರ ಮಾಡೋದು ಅವನಿಗೆ ಹೇಗೆ ಅಂತ ಅಂದರೆ, ಅವನು ಅವತಾರ ಮಾಡೋದು ಪರಿತ್ರಾಣಾಯ ಸಾಧೂನಾಂ ಸಾಧುಗಳ ರಕ್ಷಣೆಗಾಗಿಯೇ. ಆದರೆ ಆ ಸಾಧುಗಳ ರಕ್ಷಣೆ ಮಾಡ್ತಾ 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 ದಾರೀಲಿ ಇವರೆಲ್ಲ ಸಿಕ್ಬಿಡ್ತಾರಂತೆ. ಯಾರು? ರಾವಣ ಕಂಸಾದಿಗಳೆಲ್ಲ ಸಿಕ್ಬಿಡ್ತಾರಂತೆ. ಆಗ ಅವರನ್ನು ಕಿಳ್ಳಿಕ್ಕಳೆಯಿಂದಾನೈ ಅಂತ ಅಂದರೆ, ಒಂದು ಹೊಲದಲ್ಲಿ ನಾವು ಎಷ್ಟೋ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆಸ್ತೀವಿ, ಅದರ ಜೊತೆಗೆ ವೀಡ್ಸ್ ಕೂಡ ಬೆಳ್ಕೊಳ್ಳುತ್ತೆ, ಬೇಡದೇ ಇರೋವಂಥ ಗಿಡಗಳು ಅಲ್ವಾ. ಆ ಬೇಡದೇ ಇರೋವಂಥ ಗಿಡಗಳನ್ನು ಹೇಗೆ ನಾವು ಅದನ್ನು ಕಿತ್ತು ಎಸಿತೀವೋ ಆ ರೀತಿಯಲ್ಲಿ ನಮ್ಮ ಉದ್ದೇಶ ಬೇಡದೇ ಇರೋವಂಥ ಗಿಡಗಳನ್ನು ಕಿತ್ತು ಎಸೆಯೋದಲ್ಲ, ನಮ್ಮ ಉದ್ದೇಶ ಒಳ್ಳೆ ಗಿಡಗಳನ್ನು ಬೆಳೆಸೋದು. ಆದರೆ ಈ ಬೇಡದೇ ಇರೋಂಥ ಗಿಡಗಳು ಆ ಬೇಕಾಗಿರೋಂಥ ಗಿಡಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಅದಕ್ಕಾಗಿಯೇ ಇದನ್ನು ಬೆಳೆಸಬೇಕಾದ್ರೆ ಅದನ್ನು ಕಿತ್ತು ಎಸಿತೀವಿ. ಅದೇ ರೀತಿ ಸಾಧುಗಳ ರಕ್ಷಣೆ ಮಾಡಬೇಕಾದ್ರೆ ಪಕ್ಕದಲ್ಲಿ ವೀಡ್ಸ್ ಹಾಗೆ ರಾವಣ ಕಂಸಾದಿಗಳು ಬರ್ತಾರಂತೆ. ಅವರನ್ನು ಇವನು ಕಿಳ್ಳಿಕ್ಕಳೆಯಿಂದಾನೈ ಚಿವುಟಿ ಬಿಸಾಕೋ ಹಾಗೆ ಬಿಸಾಕ್ತಾನೆ ಅಂತ ಹೇಳಿ ಕಿಳ್ಳಿಕ್ಕಳೆಯಿಂದಾನೈ ಅನ್ನೋದರಲ್ಲಿ ಗೋದಾದೇವಿ ತೋರಿಸಿದ್ಲು. ಅದಲ್ಲದೆ ನಾವು ನೋಡಿದಂತಹ ಒಂದು ಮುಖ್ಯವಾದ ವಿಷಯ ನಿನ್ನೆ, ಪೊಲ್ಲಾ ಅರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ. ಇದಕ್ಕೆ ರಾವಣನಿಗೆ ನಾವು ನೋಡಿದಂಥ ಒಂದು ಉದಾಹರಣೆ ಸ್ವಾಮಿ ದೇಶಿಕರು ಸಂಕಲ್ಪ ಸೂರ್ಯೋದಯದಲ್ಲಿ ತೋರಿಸುವಂಥ ರೀತಿಯಲ್ಲಿ ಈ ರಾವಣ ಯಾರು ಅಂತ ನೋಡಿದ್ರೆ, ರಾವಣ ಆಗಲಿ ಆ ರಾವಣನ ಒಂದು ಫ್ಯಾಮ್ಲಿ, ಆ ಲಂಕೆಯಲ್ಲಿ ಇರೋರಾಗಲಿ ಅವರೆಲ್ಲರೂ ಸಹ ರಾಕ್ಷಸರು. ರಾಕ್ಷಸರಿಗೆ ಇನ್ನೊಂದು ಹೆಸರಿದೆ, ಅದೇನು ಅಂತ ಅಂದರೆ ನಿಶಾಚರರು ಅಲ್ವಾ. ಅವ್ರೇನು ಮಾಡ್ತಾರೆ? ಅವರು ರಾತ್ರಿಯ ಸಮಯದಲ್ಲೇ ಹೆಚ್ಚಾಗಿ ಓಡಾಡ್ತಾರೆ. ಅವ್ರಿಗೆ ಶಕ್ತಿಯೂ ಕೂಡ ರಾತ್ರಿಯ ಸಮಯದಲ್ಲೇ ಜಾಸ್ತಿ, ಅವ್ರು ಆ್ಯಕ್ಟಿವ್ ಆಗಿರೋದು ರಾತ್ರಿಯ ಸಮಯದಲ್ಲಿ. ಇವತ್ತಿನ ನಮ್ಮ IT ಎಂಪ್ಲಾಯೀಸ್ ಥರ ಅಲ್ವಾ. ಆ ರೀತಿಲಿ ಆ ರಾವಣ ಮತ್ತು ಅಲ್ಲಿದ್ದಂತಹ ಲಂಕೆಯಲ್ಲಿದ್ದಂತಹ ಅಷ್ಟೂ ರಾಕ್ಷಸರಿಗೆ ರಾತ್ರಿಯಲ್ಲೇ ಶಕ್ತಿ ಜಾಸ್ತಿ, ಅವ್ರು ರಾತ್ರಿಯಲ್ಲೇ ಓಡಾಡ್ತಾಯಿದ್ರು ಅಲ್ವಾ. ಇಲ್ಲಿ ಅವ್ರು ರಾತ್ರಿಯಲ್ಲೇ ಓಡಾಡ್ತಾಯಿದ್ರು ಅಂದರೆ ಏನರ್ಥ? ಅವ್ರು ರಾತ್ರಿಯಲ್ಲಿ ಓಡಾಡ್ತಾಯಿದ್ರು ಯಾವುದಕ್ಕೆ? ಅವರನ್ನು ಯಾರು ನೋಟಿಸ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ರಾತ್ರಿಯಲ್ಲಿ ಓಡಾಡ್ತಾಯಿದ್ರು. ಯಾರು ನೋಟಿಸ್ ಮಾಡಬಾರ್ದು ಅಂದರೆ ಏನರ್ಥ? ಅವರು ಕಳ್ಳತನದಿಂದ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅನ್ನೋ ರೀತಿಲಿ ಓಡಾಡ್ತಾಯಿದ್ರು. ಆ ರೀತಿಲಿ ದರ್ಪೋದಗ್ರ ದಶೇಂದ್ರಿಯಾನನ ಅನ್ನುವಂತಹ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಆ ದಶೇಂದ್ರಿಯಾನನ 10 ತಲೆಗಳನ್ನುಳ್ಳ ಆ ರಾವಣ ಯಾರು ಅಂತ ಅಂದರೆ ನಮ್ಮ ಮನಸ್ಸು ಅಂತ ಸ್ವಾಮಿ ದೇಶಿಕರು ತೋರಿಸಿದ್ರು. ಅದು ಹೇಗೆ ಅಂತ ನಾವು ನೋಡೋದಾದರೆ, ನಿನ್ನೆಯ ಉಪನ್ಯಾಸದಲ್ಲಿ ನೋಡಿದ ಪ್ರಕಾರ ಕಳ್ಳಂ ತವಿರ್ಂದು ಅಲ್ವಾ. ಈ ರಾಕ್ಷಸರು ಏನು ಮಾಡ್ತಾರೆ? ಕಳ್ಳತನದಿಂದ ಓಡಾಡ್ತಾರೆ, ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ರಾತ್ರಿಲಿ ಓಡಾಡ್ತಾರೆ. ಅದೇ ರೀತಿ ನಮ್ಮ ಮನಸ್ಸು ಸಹ ಬೇರೆಯವರು ನೋಡದೇ ಇರೋವರೆಗೂ ನಾನು ತಪ್ಪು ಮಾಡಿದ್ರು ಅದು ಸರಿ, ಜಸ್ಟಿಫೈಡ್. ಯಾರೋ ನೋಡ್ಬಿಡ್ತಾರೆ, ಅವಾಗ ನಾನು ತಪ್ಪು ಮಾಡಿದ್ರೆ ತಪ್ಪು ಅಂತ ನಾವೇ ಅಂದ್ಕೊಳ್ತೀವಲ್ವ. ಅದೇ ರೀತಿ ನಮ್ಮ ಮನಸ್ಸು ವರ್ತಿಸೋದ್ರಿಂದ ಆ ಮನಸ್ಸಿನ ಹಾಗೆಯೇ ಇರುವಂಥವನು ಈ ರಾವಣ. ಮತ್ತು ರಾವಣನಿಗೆ ದಶೇಂದ್ರಿಯಾನನ, ಅವನಿಗೆ 10 ತಲೆಗಳು. ಅದೇ ರೀತಿಯಲ್ಲಿ ಈ ಮನಸ್ಸಿಗೂ ಕೂಡ
10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಆ ರೀತಿಯಲ್ಲಿ ಆ ರಾವಣನಿಗೆ ಹೇಗೆ 10 ತಲೆಗಳು, ಅದೇ ರೀತಿ ಮನಸ್ಸಿಗೂ ಕೂಡ 10 ಇಂದ್ರಿಯಗಳು. ಆದ್ದರಿಂದ ಈ ಮನಸ್ಸನ್ನು ರಾವಣ ಅಂತ ಹೇಳಿ ನೆನ್ನೆ ಉಪನ್ಯಾಸದಲ್ಲಿ ನೋಡಿದ್ವಿ. ಸರಿ, ಮನಸ್ಸೇನೋ ರಾವಣ ಆಗೋಯ್ತು. ಮನಸ್ಸು ಎಲ್ಲಿದೆ ಅಂತ ಅಂದರೆ, ಮನಸ್ಸು ಇರುವಂಥದ್ದು ಈ ದೇಹದೊಳಗೆ ಅಲ್ವಾ. ಈ ರಾವಣ ಎಲ್ಲಿದ್ದಾನೆ? ಲಂಕಾ ಅನ್ನುವಂತಹ ರಾಜ್ಯದೊಳಗೆ ಇದ್ದಾನೆ. ಆ ರೀತಿಯಲ್ಲಿ ಈ ಲಂಕೆ ಅನ್ನುವಂಥದ್ದು ನಮ್ಮ ಈ ದೇಹ, ರಾವಣ ಅನ್ನುವಂಥದ್ದು ಆ ಮನಸ್ಸು, ಕಳ್ಳತನದಿಂದ ಓಡಾಡುವಂತಹ ಮನಸ್ಸು. ಅದರ ಜೊತೆಗೆ ಈ ಜೀವ ಅನ್ನೋನು ಏನು ಮಾಡ್ತಾ ಇದ್ದಾನೆ ಅಂತ ಅಂದರೆ, ಜೀವ ಅನ್ನೋವನು ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಒಳ್ಳೆಯ ದಾರಿ ಅಂತ ಅಂದರೆ ಹೇಗೆ ಆ ಸೀತಾಮಾತೆಯನ್ನು ಇಲ್ಲಿ ಸ್ವಾಮಿ ದೇಶಿಕರು ಜೀವಸ್ಥಾನದಲ್ಲಿ ತೋರಿಸಿದ್ದಾರೆ ಹೊರತು ಸೀತಾಮಾತೆ ಜೀವ ಅಂತ ಹೇಳಲಿಲ್ಲ. ಆ ರೀತಿಯಲ್ಲಿ ಆ ಸೀತಾಮಾತೆ ಆ ಅಶೋಕವನದಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ, ಸತತವಾಗಿ ಶ್ರೀರಾಮನ ಧ್ಯಾನ ಮಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಮ್ಮ ಈ ಜೀವನಾದವನು ಒಂದು ಒಳ್ಳೆಯ ಪ್ರಯತ್ನದಲ್ಲಿ ಆ ಶ್ರೀರಾಮನ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಅದನ್ನು ಯಾವಾಗಲೂ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಅವಾಗವಾಗ ಬಂದು ಹೋಗುವಂಥ ಈ ಮನಸ್ಸು ರಾವಣ ಇರ್ತಾನೆ. ಅಂದರೆ ನಮಗೇನೋ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅನ್ನೋದು ಇರುತ್ತೆ, ಅದನ್ನು ಬಂದು ಬೇರೆ ಬೇರೆ ಡಿಸ್ಟ್ರ್ಯಾಕ್ಷನ್ಸ್ ತೋರಿಸಿ ನೀ ಇದನ್ನೆಲ್ಲ ಮಾಡಬೇಡ ಅಂತ ಹೇಳಿ ಅದನ್ನು ಕೆಡಿಸೋವಂಥದ್ದೇ ನಮ್ಮ ಮನಸ್ಸು. ಆ ರೀತಿಯಲ್ಲಿ ರಾವಣ ಮಧ್ಯ ಬಂದು ಹೋಗ್ತಾ ಇದ್ದಂತೆ ಈ ಸೀತಾದೇವಿಗೆ ಭಯಪಡಿಸಿ ಹೆದರಿಸಿ ಹೋಗ್ತಾ ಇದ್ದ. ರಾವಣ ಮಾತ್ರ ಅಲ್ಲ, ಅದರ ಜೊತೆಗೆ ಅಲ್ಲಿ ಸೀತಾದೇವಿಗೆ ಬೇರೆ ಬೇರೆ ರೀತಿಯಾದ ಡಿಸ್ಟ್ರ್ಯಾಕ್ಷನ್ಸ್ ಇದ್ವು. ಅದೇನು ಅಂತ ನಾವು ನೋಡಿದ್ರೆ 2 ರೀತಿಯಾದ ಡಿಸ್ಟ್ರ್ಯಾಕ್ಷನ್ಸ್. ಮೊದಲಿಗೆ ಆ ಸೀತಾದೇವಿ ಇದ್ದಂಥದ್ದು ಅಶೋಕವನದಲ್ಲಿ. ಆ ಅಶೋಕವನ ಹೇಗಿತ್ತು ಅಂತ ನಾವು ನೋಡೋದಾದರೆ, ಸಂಪೂರ್ಣವಾಗಿ ಹಚ್ಚ ಹಸಿರು ಎಲೆಗಳಿಂದ ತುಂಬಿರುವಂತಹ ಮರಗಳು, ಅದರಲ್ಲಿ ಬಣ್ಣ ಬಣ್ಣದ ಹೂಗಳು, ಅದರ ಜೊತೆಗೆ ರಸವತ್ತಾದ ಫಲಗಳು, ಜ್ಯೂಸಿ ಫ್ರೂಟ್ಸ್, ಇದರ ಜೊತೆಗೆ ಹೀಗೆಲ್ಲ ಇದೆ. ಅದರ ಜೊತೆಗೆ ಒಳ್ಳೆ ಪಕ್ಷಿಗಳು, ಅದೆಲ್ಲ ಸುತೂರ ತುಂಬಿದೆ. ಹೀಗಿತ್ತು ಅಶೋಕವನ. ಈ ಅಶೋಕವನ ಅನ್ನುವಂಥದ್ದು ಬಹಳ ಸುಖ ಕೊಡುವಂತಹ ಒಂದು, ಕಣ್ಣಿಗೂ ಅಷ್ಟೇ ಮನಸ್ಸಿಗೂ ಅಷ್ಟೇ ಮುದ ನೀಡುವಂತಹ ಒಂದು ಸನ್ನಿವೇಶ. ಹೀಗಿತ್ತು ಅಶೋಕವನ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಆ ಸೀತಾದೇವಿಗೆ ಡಿಸ್ಟ್ರ್ಯಾಕ್ಷನ್ ಏನು ಅಂತ ನೋಡಿದ್ರೆ, ಅಲ್ಲಿರುವಂತಹ ರಾಕ್ಷಸಿ ಕಿಂಕರರು ಅವರೆಲ್ಲರೂ ಸಹ ಸೀತಾ ಮಾತೆಯನ್ನು ಯಾವಾಗಲೂ ಹೆದರಿಸ್ತಾ ಇರೋರು. ಅಲ್ಲಿಗೆ 2 ರೀತಿಯಾದ ಡಿಸ್ಟ್ರ್ಯಾಕ್ಷನ್ಸ್ನ ನಾವು ನೋಡ್ತೀವಿ ನಮ್ಮ ಜೀವನದಲ್ಲಿ. ಫೇವರಬಲ್ ಆಗಿರುವಂಥದ್ದು ಅಶೋಕವನದ ರೀತಿಯ ಡಿಸ್ಟ್ರ್ಯಾಕ್ಷನ್ಸ್ ಒಂದು ರೀತಿ ಆದರೆ, ಮತ್ತೊಂದು ಅನ್ಫೇವರಬಲ್, ನಮಗೆ ಬೇಡದೇ ಇರುವಂತಹ ಡಿಸ್ಟ್ರ್ಯಾಕ್ಷನ್ಸ್ ಅನ್ಫೇವರಬಲ್, ಈ ರಾಕ್ಷಸಿಯರು ಹೆದರಿಸುವಂತೆ ಇನ್ನೊಂದು ರೀತಿ ಡಿಸ್ಟ್ರ್ಯಾಕ್ಷನ್ಸ್ನ ನೋಡ್ತೀವಿ. ಈ 2 ಡಿಸ್ಟ್ರ್ಯಾಕ್ಷನ್ಸ್ನೂ ಆ ಸೀತಾದೇವಿ ಕಂಡುಕೊಳ್ಳದೆ ಹೇಗೆ ಆ ಶ್ರೀರಾಮನನ್ನೇ ಧ್ಯಾನ ಮಾಡ್ತಾ ಇದ್ಲೋ, ಅದೇ ರೀತಿ ಆ ಲಂಕೆ ಅನ್ನುವಂತಹ ಈ ದೇಹದಲ್ಲಿ ಆ ಜೀವ ಆ ಶ್ರೀರಾಮನನ್ನು ಧ್ಯಾನ ಮಾಡ್ತಾ, ಆ ರಾವಣ ಅನ್ನುವಂತಹ ಮನಸ್ಸನ್ನು ರಾಮನ ಅನುಗ್ರಹದಿಂದ ನಮ್ಮ ಕಂಟ್ರೋಲಲ್ಲಿ ತರಬೇಕು. ಇಲ್ಲಿವರೆಗೂ ಏನಾಗ್ತಾ ಇದೆ, ಆ ರಾವಣನ ಕಂಟ್ರೋಲಲ್ಲಿ ನಾವಿದ್ದೀವಿ, ಅಂದರೆ ಆ ಮನಸ್ಸಿನ ಕಂಟ್ರೋಲ್ನಲ್ಲಿ ನಾವಿದ್ದೀವಿ. ಆದರೆ ಆ ರಾಮನ ಅನುಗ್ರಹದಿಂದ ಸೀತಾದೇವಿ ಹೇಗೆ ಶ್ರೀರಾಮನ ಧ್ಯಾನವನ್ನು ಸತತವಾಗಿ ಮಾಡ್ತಾ ಇದ್ಲೋ, ಆ ರೀತಿ ಧ್ಯಾನ ಮಾಡ್ತಾ ಶ್ರೀರಾಮನ ಅನುಗ್ರಹದಿಂದನೇ ಈ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ಗೆ ತರೋದಕ್ಕೆ ಸಾಧ್ಯ. ಇಲ್ಲಿ ರಾವಣ ಸಂಹಾರ ಅಂತ ನಿನ್ನೆ ನಾವು ಪಾಶುರದಲ್ಲಿ ನೋಡಿದ್ವಿ ಅಲ್ವಾ. ಪೊಲ್ಲಾರಕ್ಕನೈ ಕಿಳ್ಳಿಕ್ಕಳೆಯಿಂದಾನೈ ಅಂದರೆ ಈ ರಾವಣ ಸಂಹಾರ ಇದನ್ನೇ ತೋರಿಸೋದು. ಅಂದರೆ ಆ ಶ್ರೀರಾಮನ ಅನುಗ್ರಹದಿಂದ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ಗೆ ಬರುತ್ತೆ. ಅದನ್ನೇ ಇಲ್ಲಿ ನೆನ್ನೆಯ ಪಾಶುರದಲ್ಲಿ ಗೋದಾದೇವಿ ತೋರಿಸಿದ್ಲು. ಪುಳ್ಳಿನ್ವಾಯ್ ಕೀಂಡಾನೈ ಪೊಲ್ಲಾ ಅರಕ್ಕನೈ. ಇದೇ ರೀತಿಯಾಗಿ ಆ ಕೃಷ್ಣ ಕಂಸನ ಸಂಹಾರ ಮಾಡೋದನ್ನು ಸ್ವಾಮಿ ದೇಶಿಕರು ಹೇಗೆ ವರ್ಣಿಸಿದ್ರು ಯಾದವಾಭ್ಯುದಯದಲ್ಲಿ ಅಂತ ನೋಡಿದ್ರೆ, ಗರುತ್ಮಾನಿವ ಭೂಭಾಗಾತ್ ಅಂತ ಹೇಳಿ ಭೂಮಿಯಲ್ಲಿ ಇಲ್ಲಿ ಸ್ಟೇಜ್ ಮೇಲೆ ಸಿಂಹಾಸನದ ಮೇಲೆ ಎತ್ತರವಾಗಿ ಕಂಸ ಕೂತಿದ್ದಾನೆ.
ಹೀಗಿರುವಂತಹ ಕಂಸನ ಆಸ್ಥಾನದ ಒಳಗೆ ಕೃಷ್ಣ ಬಲರಾಮರು ಬರ್ತಾರೆ. ಈ ಕೃಷ್ಣ ಬಲರಾಮರು ಬರೋದನ್ನು ನೋಡಿನೇ ಅವನು ಆಕ್ರಮಣ ಮಾಡೋದಕ್ಕೆ ಅಂತ ರೆಡಿಯಾಗಿ ಸಿಂಹಾಸನದಿಂದ ಎದ್ದು ರೆಡಿ ಆಗ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ, ಗರುಡ ಯಾವುದ್ಯಾವುದಕ್ಕೆ ಫೇಮಸ್ ಅಂತ ನೋಡಿದ್ರೆ ಗರುಡ ವೇಗಕ್ಕೆ ಫೇಮಸ್. ಅದರ ಜೊತೆಗೆ ಇಲ್ಲಿ ನಾವು ನೋಡೋದಾದರೆ ಗರುಡನ ಒಂದು ಎಗರುವಿಕೆ ಅಂದರೆ ಗಾಳಿಯಲ್ಲಿ ಎಗರುವಂಥದ್ದು. ಅವನು ಎಷ್ಟು ದೂರ ಒಂದೇ ಸರಿ ಗಾಳಿಯಲ್ಲಿ ಎಗರುತ್ತಾನೆ ಅಂತ ನೋಡಿದ್ರೆ ಅದೇ ರೀತಿಯಲ್ಲಿ ಆ ಗರುಡ ಹೇಗೆ ಒಂದೇ ಸಮಯನೇ ಆ ಗಾಳಿಗೆ ಹೇಗೆ ಹಾರ್ತಾನೋ ಎಷ್ಟು ಜಾಸ್ತಿ ಎತ್ತರಕ್ಕೆ, ಅದೇ ರೀತಿ ಶ್ರೀಕೃಷ್ಣನೂ ಕೂಡ ಭೂಮಿಯಲ್ಲಿದ್ದುಕೊಂಡು ಸ್ಟೇಜ್ ಮೇಲಿದ್ದಂತಹ ಕಂಸನನ್ನು ಅಪ್ರೋಚ್ ಮಾಡೋದಕ್ಕೆ ನೇರವಾಗಿ ಹೋಗ್ಬೋದಾಗಿತ್ತು. ಆದರೆ ಹಾಗೆ ಹೋಗದೆ ಭೂಮಿಯಲ್ಲಿದ್ಕೊಂಡು ಒಂದೇ ಸರಿ ಭೂಮಿಯಿಂದ ಮೇಲಕ್ಕೆ ಹಾರದಂತೆ ಗಾಳಿಗೆ ಹೇಗೆ ಗರುಡ ಹಾರುತ್ತೋ ಆ ರೀತಿ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಯಾದವಾಭ್ಯುದಯದಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿ ಗಾಳಿಗೆ ಶ್ರೀಕೃಷ್ಣ ಹಾರ್ದ. ಅದಾದಮೇಲೆ ಶ್ರೀಕೃಷ್ಣ ಹೋಗಿ ಎಲ್ಲಿ ನಿಂತಿದ್ದು ಅಂತ ಕೇಳಿದ್ರೆ ಶ್ರೀಕೃಷ್ಣ ಹೋಗಿ ನಿಂತದ್ದು ಆ ಕಂಸನ ಮುಂದೆ ಸ್ಟೇಜ್ ಮೇಲೆ. ಇಲ್ಲಿ ನಾವು ನೋಡೋದಾದರೆ ಆ ಕಂಸನನ್ನು ಈ ಶ್ರೀಕೃಷ್ಣ ಹಾಗೇ ನೇರವಾಗಿ ಸ್ಟೇಜ್ ಮೇಲೆ ಹೋಗಿ ಅಪ್ರೋಚ್ ಮಾಡ್ಬೋದಾಗಿತ್ತು ಅಲ್ವಾ. ಅಪದ್ವಾರಾತ್ ಅಂತ ಹೇಳಿ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಅಂದರೆ ಏನರ್ಥ, ಅಪದ್ವಾರಾತ್ ಅಂದರೆ ನಾವು ನೇರವಾಗೇ ಹೋಗ್ಬೋದು, ಆದರೆ ಅಲ್ಲಿ ನೇರವಾಗಿ ಹೋಗಲಿಲ್ಲ ಶ್ರೀಕೃಷ್ಣ. ಯಾಕೆ ಅಂತ ಅಂದರೆ ಇದೇ ರೀತಿ ಲಂಕೆಯ ಒಳಗೆ ಹೋಗಬೇಕಾದ್ರೆ ನೇರವಾದ ಒಂದು ದಾರಿ ಪ್ಲಸ್ ತನ್ನ ಒಂದು ಸ್ವಯಂ ರೂಪವನ್ನು ಇಟ್ಕೊಂಡು ಅವನು ಹೇಗಿದಾನೋ ಅದೇ ಒಂದು ಗಾತ್ರವನ್ನು ಇಟ್ಕೊಂಡು ಹನುಮಾನ್ ಲಂಕೆಯೊಳಗೆ ಹೋಗಲಿಲ್ಲ. ಇದು ಯಾಕೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ಯುದ್ಧ ನೀತಿಯಲ್ಲಿ ಹೇಳುವಂಥ ಒಂದು ಅಂಶ, ಶತ್ರು ಮನೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ನೇರವಾದ ದಾರಿಯಲ್ಲಿ ಹೋಗಬಾರ್ದಂತೆ. ಇಲ್ಲಿ ಕಂಸ ಇರುವಂತಹ ಮಥುರಾಕ್ಕೆ ಯಾವಾಗಲೂ ಶ್ರೀಕೃಷ್ಣ ಬಂದಾಯಿತು. ಆದರೂ ಸಹ ಆ ಕಂಸನನ್ನು ನೇರವಾಗಿ ಮೀಟ್ ಮಾಡ್ತಾ ಇರೋದು ಈಗಲೇ ಆಸ್ಥಾನಕ್ಕೆ ಬಂದ ಮೇಲೆ. ಒಬ್ಬೊಬ್ಬರನ್ನು ಕುವಲಯ ಪೀಠ ಅನ್ನುವಂತಹ ಆನೆ ಆಯಿತು, ಮುಷ್ಟಿಕ ಚಾಣೂರರಾಯಿತು, ಒಬ್ಬೊಬ್ಬರನ್ನು ಒಂದೊಂದು ಹಂತದಲ್ಲಿ ಶ್ರೀಕೃಷ್ಣ ಸಂಹಾರ ಮಾಡ್ಕೊಂಡ್ಬಂದು ಈಗ ಆಸ್ಥಾನಕ್ಕೆ ಬಂದ ಮೇಲೆ ಆ ಕಂಸನನ್ನು ನೇರವಾಗಿ ನೋಡ್ತಾ ಇರುವಂಥ ಸಮಯದಲ್ಲಿ ಆ ಕಂಸನನ್ನು ನಾನೀಗ ಹೇಳಿದ ಹಾಗೆ ಶತ್ರುವಿನ ಮನೆಗೆ ನೇರವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಶತ್ರುವನ್ನು ಅಂದರೆ ಆ ಕಂಸನನ್ನು ನೇರವಾಗಿ ಅಪ್ರೋಚ್ ಮಾಡದೆ ಅಪದ್ವಾರಾತ್ ಅಂತ ಅಂದರೆ ಬೇರೆ ಒಂದು ದಾರಿ. ಈಗ ಹೇಗೆ ಸಣ್ಣದಾಗಿ ಹನುಮಂತ ಬೇರೆ ಒಂದು ಸಣ್ಣ ದಾರಿಯಲ್ಲಿ ಆ ಒಂದು ಕೋಟೆಯ ಒಳಗೆ ನುಗ್ಗಿ ಹೋಗ್ತಾನೋ ಸಣ್ಣದಾಗಿ, ಅದೇ ರೀತಿಯಲ್ಲಿ ಇಲ್ಲೂ ಸಹ ನಾವು ನೋಡ್ಬೋದು ಶ್ರೀಕೃಷ್ಣ ನೇರವಾಗಿ ಆ ವೇದಿಕೆಗೆ ಹೋಗದೆ ಶ್ರೀಕೃಷ್ಣ ಏನು ಮಾಡ್ದ, ಗರುಡನ ಹಾಗೆ ಆಕಾಶ ದಾರಿಯನ್ನು ತಗೊಂಡು ಅಲ್ಲಿ ಕಂಸನ ಮುಂದೆ ಹೋಗಿ ನಿಂತ ಅಂತ ಹೇಳಿ ಸ್ವಾಮಿ ದೇಶಿಕರು ವರ್ಣಿಸ್ತಾರೆ. ಅಲ್ಲಿ ಕಂಸನ ಮುಂದೆ ನಿಂತ ತಕ್ಷಣ ಕಂಸನನ್ನು ಕೆಳಗೆ ಬೀಳಿಸಿ ಆ ಕಂಸನ ಎದೆಯ ಮೇಲೆ ಕುಳಿತುಕೊಂಡು ಕಂಸನನ್ನು ಒಂದೇ ಒಂದು ಏಟು. ಅದು ಹೇಗಿತ್ತು ಅಂತ ಅಂದರೆ ಮಹಾಮೋಹಮಿವ ಆಕ್ರಮ್ಯ ಮಾತುಲಂ ಮಧುಸೂದನ ವಿವೇಕ ಇವ ಅಂತ ಹೇಳಿ ಆ ವಿವೇಕನಂತೆ, ವಿವೇಕ ಯಾರು ಅಂತ ನೋಡಿದ್ರೆ ನಾವು ನಿನ್ನೆನೇ ನೋಡಿದ್ವಿ ಉಪನ್ಯಾಸದಲ್ಲಿ, ವಿವೇಕ ಅನ್ನುವಂಥವನು ಒಂದು ಪಕ್ಷ, ಮಹಾಮೋಹ ಅನ್ನುವಂಥವನು ಇನ್ನೊಂದು ಪಕ್ಷ. ಅದು ಯಾವ ರೀತಿ ಇದೆ ಅಂತ ಅಂದರೆ ಪಾಂಡವರು ಕೌರವರ ರೀತಿ ಇದೆ. ಯಾಕೆ ಅಂತ ಅಂದರೆ ಇವರೂ ಸಹ ಜೀವ ಮತ್ತು ಅವನ ಹೆಂಡತಿಯಾದ ಜ್ಞಾನ ಇವರಿಗೆ ಹುಟ್ಟಿರುವಂತಹ ಮಕ್ಕಳು ವಿವೇಕ ಮಹಾಮೋಹ. ವಿವೇಕ ಅನ್ನೋನು ಪಾಂಡವರ ಪಕ್ಷದ ಹಾಗಿದ್ದರೆ, ಯಾಕೆ ಅಂದರೆ ವಿವೇಕನ ಮಂತ್ರಿಗಳು ಪಾಂಡವರ ಒಂದು ಕಡೆಯಲ್ಲಿ ಇರುವಂತಹ ಸಂಖ್ಯೆ ನೋಡಿದ್ರೆ ಅದು ಕಡಿಮೆ ಮಹಾಭಾರತ ಯುದ್ಧದಲ್ಲಿ ಅಲ್ವಾ. ಪಾಂಡವರ ಸಂಖ್ಯೆ 7 ಅಕ್ಷೋಹಿಣಿ ಸೈನ್ಯ, ಅದೇ ಕೌರವರ ಕಡೆ ಸಂಖ್ಯೆ 11 ಅಕ್ಷೋಹಿಣಿ ಸೈನ್ಯ. ಆ ರೀತಿಯಲ್ಲಿ ಈ ವಿವೇಕ ಮತ್ತು ಮಂತ್ರಿಗಳ ಸಂಖ್ಯೆ ಕಡಿಮೆ, ಮಹಾಮೋಹ ಮತ್ತು ಮಂತ್ರಿಗಳ ಸಂಖ್ಯೆ ಹೆಚ್ಚು. ಅದೇ ರೀತಿಯಲ್ಲಿ ಹೇಗೆ ಪಾಂಡವರು ಕೌರವರನ್ನು ನಾವು ನೋಡ್ತೀವೋ ಆ ರೀತಿಯಲ್ಲಿ ವಿವೇಕ ಮತ್ತು ಅವನ ಮಂತ್ರಿಗಳು, ಮಹಾಮೋಹ ಮತ್ತು ಅವನ ಮಂತ್ರಿಗಳು. ಯಾವಾಗಲೂ ಈ ಮಹಾಮೋಹ ಈ ವಿವೇಕದೊಂದಿಗೆ ಮಾಡುವಂತಹ ಜೀವ ಮಾಡುವಂತಹ ಕೆಲಸವನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಒಂದಲ್ಲ ಒಂದು ಐಡಿಯಾ ಏನೋ ಒಂದು ಮಾಡ್ತಾನೆ. ಆ ಒಂದು ಐಡಿಯಾನೂ ವರ್ಕ್ ಆಗಲ್ಲ.
ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಈ ನಾಟಕದಲ್ಲಿ ಸ್ವಾಮಿ ದೇಶಿಕರು ವಿವೇಕ ಆ ಮಹಾಮೋಹನ ಸಂಹಾರವನ್ನು ಮಾಡ್ತಾನೆ. ಅದು ಹೇಗಿದೆ ಅಂತ ಅಂದರೆ, ಶ್ರೀಕೃಷ್ಣ ವಿವೇಕನಂತೆ ಇದ್ದು ಆ ಕಂಸ ಮಹಾಮೋಹನಂತೆ ಇದ್ದು ಆ ಕಂಸನ ಸಂಹಾರ ಮಾಡೋ ಹಾಗಿದೆ ಅಂತ ಹೇಳಿ ಈ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ವರ್ಣಿಸಿ ತೋರಿಸ್ತಾರೆ. ಆ ರೀತಿಯಲ್ಲಿ ನಾವು ನಿನ್ನೆ ಈ ಕಂಸ ಸಂಹಾರ ಹಾಗೂ ರಾವಣ ಸಂಹಾರ ಎರಡೂ ಏನು ನೋಡಿದ್ವಿ, ಒಂದು ನಮ್ಮ ಮನಸ್ಸನ್ನು ತೋರಿಸಿದ್ರೆ ಇನ್ನೊಂದು ಮಹಾಮೋಹ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ಒಂದು ಡೆಲ್ಯೂಷನ್ ಅಥವಾ ನಾವು ಯಾವುದರಿಂದ ಕನ್ಫ್ಯೂಸ್ಡ್ ಆಗ್ತೇವೆ ಅನ್ನೋದನ್ನು ತೋರಿಸುತ್ತೆ. ಈಗ ಸಾಮಾನ್ಯವಾಗಿ ನಾ ಆಗಾಗ ಹೇಳುವಂತಹ ಒಂದು ಮಾತು ನನ್ನ ಉಪನ್ಯಾಸದಲ್ಲಿ ಅದೇನು ಅಂತ ಅಂದರೆ, ಈಗ ಅರ್ಜುನನು ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮುಂದೆ ಇದ್ದಾನೆ. ಅವನೇನು ಮಾಡ್ದ ಅಂತ ಅಂದರೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 2ನೇ ಅಧ್ಯಾಯ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ತನ್ನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳು ಏನಿತ್ತು ಅದನ್ನು ಶ್ರೀಕೃಷ್ಣನ ಪಾದಗಳಲ್ಲಿ ಹಾಗೆ ಕೆಳಗೆ ಇಟ್ಟು ಅವನು ಶರಣಾಗತಿ ಮಾಡ್ದ ಅಂತ ಭಗವದ್ಗೀತೆಯಲ್ಲಿ ನೋಡ್ತೀವಿ. ಇಲ್ಲಿ ಅರ್ಜುನ ಶರಣಾಗತಿ ಮಾಡಿದ್ದು ಯಾವುದಕ್ಕೆ ಅಂತ ನೋಡಿದ್ರೆ, ನಾನು ಈಗ ತುಂಬ ಕನ್ಫ್ಯೂಸ್ಡ್ ಆಗಿದ್ದೀನಿ. ಯಾಕೆ ಕನ್ಫ್ಯೂಸ್ಡ್ ಆಗಿದ್ದೀನಿ ಅಂತ ಅಂದರೆ, ಮೊದಲು ಅರ್ಜುನ ಏನು ಹೇಳ್ತಾನೆ, ಪೂಜಾರ್ಹರು ಈ ಭೀಷ್ಮ ದ್ರೋಣಾದಿಗಳು ಅಂತ ಹೇಳಿ ಒಂದು ಶ್ಲೋಕದಿಂದ ಹೇಳ್ತಾನೆ. ಅದಾದಮೇಲೆ ಪೂಜಾರ್ಹರು ಅವರನ್ನು ನಾನು ಹೇಗೆ ಹೊಡೀಲಿ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಹೇಳಿದ್ರೆ, ಆಗ ಶ್ರೀಕೃಷ್ಣನ ಒಂದು ಮೈಂಡ್ ವಾಯ್ಸ್ ಏನು ಅಂತ ಅಂದರೆ, ನಿನಗೆ ಹೇಗೆ ಇಷ್ಟೊಂದು ಕಾನ್ಫಿಡೆನ್ಸು, ನೀನೇ ಅವ್ರನ್ನ ಸೋಲಿಸ್ತೀಯಾ ಅಂತ ಶ್ರೀಕೃಷ್ಣ ಕೇಳಿದ್ದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ಅರ್ಜುನ ಏನು ಹೇಳ್ತಾನೆ, ನಾನೂ ಗೆಲ್ಬೋದು ಅಥವಾ ಅವರೂ ಗೆಲ್ಬೋದು, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಅರ್ಜುನ ಒಂದು ಕಡೆ ತಾನೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ತೋರಿಸಿದ್ರೆ, ಮತ್ತೊಂದು ಶ್ಲೋಕದಲ್ಲಿ ನಾನೂ ಗೆಲ್ಬೋದು ಅವರೂ ಗೆಲ್ಬೋದು, ನನಗೆ ಗೊತ್ತಿಲ್ಲ ಅಂತ ಹೇಳಿ ಕೊನೆಗೆ ಈ ಶ್ಲೋಕದ ಮೂಲಕ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅನ್ನುವಂತಹ ಶ್ಲೋಕದ ಮೂಲಕ ಅರ್ಜುನ ಶ್ರೀಕೃಷ್ಣನಲ್ಲಿ ನಾನು ಕನ್ಫ್ಯೂಸ್ಡ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗೋಗಿದೆ, ಅದಕ್ಕಾಗೆ ನಾನು ನಿನ್ನನ್ನು ನನ್ನ ಮನಸ್ಸಲ್ಲಿ ಇರುವಂತಹ ಈ ಕನ್ಫ್ಯೂಷನ್ನ ಹೋಗಿಸು ಅಂತ ಹೇಳಿನೇ ನಾನು ನಿನ್ನಲ್ಲಿ ಶರಣಾಗತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಇಲ್ಲಿ ಅರ್ಜುನನಿಗೂ ನಮಗೂ ಇರುವಂಥ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ಕೂಡ ಒಂದು ಶ್ಲೋಕದಲ್ಲಿ ಅರ್ಜುನ ಹೇಗೆ ಹೇಳಿದ್ನೋ ಹಾಗೆ ಒಂದು ಸರಿ ಹೇಳ್ತೀವಿ, ಮತ್ತೊಂದು ಸರಿ ಅರ್ಜುನ ಇನ್ನೊಂದು ಮಾತನ್ನು ಹೇಳ್ದ, ಒಂದು ಸರಿ ನಾನೇ ಗೆಲ್ತೀನಿ ಅಂದ, ಇನ್ನೊಂದು ಸರಿ ನಾನೂ ಗೆಲ್ಬೋದು ಅವರೂ ಗೆಲ್ಬೋದು ಅಂದ. ಅದೇ ರೀತಿ ನಾವು ಮಾತಾಡ್ತೀವಿ. ಆದರೆ ನಾವು ಈ ರೀತಿ ಕನ್ಫ್ಯೂಸ್ಡಾಗಿ ಇದ್ದೀವಿ, ನಮ್ಮಲ್ಲಿ ಒಂದು ಗೊಂದಲ ಇದೆ ಅಂತ ಹೇಳಿ ನಮಗೆ ಅರ್ಜುನನ ರೀತಿ ಗೊತ್ತಾಗತ್ತಾ ಅಂದರೆ ಗೊತ್ತಾಗಲ್ಲ. ನಮಗೂ ಅರ್ಜುನನಿಗೂ ಇರುವಂಥ ಒಂದು ವ್ಯತ್ಯಾಸ ಇದೇನೆ. ಅರ್ಜುನ ತಾನು ಕನ್ಫ್ಯೂಸ್ಡ್ ಆಗಿದ್ದೀನಿ ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ತಾನು ಹೋಗಿ ಶರಣಾಗತಿ ಮಾಡ್ದ. ಆದರೆ ನಾವು ಕನ್ಫ್ಯೂಸ್ಡ್ ಆಗಿದ್ದರೂ ಸಹ, ಏನೇನೋ ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿದ್ರೂ ಸಹ ನಾವು ಕನ್ಫ್ಯೂಸ್ಡ್ ಆಗಿಲ್ಲ, ನಾವು ತುಂಬ ಸ್ಪಷ್ಟವಾಗಿದ್ದೀವಿ ಅಂತಲೇ ನಾವು ಅಂದ್ಕೊಳ್ತೀವಿ. ಅದೇ ನಮಗೂ ಅರ್ಜುನನಿಗೂ ಇರೋವಂಥ ವ್ಯತ್ಯಾಸ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಈ ಮಹಾಮೋಹನ್ ಅನ್ನುವಂಥದ್ದು ಈ ಒಂದು ಕನ್ಫ್ಯೂಷನ್ನ ತೋರಿಸುತ್ತೆ. ಕನ್ಫ್ಯೂಷನ್ ಅಂದರೆ ಅದು ಯಾವ್ಯಾವ ವಿಷಯಗಳಿಂದ ಆದರೂ ಆಗಿರ್ಬೋದು, ಎಲ್ಲ ನಮ್ಮ ಎಕ್ಸ್ಟರ್ನಲ್ ವಿಷಯಗಳಿಂದ ಆಗಿರುವಂಥ ಒಂದು ಕನ್ಫ್ಯೂಷನ್, ಅದು ಈ ಮಹಾಮೋಹ. ಈ ಮಹಾಮೋಹನ ಒಂದು ಸಂಹಾರವನ್ನು ವಿವೇಕನಾದವನು ಮಾಡ್ದ. ಇಲ್ಲಿ ವಿವೇಕ ಯಾರು ಅಂತ ಅಂದರೆ ಶ್ರೀಕೃಷ್ಣ, ಮಹಾಮೋಹ ಕಂಸ. ಆ ರೀತಿಯಲ್ಲಿ ಕಂಸನ ಸಂಹಾರವನ್ನು ಶ್ರೀಕೃಷ್ಣ ವಿವೇಕ ಹೇಗೆ ಮಹಾಮೋಹನ ಸಂಹಾರವನ್ನು ಮಾಡಿದ್ನೋ ಆ ರೀತಿ ಮಾಡ್ದ ಅಂತ ಹೇಳಿ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ವರ್ಣಿಸಿ ತೋರಿಸ್ತಾ ಇದ್ದಾರೆ. புள்ளின்வாய் கீண்டானை பொல்லாரக்கனை கிள்ளிಕ್ಕಳೆಯಿಂದಾನೈ ಕೀರ್ತಿಮೈ ಪಾಡಿಪ್ಪೋಯ್. ಕೀರ್ತಿಮೈ ಪಾಡಿಪ್ಪೋಯ್ ಅನ್ನೋದಕ್ಕೆ ನಾವು ಭಾಗವತದಿಂದ ಒಂದು ಶ್ಲೋಕ ನೋಡಿದ್ವಿ ಅಲ್ವಾ, ಶೃಣ್ವಂತಿ ಗಾಯಂತಿ ಅಂತ ಹೇಳಿ ಯಾವಾಗಲೂ ಆ ನಾಮ ಸಂಕೀರ್ತನೆಯನ್ನು ಅಲ್ಲಿರುವಂತಹ ಗೋಪಗೋಪಿಯರು ಮಾಡ್ತಾಯಿದ್ರು ಅನ್ನೋದನ್ನು ನೋಡಿದ್ವಿ. ಆ ಗೋಪಗೋಪಿಯರು ನಾಮ ಸಂಕೀರ್ತನೆಯನ್ನು ಮಾಡ್ತಾಯಿದ್ರು ಸಹ ಇಲ್ಲಿ ನರ್ಚೆಲ್ವನ್ ತಂಗಾಯ್ ಅಂತ ಹಿಂದಿನ ಪಾಸುರದಲ್ಲಿ ಹೇಳಿದೋ ಹಾಗೆ, ಆ ಹಿಂದಿನ ಪಾಸುರದಲ್ಲಿ ನರ್ಚೆಲ್ವನ್ ತಂಗಾಯ್ ಅಂತ ಏನಕ್ಕೆ ಹೇಳೋದು, ಆ ಶ್ರೀಕೃಷ್ಣನ ಕೈಂಕರ್ಯವನ್ನು ಹೊಂದಿರುವಂತಹ ಒಬ್ಬ ಏನಂತಾರೆ, ಆ ಕೈಂಕರ್ಯ ಶ್ರೀ ಅನ್ನುವಂತಹ ಸಂಪತ್ತನ್ನು ಹೊಂದಿರುವಂಥವನು ಅವನ ತಂಗಿ ಅವಳು. ಆ ರೀತಿಯಾಗಿರುವಂಥವ್ರು ಅವರು
ಆ ರೀತಿ ಇದ್ದರೂ ಸಹ ಅಲ್ಲಿ ಹಾಲೆಲ್ಲ ಸೋರಿ ಶೇರಾಕ್ಕುಂ ಅಂತ ಹೇಳಿ ಅಲ್ಲಿ ಕೆಸರಾಗ್ತಾ ಇದೆ ಆ ಮನೆಯಲ್ಲಿ ಆ ಮಣ್ಣು ಜೊತೆ ಸೇರಿ. ಆದರೆ ಇವನು ಆ ಕೆಲಸವನ್ನು ಬಿಟ್ಟಿಲ್ಲ. ಅವನ ಕೆಲಸವನ್ನು ಆ ಶ್ರೀಕೃಷ್ಣದಲ್ಲಿ ಧ್ಯಾನದಲ್ಲಿ ಈಗಿದ್ದು ನಂತರ ಹೋಗಿ ವಿಳಂಬವಾಗಿ ಮಾಡ್ತಾನೆ ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸುವಂತಹ ರೀತಿಯಲ್ಲಿ ಇಲ್ಲಿ ನಮಗೆ ವಿಹಿತವಾದ ಕರ್ಮಗಳನ್ನು ಬಿಟ್ಟು ನಾವು ಹೋಗಿ ನಾಮ ಸಂಕೀರ್ತನೆಯನ್ನು ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ಆದರೆ ನಾವು ಇದೇ ರೀತಿ ಯಾವುದೋ ಒಂದು ಕೈಂಕರ್ಯದಲ್ಲಿ ನಿರತರಾಗಿದ್ದೇವೆ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆ ಸಂಧ್ಯಾಕಾಲದ ನಂತರ ವಿಳಂಬವಾದ ಮೇಲೂ ಹೋಗಿ ನಮ್ಮ ಒಂದು ಕರ್ಮಗಳನ್ನು ನಾವು ಮಾಡ್ಕೋಬೋದು ಅಂತ ಹೇಳಿ ನರ್ಚಲ್ವನ್ ತಂಗ ಎನ್ನುವುದರ ಮೂಲಕ ನಮ್ಮ ನಾಮ ಸಂಕೀರ್ತನೆಯನ್ನೂ ನಾವು ಮಾಡಬೇಕು, ಅದೇ ರೀತಿ ನಮಗೆ ವಿಹಿತವಾಗಿರುವಂತಹ ಕರ್ಮಗಳನ್ನೂ ಮಾಡಬೇಕು ಅಂತ ಹೇಳಿ ನೆನ್ನೆಯ ಪಾಶುರದಲ್ಲಿ ನೋಡಿದ್ವಿ. புள்ளின்வாய் கீண்டானை பொல்லாரக்கனை கிள்ளிக்களைந்தானை கீர்த்திமை பாடிப்போய் பிள்ளைಗಳೆಲ್ಲಾரும் ಪಾವೈ ಕಳಂ ಪುಕ್ಕಾರ್ வெள்ளி எழுந்து ವ್ಯಾಳಂ ಉರಂಗಿಟ್ರು. ಅವಳು ಕೇಳ್ತಾ ಇದ್ದಾಳೆ, ನೀವೆಲ್ಲರೂ ಬಂದಿದ್ದೀರಾ ಅಥವಾ ಇಲ್ವಾ, ನೀನೊಬ್ಬಳೇ ಬಂದು ನನ್ನ ನೆಬ್ಬಿಸ್ತಾ ಇದೆಯಾ ಅನ್ನೋದಕ್ಕೆ. ಎಲ್ಲರೂ ಸಿದ್ಧವಾಗಿ ಬಂದಿದ್ದಾರೆ, ಎಲ್ಲರೂ ಇಲ್ಲಿ ನಿನ್ನ ಮನೆ ಮುಂದೆನೇ ನಿನ್ನ ಎಬ್ಸೋದಕ್ಕಾಗೇ ನಿಂತಿದ್ದೀವಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ಉತ್ತರ ಕೊಡ್ತಾ ಇದ್ದಾಳೆ. ಅದರ ಜೊತೆಗೆ பிள்ளைகளெல்லாரும் பாவை களம் புக்கார் வெள்ளி எழுந்து ವ್ಯಾಳಂ ಉರಂಗಿಟ್ರು ಅಂದರೆ ಶುಕ್ರೋದಯನ ತೋರಿಸ್ತಾರೆ. ಶುಕ್ರೋದಯ ಅಂತ ಅಂದರೆ ಏನು ಅಂತ ಅಂದರೆ, ಶುಕ್ರೋದಯ ಅನ್ನುವಂಥದ್ದು ಒಳ್ಳೆಯ ಜ್ಞಾನ. ಮದಿ ನಿರೆಯಿಂದ ನನ್ನಾಳಾಲ್ ಅಂತ ಹೇಗೆ ಹೇಳಿದ್ಲೋ ಆ ರೀತಿಯಲ್ಲಿ ಒಳ್ಳೆಯ ಜ್ಞಾನವನ್ನು ಈ ಶುಕ್ರೋದಯ ಅನ್ನುವಂಥದ್ದು ತೋರಿಸುತ್ತೆ. ಆ ರೀತಿಯಲ್ಲಿ ಒಳ್ಳೆಯ ಜ್ಞಾನ ಏನೋ ಬಂದಾಯಿತು. ಯಾವುದು ಒಳ್ಳೆಯ ಜ್ಞಾನ? ಅವನ ಕೈಂಕರ್ಯ ಮಾಡುವುದೇ ನಮಗೆ ಪರಮ ಶ್ರೇಯಸ್ಸು ಅನ್ನುವಂಥ ಜ್ಞಾನ ಬಂದಾಯಿತು ನಿನಗೆ. ಆದರೂ ಸಹ ನೀ ಇನ್ನೂ ಮಲಗಿದೆಯಾ. வெள்ளி எழுந்து ವ್ಯಾಳಂ ಉರಂಗಿಟ್ರು ಅಂಥ ಒಳ್ಳೆಯ ಜ್ಞಾನ ಬಂದರೂ ಸಹ ಮಲಗಿದೆಯಲ್ಲ, ಇದು ನಿನಗೇ ಸರಿ ಅನ್ಸತ್ತಾ? ಪುಳ್ಳುಂ ಶಿಲಂಬಿನ ಕಾಣ್ ಪೋದರಿ ಕಣ್ಣಿನಾಯ್ ಅಂತ ಹೇಳಿದ್ರೆ, ಪೋದರಿ ಕಣ್ಣಿನಾಯ್ ಅಂತ ಅಂದರೆ ಇಲ್ಲಿ ಕಮಲದಂತೆ ಇರುವಂತಹ ಕಣ್ಣುಗಳಲ್ಲಿ ದುಂಬಿಯಂತೆ ಇರುವಂತಹ ಆ ಗುಡ್ಡೆಗಳು, ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಪೋದರಿ ಕಣ್ಣಿನಾಯ್ ಪುಳ್ಳುಂ ಶಿಲಂಬಿನ ಕಾಣ್. ಪಕ್ಷಿಗಳು ಇದಕ್ಕೆ ಮುಂಚೆ ಕೂಡ ಕೂಗಿದ್ವು. ಯಾವಾಗ 6-7ನೇ ಪಾಶುರದಲ್ಲಿ ನೋಡಿದ್ವಿ, ಪಕ್ಷಿಗಳು ಕೂಡ ಶಬ್ದ ಮಾಡಿದ್ವು ಅಲ್ವಾ. ಆಗ ಶಬ್ದ ಮಾಡಿದ್ದು ಪಕ್ಷಿಗಳು ಏನಕ್ಕೆ ಅಂತ ಅಂದರೆ, ಬೆಳಗ್ಗೆ ಆಯಿತು ಆದ್ದರಿಂದ ಪಕ್ಷಿಗಳು ಅಲ್ಲಿ ಶಬ್ದ ಮಾಡಿದ್ವು. ಆದರೆ ಈ ಪಾಶುರದಲ್ಲಿ 13ನೇ ಪಾಶುರದಲ್ಲಿ ಪುಳ್ಳುಂ ಶಿಲಂಬಿನ ಕಾಣ್ ಅಂತ ಗೋದಾದೇವಿ ಹೇಳೋದಕ್ಕೆ ಏನು ಕಾರಣ ಅಂದರೆ, ಪಕ್ಷಿಗಳು ತಮ್ಮ ಆಹಾರಕ್ಕಾಗಿ ಹೊರಗೆ ಹೊರಡ್ತಾ ಇವೆ, ಆದ್ದರಿಂದ ಪಕ್ಷಿಗಳು ಶಬ್ದ ಮಾಡ್ಕೊಂಡು ಹೋಗ್ತಾ ಇವೆ. ಅಷ್ಟೊಂದು ಸಮಯ ಆಗೋಯ್ತು, ನೀ ಇನ್ನೂ ಎದ್ದಿಲ್ಲ ಅಂತ ಹೇಳಿ ಪುಳ್ಳುಂ ಶಿಲಂಬಿನಕ್ಕಾಣ್ ಪೋದರಿ ಕಣ್ಣಿನಾಯ್ ಕುಳ್ಳಕ್ಕುಳಿರ ಕುಡೈಂದು ನೀರಾಡಾದೆ. ನಾವು ಈ ವ್ರತದಲ್ಲಿ ಮಾಡಬೇಕಾಗಿರುವಂಥದ್ದು ಬೆಳಗ್ಗೆ ಬೇಗ ಎದ್ದು ಒಂದು ತಣ್ಣೀರ ಒಂದು ಸ್ನಾನ, ಅದರ ನಂತರ ಹೇಗೆ 2ನೇ ಪಾಶುರದಲ್ಲಿ ಹೇಳಿದ್ದೀನೋ ಆ ರೀತಿ ಮೈಯಿಟ್ಟೆಳ್ದೋಂ ಮಲರಿಟ್ಟು ನಾ ಮುಡಿಯೋಂ ಅಂತ ಹೇಳಿ ಅವನ ನಾಮ ಸಂಕೀರ್ತನೆ ಒಂದೇ ನಾವು ಮಾಡಬೇಕಾಗಿರೋದು. ಮಿಕ್ಕ ಈ ಅಲಂಕಾರಗಳನ್ನೆಲ್ಲ ನಾವು ಈ ವ್ರತದ ಸಮಯದಲ್ಲಿ ಬಿಟ್ಟುಬಿಡ್ತೀವಿ. ಪಳ್ಳಿಕ್ಕಿಡತ್ತೀಯೋ ಪಾವಾಯಿನಿ ನನ್ನಾಳಾಲ್, ನೀನು ಈ ರೀತಿಯಾಗಿ ಅವನ ಧ್ಯಾನದಲ್ಲೇ ಮಲಗಿದೆಯಾ. ಕಳ್ಳಂ ತವಿರ್ந்து ಕಲಂದೇಲೋರೆಂಪಾವಾಯ್. ನೋಡಿ ಈ ಪಾಶುರದಲ್ಲಿ ಗೋದಾದೇವಿ, ನಾನು ನಿಮಗೆ ಈ ಪಾಶುರದ ಆರಂಭದಲ್ಲಿ ಯಾರ ಬಗ್ಗೆ ಹೇಳಿದೆ? ರಾವಣನ ಬಗ್ಗೆ ಹೇಳಿದೆ. ಆ ರಾವಣ ಹೇಗಿರೋನು? ಕಳ್ಳತನದಿಂದ ಓಡಾಡೋನು. ಕಳ್ಳತನದಲ್ಲಿ ರಾತ್ರಿಯಲ್ಲಿ ಮರೆ ಮಾಚಿಕೊಂಡು ಯಾರ ಕಣ್ಣಿಗೂ ಕಾಣದೇ ಇರೋ ಹಾಗೆ ಓಡಾಡೋನು ಅಲ್ವಾ. ಆ ಪೊಲ್ಲಾರಕ್ಕನ ಬಗ್ಗೆ ಮೊದಲ ಸಾಲಿನಲ್ಲಿ ಹೇಳಿಬಿಟ್ಟು ಕೊನೆಯ ಸಾಲಿನಲ್ಲಿ ಕಳ್ಳಂ ತವಿರ್ದು ಅಂತ ಹೇಳ್ತಾಳೆ ನೋಡಿ ಗೋದಾದೇವಿ. ಅಂದರೆ ಆ ಗೋದಾದೇವಿಯ ರಚನೆ ಹೇಗಿದೆ ನೋಡಿ. ಆ ರಾವಣ ಇದೇ ರೀತಿ ಕಳ್ಳತನದಿಂದ ಓಡಾಡೋನು. ಅಂಥ ಕಳ್ಳತನವನ್ನು ಓ ಮನಸ್ಸೇ ನೀನು ಬಿಡು, ಕಳ್ಳಂ ತವಿರ್ದು ಕಲಂದೇಲೋರೆಂಪಾವಾಯ್ ಅಂತ ಹೇಳಿ ಅದನ್ನು ಆ ರೀತಿ ಅಂಥ ವಿಶಿಷ್ಟವಾದ ರಚನೆಯನ್ನು ಗೋದಾದೇವಿ ನಮಗೆ ಮಾಡಿಕೊಟ್ಟಿದ್ದಾಳೆ. ಕಳ್ಳಂ ತವಿರ್ந்து ಕಲಂದೇಲೋರೆಂಪಾವಾಯ್ ಅಂತ ಹೇಳಿ ಆ ಸಖಿಯನ್ನು ಇಲ್ಲಿ ಎಪ್ಸೋದಕ್ಕೆ ಗೋದಾದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ರೀತಿ ನಾವೀಗ ಮುಂದಿನ ಪಾಶುರವನ್ನು ನೋಡೋದಾದರೆ, ಉಂಗಳ್ ಪುழக்கடை ತೋಟತ್ತು ವಾವಿಯುಳ್ செங்கழ் ನೀರ್ வாழ்நெகிழ்ந்து ಆಂಬಲ್ವಾಯ್ ಕೂಂಬಿನ ಕಾಣ್. ಇಲ್ಲಿ ಉಂಗಳ್ ಪುழக்கடை ತೋಟತ್ತು ವಾವಿಯುಳ್ ಅಂತ ಅಂದರೆ ಏನು ಅಂತ ಅಂದರೆ, ಅವರ ಮನೆ ಹೊರಗಡೆ ತುಂಬ ಜಾಗ ಇದೆ. ಅಂದರೆ ಅವರ ಮನೆ ಇದೆ, ಅದಲ್ಲದೆ ಹೊರಗಡೆ ತೋಟ ಎಲ್ಲ ಇದೆ. ಆ ತೋಟದಲ್ಲಿ
ಅಲ್ಲಿ ಏನು ಅಂತ ಅಂದರೆ ಉಂಗಳ್ ಪುഴಕ್ಕಡೈ ತೋಟತ್ತು, ಪುഴಕ್ಕಡೈ ಅಂತ ಅಂದರೆ ಮನೆಯ ಹಿಂಭಾಗ. ಆ ಮನೆಯ ಹಿಂಭಾಗದಲ್ಲಿ ತೋಟ ಎಲ್ಲ ಇದೆ, ತುಂಬ ಚೆನ್ನಾಗಿ ಎಲ್ಲ ಗಿಡಗಳು ಹೂವುಗಳು ಎಲ್ಲ ಇದೆ. ಅದರ ಜೊತೆಗೆ ಅಲ್ಲಿ ಬಾವಿ ಕೂಡ ಇದೆ. ಆ ಬಾವಿ ಕೂಡ ಹೇಗಿದೆ ಅಂತ ಅಂದರೆ ಆ ಬಾವಿಯಲ್ಲಿರುವಂಥ ನೀರು ಅಷ್ಟು ಶುದ್ಧವಾಗಿದೆ. ಯಾಕೆಂದರೆ ಆ ಬಾವಿಯಲ್ಲೂ ಸಹ ನಾವು ಹೂಗಳು ಅರಳಿರುವಂಥದ್ದನ್ನು ನೋಡ್ಬೋದು. ಆ ರೀತಿಯಲ್ಲಿ ಉಂಗಳ್ ಪುഴಕ್ಕಡೈ ತೋಟತ್ತು ವಾವಿಯುಳ್, ಅಲ್ಲಿ ಯಾವ ರೀತಿಯಾದ ಹೂಗಳು ಅರಳಿದೆ ಅಂತ ನೋಡಿದ್ರೆ ಅಲ್ಲಿ ಕಮಲ, ಅದೇ ತಾವರೆ ಹೂವು, ಕಮಲ ಇಂಥದ್ದೆಲ್ಲ ಅರಳಿದೆ. ಶಂಗಳ್ ನೀರ್ ವಾಳ್ನೆಗಳ್ದು ಆಂಬಲ್ವಾಯ್ ಕೊಂಬಿನ ಕಾಣ್ ಅಂತ ಅಂದರೆ ಇದೆಲ್ಲ ಅರಳಿದೆ. ಅದು ಒಂದು ರೀತಿಯಾದ ನೀರು, ಆ ಒಂದು ರೀತಿಯಾದ ಹೂವು. ಇನ್ನೊಂದು ರೀತಿಯಾದ ಹೂವು ಅರಳಿಲ್ಲ, ಬಾಡ್ ಹೋಗಿದೆ. ಅದ್ಯಾವುದು ಅಂತ ಅಂದರೆ ನೈದಿಲೆ, ಲಿಲ್ಲಿ ಫ್ಲವರ್ಸ್ ಅಂತ ಕರಿತೀವಲ್ಲ, ಅದೆಲ್ಲ ಬೆಳಗ್ಗೆ ಹೊತ್ತು ಬಾಡುತ್ತೆ, ಅದು ರಾತ್ರಿ ಹೊತ್ತು ಅರಳುತ್ತೆ. ಆ ರೀತಿಯಾಗಿ ನೈದಿಲೆ ಅನ್ನೋದು ಬಾಡೋಗಿದೆ, ತಾವರೆ ಕಮಲ ಪುಷ್ಪಗಳೆಲ್ಲ ಅರಳಿದೆ. ಈ ಒಂದು ಸಿಂಪ್ಟಮ್ಸ್, ಈ ಸೂಚನೆಗಳು ಸಾಲ್ದ ನಿನಗೆ, ಓ ಸಖಿಯೇ ಎದ್ದು ಬಾ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ಆ ನೈದಿಲೆಗಳು, ಅದು ಏನಂತ, ತಾವರೆಗಳು ಅರಳುತ್ತಲ್ಲ, ಈ ತಾವರೆ ಅರಳೋದನ್ನು ವಿಶೇಷ ರೀತಿಯಲ್ಲಿ, ವಿಶೇಷ ಅರ್ಥ ರೂಪದಲ್ಲಿ ನಮ್ಮ ಆಚಾರ್ಯರು ಯಾವ ರೀತಿ ತೋರಿಸ್ತಾರೆ ಅಂತ ಅಂದರೆ, ಈ ತಾವರೆ ಅರಳುವಂಥದ್ದು ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ಅದು வெள்ளி எழுந்து ವ್ಯಾಳಂ ಉರಂಗಿಟ್ರು ಅನ್ನುವ ರೀತಿಯಲ್ಲಿ ನಮ್ಮಲ್ಲಿ ಜ್ಞಾನೋದಯ ಆಗುವುದನ್ನು ಈ ಕಮಲ ಅರಳೋದು ತೋರಿಸುತ್ತೆ. ಆ ರೀತಿಯಲ್ಲಿ ಆ ಆಚಾರ್ಯರ ಸದುಪದೇಶಗಳಿಂದ ನಮ್ಮಲ್ಲಿ ಜ್ಞಾನೋದಯ ಆಗತ್ತೆ. ಯಾವ ರೀತಿಯಲ್ಲಿ ಆ ತಾವರೆ ಮುಡಿದು ಹೋಗಿರೋಂಥ ಬಾಡು ಹೋಗಿರುವಂಥ ತಾಮರೆ ಅದು ಹೇಗೆ ಅರಳುತ್ತೋ ಆ ರೀತಿಯಲ್ಲಿ ನಮ್ಮಲ್ಲಿ ಜ್ಞಾನೋದಯ ಆಗತ್ತೆ ಆಚಾರ್ಯರ ಸದುಪದೇಶಗಳಿಂದ ಅಂತ ಹೇಳಿ ವಿಶೇಷಾರ್ಥದಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಈ ನೈದಿಲೆಗೂ ಕೂಡ ಒಂದು ವಿಶೇಷಾರ್ಥ ಇರಬೇಕಲ್ವ. ತಾವರೆ ಏನೋ ಅರಳುತ್ತೆ ಸರಿ, ಅದೇ ಸಮಯದಲ್ಲಿ ಈ ನೈದಿಲೆ ಆದದ್ದು ಬಾಡು ಹೋಗುತ್ತೆ ಅದೇ ಸಮಯದಲ್ಲಿ. ಇದು ಹೇಗೆ ಅಂತ ಅಂದರೆ, ಇದು ಹೇಗೆ ವಾದಿಹಂಸಾಂಬುಧಾಚಾರ್ಯರು ಅಂತ ನಾವು ಯಾರನ್ನು ಕರಿತೀವಿ ಅಂತ ಅಂದರೆ, ಸ್ವಾಮಿ ದೇಶಿಕರ ಗುರುಗಳು ಅಪ್ಪುಳ್ಳಾರ್ ರಾಮಾನುಜಾಚಾರ್ಯರು ಅಂತ ಕೂಡ ಅವರಿಗೆ ಹೆಸರು. ಅವರನ್ನು ವಾದಿಹಂಸಾಂಬುಧಾಚಾರ್ಯರು ಅಂತ ಕರಿತೀವಿ. ಯಾವುದಕ್ಕಾಗಿ ಅವರಿಗೆ ಆ ಹೆಸರು ಅಂತ ಹೇಳಿದ್ರೆ, ಹಂಸಗಳು ಸಾಮಾನ್ಯವಾಗಿ ಒಂದು ಶಾಂತವಾದ ಕೆರೆಯಲ್ಲಿ ವಾಸ ಮಾಡುತ್ತಂತೆ. ಯಾಕೆ ಅಂತ ಅಂದರೆ, ಆ ಹಂಸಗಳಿಗೆ ನೀರು ಸ್ವಲ್ಪ ಕೂಡ ಕದಲಿದ್ರೂ ಭಯ ಆಗೋಗುತ್ತಂತೆ. ಆ ಹಂಸಗಳು ವಾಸ ಮಾಡೋದೇ ಶಾಂತವಾದ ಕೆರೆಯಲ್ಲಿ, ನೀರು ಶಾಂತವಾಗಿರಬೇಕು ಅಂಥ ಕಡೆ. ಈ ರೀತಿ ಹಂಸಗಳು ವಾಸ ಮಾಡ್ತಾ ಇದ್ದರೆ, ಈಗೇನಾದರೂ ಕಪ್ಪು ಮೋಡ ಏನಾದರೂ ಮೇಲೆ ಬಂದ್ಬಿಟ್ರೆ ಇನ್ನೇನು ಮಳೆ ಬರುತ್ತೆ ಅಂತ ಅವುಗಳು ಗೊತ್ತಾಗೋಗುತ್ತಲ್ವ, ಆ ಕೆರೆಯಿಂದ ಹಾರಿ ಬೇರೆ ಕಡೆ ಹೊಟ್ಟೋಗುತ್ತಂತೆ ಹೆದರ್ಕೊಂಡು. ಯಾಕಂದರೆ ನೀರು ಕದಲು ಹೋಗುತ್ತೆ, ಆ ನೀರಲ್ಲಿ ಅವುಗಳು ಇರೋದಿಲ್ಲ. ಅದಕ್ಕೆ ಆ ರೀತಿಯಲ್ಲಿ ಹಂಸಗಳು ಹೇಗೆ ಆ ಕಪ್ಪು ಮೋಡವನ್ನು ನೋಡಿ ಹೆದರ್ಕೊಂಡು ಹಾರೋಗುತ್ತವೋ ಆ ರೀತಿಯಾಗಿದ್ದಂಥವರು ನಮ್ಮ ಅಪ್ಪುಳ್ಳಾರ್ ಅಥವಾ ರಾಮಾನುಜಾರ್ಯರು. ಆ ರೀತಿಯಲ್ಲಿ ವಾದಿಗಳು ಸಹ ಇವರನ್ನು ನೋಡಿ, ಹಂಸ ಹೇಗೆ ಓಡೋಗ್ತಾ ಇತ್ತೋ ಕಪ್ಪು ಮೋಡವನ್ನು ನೋಡಿ, ಇವರನ್ನು ನೋಡಿ ವಾದಿಗಳು ಓಡಿ ಹೋಗ್ತಾ ಇದ್ರು ಅಂತ ಹೇಳಿ ಆ ರಾಮಾನುಜಾರ್ಯರ ಒಂದು ಮಹಿಮೆಯನ್ನು ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಈ ನೈದಿಲೆ ಪುಷ್ಪ ಹೇಗೆ ಬಾಡುತ್ತೋ ಆ ಸೂರ್ಯನ ಕಿರಣದಿಂದ, ನೈದಿಲೆ ಪುಷ್ಪ ಬಾಡುವಂಥದ್ದು ಆ ಸೂರ್ಯನ ಕಿರಣದಿಂದ ಅಲ್ವಾ, ಅದೇ ರೀತಿ ಇಲ್ಲಿ ವಾದಿಗಳು ಸಹ ಸೂರ್ಯನಂತೆ ಇರುವ ನಮ್ಮ ಆಚಾರ್ಯರಿಂದ ಓಡಿ ಹೋಗ್ತಾರಂತೆ, ಹೆದರುಕೊಂಡು ಓಡೋಗ್ತಾರೆ ಅಂತ ಹೇಳಿ ನೈದಿಲೆ ಪುಷ್ಪ ಬಾಡಿರೋವಂಥದ್ದಕ್ಕೆ ಈ ರೀತಿಯಾದ ವಿಶೇಷಾರ್ಥವನ್ನು ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಶೆಂಗೊಳ್ ಪೊಡಿಕ್ಕೂರೈ ವೆಣ್ಬರ್ ತವತ್ತವರ್ ಅಂತ ಅಂದರೆ, ಇಲ್ಲಿ ಶೆಂಗೊಳ್ ಪೊಡಿಕ್ಕೂರೈ, ಇಲ್ಲಿ ನಾವು ನೋಡೋದಾದರೆ ಈ ಒಂದು ಸ್ಯಾಫ್ರನ್ ಅಥವಾ ರೆಡ್ ಈ ಬಣ್ಣದ ಒಂದು ವಸ್ತ್ರವನ್ನು ಧರಿಸಿರೋರು. ಅವ್ರು ಯಾರು ಅಂತ ನೋಡಿದ್ರೆ ಎಲ್ರಿಗೂ ಗೊತ್ತು, ಅದು ಸನ್ಯಾಸಿಗಳು. ಹಾಗಿರೋರು ಏನು ಮಾಡ್ತಾ ಇದ್ದಾರಂತೆ ಅಂತ ಅಂದರೆ, ಅವರವರ ಮಠದ ಕಡೆಗೆ, ದೇವಸ್ಥಾನದ ಕಡೆಗೆ ಅವರು ಹೋಗ್ತಾ ಇದ್ದಾರಂತೆ.
செம்பொழ் பொடிக்கூரை வெண்பர் தவத்தவர் ತಂಗಳ್ ತಿರುಕ್ಕೋಯಿಲ್ ಚಂಗಿಡುವಾನ್ ಪೋದಂದಾರ್ ಅಂತ ಅಂದರೆ ಇಲ್ಲಿ ಗೋದಾದೇವಿ ಎಲ್ಲ ಸನ್ಯಾಸಿಗಳನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದಾಳೆ. ಎಲ್ಲ ಸನ್ಯಾಸಿಗಳು ಅಂತ ಅಂದರೆ ಏನು? ನಾವು ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯಾವ ರೀತಿ ಒಂದೊಂದಕ್ಕೂ ಮೂರು ವಿಭಾಗಗಳನ್ನು ನೋಡ್ತೀವಿ. ಒಂದೊಂದು ಅಂದರೆ ಏನು? ಅದು ದಾನವಾಗಿರಲಿ, ಅದು ಶ್ರದ್ಧೆಯಾಗಿರಲಿ, ಅದು ತಪಸ್ಸಾಗಿರಲಿ, ಒಂದೊಂದೂ ಸಹ ಅದು ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು ಅಂತ ಕ್ಲಾಸಿಫೈ ಮಾಡಿ ಕೃಷ್ಣ ನಮಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಇವ್ರು ಯಾರನ್ನೂ ಕ್ಲಾಸಿಫೈ ಮಾಡದೆ ಬೇರೆ ಬೇರೆ ಅಂತ ನೋಡದೆ ಇಲ್ಲಿ ಮೊದಲಿಗೆ ಗೋದಾದೇವಿ ಎಲ್ಲ ಸನ್ಯಾಸಿಗಳನ್ನು, ಸಾತ್ವಿಕ ಸನ್ಯಾಸಿಗಳು, ರಾಜಸ ಸನ್ಯಾಸಿಗಳು, ತಾಮಸ ಸನ್ಯಾಸಿಗಳು ಮೂವರನ್ನು ಸೇರಿಸಿ ಗೋದಾದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಶಂಗಳ್ ಪೊಡಿಕ್ಕೂರೈ ವೆಣ್ಬರ್ ತವತ್ತವರ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಇಂಥ ಸನ್ಯಾಸಿಗಳ ಬಗ್ಗೆ ಹೇಳ್ತಾ ಇದ್ದಾಳೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ತಮ್ಮ ತಮ್ಮ ಮಠದ ಕಡೆಗೆ, ದೇವಸ್ಥಾನದ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ಹೋಗುವಂಥದ್ದು ಎಂಥ ಸಮಯದಲ್ಲಿ ಅಂತ ಅಂದರೆ ಇವರೆಲ್ಲ ಹೋಗುವಂಥದ್ದು ಬೆಳಗ್ಗೆ ಹೋಗಿ ಆ ಒಂದು ಕೀನ ಅಲ್ಲಿ ಬಾಗಿಲಿನಲ್ಲಿ ಹಾಕಿ ಅವರು ತೆಗಿತಾರೆ ಬಾಗಿಲನ್ನು. ಅಂಥ ಸಮಯ ಆಗೋಗ್ತಾ ಇದೆ, ಆದ್ರೂ ಎದ್ದಿಲ್ವಲ್ಲ ಓ ಸಖಿಯೇ ಅಂತ ಹೇಳಿ ಆ ಸಖಿಗೆ ಈ ಒಂದು ಸೂಚನೆಯನ್ನು ಗೋದಾದೇವಿ ಕೊಡ್ತಾ ಇದ್ದಾಳೆ. ಇಲ್ಲಿ ವೆಣ್ಪಲ್ ಅಂತ ಅಂದರೆ ಇಲ್ಲಿ ಮುಖ್ಯವಾದ ವಿಷಯವನ್ನು ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಸನ್ಯಾಸಿಗಳಿಗೆ ಯಾವಾಗಲೂ 3 ಬೆಳ್ಳಕ್ಕಿರಬೇಕಂತೆ. ವೆಣ್ಪಲ್ ಅಂತ ಅಂದರೆ ಬಿಳಿಯ ಹಲ್ಲು, ಅದೇ ರೀತಿ ಇನ್ನೂ 2 ಕೂಡ ಬಿಳಿಯಾಗಿರ್ಬೇಕಂತೆ. ಇಲ್ಲಿ ಇನ್ನೂ 2 ಯಾವುದು ಅಂತ ನೋಡಿದ್ರೆ ಆ ಯಜ್ಞೋಪವೀತ, ಅದೂ ಸಹ ಅವರು ಯಾವಾಗಲೂ ಬೆಳ್ಳಕ್ಕಿಟ್ಕೋಬೇಕು. ಅದರ ಜೊತೆಗೆ ಅವರ ಜೊತೆ ಇರುವಂತಹ ಆ ತ್ರಿದಂಡ, ಆ ತ್ರಿದಂಡದಲ್ಲಿರುವಂತಹ ಆ ಒಂದು ಧ್ವಜ, ತ್ರಿದಂಡದಲ್ಲಿ ಕೊನೆಯಲ್ಲಿ ಮೇಲೆ ಒಂದು ಧ್ವಜ ಇರುತ್ತಲ್ಲ, ಅದೂ ಸಹ ಬೆಳ್ಳಕ್ಕಿರಬೇಕು. ಈ ರೀತಿಯಲ್ಲಿ ಆ ಧ್ವಜ, ಯಜ್ಞೋಪವೀತ, ಅವರ ಬಾಯಲ್ಲಿ ಹಲ್ಲು, ಇದು 3 ಬೆಳ್ಳಕ್ಕಿರಬೇಕು. ಇಲ್ಲಿ ಆ ಧ್ವಜ ಹೇಗೆ ಬೆಳ್ಳಕ್ಕಿರುತ್ತೆ ಅಂತ ನೋಡಿದ್ರೆ ಆ ಧ್ವಜವನ್ನು ಅವರು ಯೂಸ್ ಮಾಡಿ ಅವರು ಬೆಳಗ್ಗಿನ ಅನುಷ್ಠಾನವಾಗಲಿ, ಸಾಯಂ ಅನುಷ್ಠಾನವಾಗಲಿ, ಎಲ್ಲ ಅನುಷ್ಠಾನಗಳಲ್ಲೂ ಆ ಧ್ವಜದ ವಸ್ತ್ರ ಏನಿದೆ ಅದನ್ನು ಕೈಗೆ ಸುತ್ತುಕೊಂಡು ಒಂದು ಫಿಲ್ಟರ್ ಥರ ಯೂಸ್ ಮಾಡಿ ಅದನ್ನು ಅವರು ಅನುಷ್ಠಾನಗಳನ್ನು ಮಾಡ್ತಾರೆ. ಅದನ್ನು ಆ ರೀತಿ ಯೂಸ್ ಮಾಡೋದ್ರಿಂದಾನೇ ಮತ್ತು ಅದನ್ನು ಕೊನೆಯಲ್ಲಿ ಎಲ್ಲ ಅನುಷ್ಠಾನಗಳು ಮುಗಿಸಿ ಶುದ್ಧಗೊಳಿಸಬೇಕು. ಅದನ್ನು ಮತ್ತೆ ಹೇಗೆ ಬಿಳಿಯಾಗಿದೆಯೋ ಅದೇ ರೀತಿ ಬಿಳಿಯಾಗಿ ಅವರು ಇಟ್ಕೋಬೇಕು. ಆ ರೀತಿಯಲ್ಲಿ ಆ ಧ್ವಜ ಇರೋದು ಅಂತ ಏನು ಅಂದರೆ ಅವರು ಅನುಷ್ಠಾನಗಳಿಗೆ ಅದನ್ನು ಉಪಯೋಗಿಸಿ ತದನಂತರ ಅದನ್ನು ಶುದ್ಧ ಮಾಡಿ ಮತ್ತೆ ಅದೇ ರೀತಿ ಬಿಳಿಯಾಗಿ ಇಟ್ಕೋಬೇಕು. ಅದು ಒಂದು. ಎರಡನೇದು ಯಜ್ಞೋಪವೀತ ಬಿಳಿಯಾಗಿರುವಂಥದ್ದು ಅಂತ ಅಂದರೆ ಸ್ನಾನ ಮಾಡಬೇಕಾದ್ರೆ ಮತ್ತೊಂದು ಎಲ್ಲ ಸಮಯಗಳಲ್ಲೂ ಸಹ ಪ್ರತಿದಿನವೂ ಅದನ್ನು ಉಜ್ಜಿ ಬೆಳ್ಳಕ್ಕೆ ಇಟ್ಕೋಬೇಕು ಅಂತ ಹೇಳಿ ಅವರಿಗೆ ಮಾತ್ರ ಅಲ್ಲ, ಗೃಹಸ್ಥರಿಗೂ ಹೇಳಲಾಗಿದೆ. ಆ ರೀತಿಯಲ್ಲಿ ಯಜ್ಞೋಪವೀತ ಬಿಳಿಗಿಟ್ಕೊಳ್ಳೋದು, ಆ ಧ್ವಜ ಬಿಳಿಗಿಟ್ಕೊಳ್ಳೋದು, ಮತ್ತೊಂದು ವೆಣ್ಪಲ್ ಅಂತ ಅಂದರೆ ಹಲ್ಲುಗಳು ಬಿಳಿಗಿಟ್ಕೊಳ್ಳೋದು. ಹಲ್ಲುಗಳು ಬಿಳಿಗಿಟ್ಕೊಳ್ಳೋದು ಅಂತ ಅಂದರೆ ಏನು? ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆಯಾ ಅಂತ ಹೇಳಿ ಆ ಟೂತ್ಪೇಸ್ಟ್ ತೊಗೊಂಡು ಯೂಸ್ ಮಾಡೋದಲ್ಲ. ಹಲ್ಲುಗಳು ಬಿಳಿಗಿಟ್ಕೊಳ್ಳೋದು ಅಂದರೆ ಏನು ಅಂದರೆ ಹಲ್ಲುಗಳನ್ನು ಆ ಟೂತ್ಪೇಸ್ಟ್ ತೊಗೊಂಡು ಉಜ್ಜೋದಲ್ಲ. ನಾವು ಹಲ್ಲು ಉಜ್ಜೋದ ಬಗ್ಗೆನೇ ಇಲ್ಲಿ ಹೇಳ್ತಾ ಇಲ್ಲ. ಹಲ್ಲನ್ನು ಬಿಳಿಗಿಟ್ಕೊಳ್ಳೋದು ಅಂದರೆ ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಯಾವಾಗ ನಮ್ಮ ಹಲ್ಲುಗಳ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಆ ಒಂದು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ನಾವು ಹಾಕ್ಕೊಂಡಾಗ ಅದರ ಕಲರ್ ಚೇಂಜ್ ಆಗುತ್ತೆ. ಅಂದರೆ ಏನರ್ಥ? ಈ ವೀಳ್ಯದೆಲೆ ಮತ್ತು ಈ ಅಡಿಕೆ ಇದೆಲ್ಲ ಆ ಸನ್ಯಾಸಿಗಳಿಗೆ ನಿಷಿದ್ಧ. ಅವರು ಇದನ್ನು ಹಾಕ್ಕೊಂಡ್ರೆ ಅವರ ಹಲ್ಲಿನ ಕಲರ್ ಚೇಂಜ್ ಆಗುತ್ತೆ. ಆಗ ಅವರ ಹಲ್ಲು ಬೆಳ್ಳಕ್ಕೆ ಉಳಿಯೋದಿಲ್ಲ. ಸೊ ಅವರು ಈ ವೀಳ್ಯದೆಲೆಯನ್ನು ಹಾಕ್ಕೊಳ್ಳದೆ ತಮ್ಮ ಹಲ್ಲುಗಳನ್ನು ಬೆಳ್ಳಕ್ಕೆ ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯಲ್ಲಿ ಇಲ್ಲಿ ಮೂರು ವಸ್ತುಗಳು, ಒಂದು ಯಜ್ಞೋಪವೀತ, ಇನ್ನೊಂದು ಧ್ವಜ, ಇನ್ನೊಂದು ಹಲ್ಲು, ಈ ಮೂರೂ ಸಹ ಬೆಳ್ಳಕ್ಕೆ ಇರಬೇಕು ಸನ್ಯಾಸಿಗಳಿಗೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಶಂಗೊಳ್ ಪೊಡಿಕ್ಕೂರೈ ವೆಣ್ಪರ್ ತವತ್ತವರ್ ಅಂತ ಹೇಳಿದರೆ ಇಲ್ಲಿ ಅವರು ತಂಗಳ್ ತಿರುಕ್ಕೋಳಿ ಚಂಗಿಡುವಾನ್ ಪೋದಂದಾರ್, ತಮ್ಮ ದೇವಸ್ಥಾನಗಳಿಗೆ ಅಂತ ಇಲ್ಲಿ ಗೋದಾದೇವಿ ಏನಕ್ಕೆ ಹೇಳ್ತಾ ಇದ್ದಾಳೆ ಅಂತ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಗೋದಾದೇವಿ ಈ ಪ್ರತಿಯೊಬ್ಬ ಸನ್ಯಾಸಿಯನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ.
ಸಾತ್ವಿಕ ಸನ್ಯಾಸಿ, ರಾಜಸ ಸನ್ಯಾಸಿ, ತಾಮಸ ಸನ್ಯಾಸಿ, ಈ ಮೂವರು ಸನ್ಯಾಸಿಗಳನ್ನು ಕನ್ಸಿಡರ್ ಮಾಡಿ ಅವರವರ ಮಠಗಳಿಗೆ, ಅವರವರ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ, ಯಾವ ರೀತಿ ಹೋಗ್ತಾ ಇದ್ದಾರೆ, ಅಲ್ಲಿಗೆ ಬೇಕಾಗಿರುವಂತಹ ಚಾವಿ ಅಥವಾ ಈ ಒಂದು ಬೀಗದ ಕೈ ಅದನ್ನು ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾಳೆ. ಅದರ ಜೊತೆಗೆ ಆ ಬೀಗದ ಕೈಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆ ಬೀಗವನ್ನು ಅವರು ತೆಗೆಯುವಂತಹ ಸಮಯ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇದು ಮತ್ತೊಂದು ವಿಶೇಷವಾದ ಅರ್ಥ ಏನು ತೋರಿಸುತ್ತೆ ಅಂತ ನೋಡಿದ್ರೆ, ಅಲ್ಲಿ ಹೋಗ್ತಾ ಇರುವಂಥ ಈ ಕಾಷಾಯ ಹುಟ್ಟಿರುವಂತಹ ಸನ್ಯಾಸಿಗಳು ಯಾವುದ್ರ ಜೊತೆಗೆ ಹೋಗ್ತಾ ಇದ್ದಾರೆ? ಬೀಗದ ಕೈ ಜೊತೆಗೆ. ಈ ಕಾಷಾಯ ಹುಟ್ಟಿರುವಂತಹ ಸನ್ಯಾಸಿಗಳು ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ಬೆಳಗ್ಗೆ ನಮ್ಮ ದೇವಸ್ಥಾನದಲ್ಲಿ ಶಂಖ ಶಬ್ದದೊಂದಿಗೆ ಮತ್ತೊಂದು ಶಬ್ದವನ್ನು ಕೂಡ ನಾವು ಕೇಳ್ಬೋದು. ದಿವ್ಯ ಕ್ಷೇತ್ರಗಳು ಬಹಳ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರಗಳಾಗಿದ್ದರೆ ಮತ್ತೊಂದು ಶಬ್ದವನ್ನು ಕೇಳ್ಬೋದು. ಅದು ಯಾವುದು ಅಂತ ಅಂದರೆ ತಿರುಚಿನ್ನಂ ಅಂತ ಕರಿತೀವಿ. ಇದೊಂದು ಇನ್ಸ್ಟ್ರೂಮೆಂಟ್. ಇದು ಹೇಗಿರುತ್ತೆ ನೋಡೋದಕ್ಕೆ ಅಂದರೆ, ಒಂದು ಕಹಳೆಯ ರೀತಿ ಉದ್ದಕ್ಕೆ ಹೀಗಿರುತ್ತೆ. ಈ ರೀತಿಯಾಗಿ ತಿರುಚಿನ್ನಂ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ನ ಬೆಳಗ್ಗೆ ಆ ದಿವ್ಯ ಕ್ಷೇತ್ರಗಳಲ್ಲಿ ಶಬ್ದ ಮಾಡಿದ್ರೆ ಅದು ಹೇಗಿರುತ್ತೋ ಆ ರೀತಿ ಈ ಸನ್ಯಾಸಿಗಳು ಹೋಗ್ತಾ ಇರೋದು ನಮಗೆ ಕಾಣುತ್ತೆ. ಅದರ ಜೊತೆಗೆ ಅವರು ಶಂಗಿಡುವಾನ್ ಪೋದಂದಾರ್ ಅಂತ ಅಂದರೆ ಆ ಕೀಯನ್ನು ಹಾಕಿ ಅವರು ತೆಗಿತಾರಲ್ಲ, ಅದಕ್ಕೆ ಮತ್ತೊಂದು ಅರ್ಥವನ್ನು ನಾವು ನೋಡಿದ್ರೆ ಅದು ಶಂಗ್ ಅಂದರೆ ಶಂಖ. ಆ ಶಂಖಧ್ವಾನವನ್ನು ತೋರಿಸುತ್ತೆ. ಒಂದು ತಿರುಚಿನ್ನ ಶಬ್ದ, ಮತ್ತೊಂದು ಶಂಖ ಶಬ್ದ. ಈ ರೀತಿಯಲ್ಲಿ ಆ ಕಾಷಾಯವನ್ನು ಉಟ್ಕೊಂಡು ಹೋಗ್ತಾ ಇರೋವಂಥವ್ರು ಯಾರು ಅಂತ ನೋಡಿದ್ರೆ ಅವರೆಲ್ಲರೂ ಅತ್ಯಂತ ಜ್ಞಾನಿಗಳು ಅಲ್ವಾ. ಈ ರೀತಿಯಾಗಿ ಆ ಸನ್ಯಾಸಿಗಳು ಅತ್ಯಂತ ಜ್ಞಾನಿಗಳಾಗಿರುವಂಥವರು. ಅವರಿಂದ ಬರುವಂತಹ ಸದುಪದೇಶಗಳು ಹೇಗಿದೆ ಅಂತ ಅಂದರೆ ಈ ತಿರುಚಿನ್ನ ಶಬ್ದದ ಹಾಗಿದೆ. ಅದಕ್ಕಾಗಿಯೇ ಇಲ್ಲಿ ತಿರುಚಿನ್ನ ಶಬ್ದದ ಒಂದು ಕಂಪ್ಯಾರಿಸನ್. ಅದರ ಜೊತೆಗೆ ಅವರು ಈ ಕೀಯನ್ನು, ಶಂಗ್ ಅನ್ನೋದಕ್ಕೆ ಕೀ ಅನ್ನುವಂತಹ ಅರ್ಥವೂ ಕೂಡ ಇದೆ. ಅದರ ಜೊತೆಗೆ ಶಂಗ್ ಅನ್ನುವಂಥದ್ದು ಶಂಖವನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ತಿರುಚಿನ್ನ ಶಬ್ದ ಮತ್ತು ಆ ಶಂಖದ ಶಬ್ದ ಎರಡನ್ನೂ ಇದು ತೋರಿಸುತ್ತೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಎಂಗಳೈ ಮುನ್ನಂ ಎಳುಪುವಾನ್ ವಾಯ್ಪೇಶುಂ. ಈ ಪಾಸುರದ ಸಖಿ ಹೇಗಿದ್ದಾಳೆ ಅಂತ ನೋಡಿದ್ರೆ ಇವಳಿಗೆ ಒಂದು ವಿಶೇಷವಾದ ಕ್ಯಾರೆಕ್ಟರಿಸ್ಟಿಕ್ ಇದೆ. ಅದೇನು ಅಂತ ಅಂದರೆ, ನೀನು ಯಾವಾಗಲೂ ಹೇಗಿರ್ತೀಯ ನಮ್ಮ ಗೋಷ್ಠಿಯಲ್ಲಿ ಅಂದರೆ, ನಾವೀಗ ಇನ್ನೇನು ರಾತ್ರಿ ಮಲಗ್ತೀವಿ, ಅದಾದಮೇಲೆ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು ಅಂತ ಅಂದರೆ ಒಂದು ಅಲಾರಮ್ ಎಷ್ಟೋ ಒಂದು ಟೈಮ್ಗೆ ಇಟ್ಕೊಂಡು ಮಲಗ್ತೀವಿ ಅಲ್ವಾ. ಈಗ ಎಲ್ಲ ನಾವು ಇಡ್ತೀವಿ. ಆ ರೀತಿಯಲ್ಲಿ ಒಂದು ಅಲಾರಮ್ ಇಟ್ಕೊಂಡು ಮಲ್ಕೊಳ್ತೀವಿ. ಆ ಅಲಾರಮ್ ಇಟ್ಕೊಂಡು ಮಲ್ಕೊಂಡ್ರೆ ಅಲಾರಮ್ ಬಂದು ನಮ್ಮನ್ನು ಎಬ್ಸತ್ತೆ ಅಲ್ವಾ. ಈ ಅಲಾರಮ್ ಅಂತೆ ಎಬ್ಬಿಸ್ತೀನಿ ಅಂತ ಮಾತು ಕೊಟ್ಟವಳು ನೀನು, ಆದರೆ ನೀನೇ ನಿನ್ನನ್ನೇ ನಾವು ಎಬ್ಬಿಸ್ಬೇಕಾಗಿದೆಯಲ್ಲ, ಅಲಾರಮ್ ಅಂತ ಇರ್ತೀನಿ ಅಂತ ಹೇಳಿಬಿಟ್ಟು ಹೀಗೆ ಮಲಗಿದ್ಯಲ್ಲ. ಎಂಗಳೈ ಮುನ್ನಂ ಎಳುಪುವಾನ್ ವಾಯ್ಪೇಶುಂ ಅಂತ ಅಂದರೆ ಇಲ್ಲಿ ನೀನು ಈ ರೀತಿಯೆಲ್ಲ ತುಂಬ ಮಾತಾಡ್ತೀಯ, ನಾನೇ ನಿಮ್ಮನ್ನೆಲ್ಲ ಬಂದು ಎಬ್ಬಿಸ್ತೀನಿ ಅಂತ ಎಲ್ಲ ಹೇಳ್ತೀಯ, ಆದರೆ ಇವಾಗ ಮರ್ತುಬಿಟ್ಟು ಮಲ್ಕೊಂಡಿದ್ಯಾ ನೋಡು ಅಂತ ಹೇಳಿ ಗೋದಾದೇವಿ ಆ ಸಖಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ವಾಯ್ಪೇಶುಂ ಅನ್ನೋದಕ್ಕೆ ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಇದು ಅತ್ಯಂತ ಮುಖ್ಯವಾಗಿ ನಾವು ನೋಡುವಂಥದ್ದು ಎಲ್ಲಿ ಅಂತ ಅಂದರೆ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಯಾವಾಗ ಹನುಮ ಮತ್ತು ರಾಮ ಲಕ್ಷ್ಮಣರ ಮೊದಲು ಭೇಟಿಯಾಗತ್ತೋ ಆ ಸಮಯದಲ್ಲಿ ನಾವು ಇದನ್ನು ನೋಡ್ಬೋದು. ಹನುಮಂತನಿಗೆ ಅವರಿಬ್ಬರು ಯಾರು ಅಂತ ಗೊತ್ತಿಲ್ಲ. ಅದೇ ಸಮಯದಲ್ಲಿ ರಾಮ ಲಕ್ಷ್ಮಣರಿಗೂ ಎದುರುಗಡೆ ಬಂದಿರೋದು ಯಾರು ಅಂತ ಗೊತ್ತಿಲ್ಲ. ಇಂಥ ಒಂದು ಸಮಯದಲ್ಲಿ ವಾಯ್ಪೇಶುಂ ಅಂತ ಅಂದರೆ ಏನು? ಸಾಮಾನ್ಯ ಅರ್ಥದಲ್ಲಿ ಇಲ್ಲಿ ಗೋದಾದೇವಿ ನೀನು ತುಂಬ ಮಾತಾಡ್ತೀಯಾ, ನೀನು ಏನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಆದರೆ ವಿಶೇಷವಾದ ಅರ್ಥದಲ್ಲಿ ವಾಯ್ಪೇಶುಂ ಅಂತ ಅಂದರೆ ಈ ಒಂದು ಬಾಯನ್ನು ನಾವು ಇಟ್ಕೊಂಡಿರೋದ್ರಿಂದ ಅದರ ಮೂಲಕ ಮಾತಾಡುವಂಥದ್ದು ಹೇಗಿರಬೇಕು ಅಂತ ಹೇಳಿ ಅದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿ ಇಲ್ಲಿ ವಾಯ್ಪೇಶುಂ ಅನ್ನೋದಕ್ಕೆ ಆಚಾರ್ಯರು ಉತ್ತಮವಾದ ಅರ್ಥಗಳನ್ನು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಹನುಮಂತ ಶ್ರೀರಾಮ ಲಕ್ಷ್ಮಣರನ್ನು ನೋಡಿದ ಕೂಡಲೇ ಸಂಪೂಜ್ಯ ವಿಧಿವದ್ವೀರೋ ಹನುಮಾನ್ ಮಾರುತಾತ್ಮಜ ಉವಾಚ ಕಾಮತೋ ವಾಕ್ಯಂ ಮೃದು ಸತ್ಯ ಪರಾಕ್ರಮೌ ಅಂತ ಹೇಳಿ ಮೊದಲಿಗೆ
ಒಂದು ಯಾರೋ ಒಬ್ಬರನ್ನು ನೋಡಿದ್ರೆ ವಿತ್ ಕರ್ಟೆಸಿ ಮಾಡಬೇಕಾಗಿರುವಂಥ ಒಂದು ಕೆಲಸ, ತಮಗೆಲ್ಲ ನಮಸ್ಕಾರಗಳು ಅಂತ ಎಲ್ಲ ಹೇಳಿ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರನ್ನು ನೋಡಿ ಮೃದುವಾದ ಮಾತುಗಳಿಂದ ಮಾತನ್ನು ಆರಂಭಿಸಿದಂತೆ ಹನುಮಂತ. ಆ ರೀತಿಯಲ್ಲಿ ಇಲ್ಲಿ ಹನುಮಂತ ಹೋಗಿದ್ದು ತಾನಾಗಿಯೇ ಅಲ್ಲ, ತನ್ನ ಒಂದು ರೂಪದಲ್ಲಲ್ಲ, ಒಂದು ಡಿಸ್ಗೈಸಲ್ಲಿ ಹನುಮಂತ ಹೋದ. ಯಾವ ರೂಪದಲ್ಲಿ ಅಂತ ಅಂದರೆ ಒಂದು ಪಂಡಿತನ ರೂಪದಲ್ಲಿ ಹನುಮಂತ ಹೋದ ಅಲ್ವಾ. ಆ ರೀತಿಯಲ್ಲಿ ಹನುಮಂತ ರಾಮ ಲಕ್ಷ್ಮಣರ ಮುಂದೆ ಹೋಗಿ ವಿತ್ ಕರ್ಟೆಸಿ ಮೊದಲಿಗೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಮೃದುವಾದ ಮಾತುಗಳಿಂದ ಮಾತನಾಡೋದಕ್ಕೆ ಆರಂಭಿಸ್ದ. ಸಿಂಹ ವಿಪ್ರೇಕ್ಷಿತೌ ವೀರೌ ಸಿಂಹಾತಿ ಬಲ ವಿಕ್ರಮೌ ಶಕ್ರ ಚಾಪ ನಿಭೇ ಚಾಪೆ ಪ್ರಗೃಹ್ಯ ವಿಪುಲೈರ್ಭುಜೈಹಿ ಅಂತ ಹೇಳಿ ಮೊದಲಿಗೆ ಅವರನ್ನು ನೋಡಿ ಅವರ ಒಂದು ವೈಭವಗಳನ್ನು ಹೊಗಳ್ತಾ ಇದ್ದಾನೆ ಇಲ್ಲಿ ಹನುಮ. ಅವರ ವೈಭವಗಳನ್ನು ಹೊಗಳೋದು ಅಂತ ಅಂದರೆ ಏನು? ಇಲ್ಲಿ ಹನುಮಂತನಿಗೆ ನಂತರ ಏನಾಗಬೇಕು ಅಂತ ಅಂದರೆ, ಹನುಮ ಬಂದಿರೋದು ಯಾವುದಕ್ಕಾಗಿ? ಸುಗ್ರೀವ ಕಳಿಸಿದ್ದಾನೆ, ನೀನು ಯಾರು ಅವರು ನೋಡ್ಕೊಂಬ ಅಂತ ಹೇಳಿ. ಅದಕ್ಕಾಗಿ ಇಲ್ಲಿ ಹನುಮ ರಾಮ ಲಕ್ಷ್ಮಣರನ್ನು ನೋಡ್ಕೊಂಬರೋದಕ್ಕಾಗಿ ಬಂದಿದ್ದಾನೆ. ಇಲ್ಲಿ ಸುಗ್ರೀವನಿಗೆ ಏನಾಗಬೇಕು, ಏನು ಕೆಲಸ ಆಗಬೇಕು ಅಂತ ಅಂದರೆ, ಸುಗ್ರೀವನಿಗೆ ಅವನ ರಾಜ್ಯ ಬೇಕು ಅಲ್ವಾ. ಸುಗ್ರೀವನಿಗೆ ಅವನ ರಾಜ್ಯ ಬೇಕು ಅಂತ ಅಂದರೆ ಅದು ಅವನಿಂದಾನೇ ಪಡೆಯೋದಕ್ಕಾಗಲ್ಲ, ಅವನ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ, ಅವನಿಗೆ ಅದಕ್ಕೊಂದು ಹೆಲ್ಪ್ ಬೇಕು. ಅದಕ್ಕಾಗಿ ಇಲ್ಲಿ ಹನುಮ ಬಂದಿದ್ದಾನೆ. ಅದು ಇಲ್ಲಿ ಬರ್ತಾ ಇರೋವಂಥವ್ರು ವೈರಿಗಳ ಅಥವಾ ನಮಗೆ ಮಿತ್ರರ ಅಂತ ಮೊದಲು ಚೆಕ್ ಮಾಡಿಕೊಂಡು, ಮಿತ್ರರಾಗಿದ್ದರೆ ನಾವು ಏನಾದರೂ ಹೆಲ್ಪ್ ತೊಗೋಬೋದು ಅಂತ ಹೇಳಿ ಇಲ್ಲಿ ಹನುಮ ಬಂದು ಇವರ ಮುಂದೆ ನಿಂತಿದ್ದಾನೆ. ಈಗ ಹನುಮ ಈ ರೀತಿ ನಿಂತ್ಕೊಂಡಾದಮೇಲೆ ಮೊದಲಿಗೆ ಮೃದುವಾಕ್ಯಗಳಲ್ಲಿ ಆರಂಭಿಸಿದ್ದು ಏನು ಅಂತ ಅಂದರೆ, ನಿಮ್ಮ ಆ ಕಣ್ಣುಗಳ ನೋಟಗಳು ಹೇಗಿದೆ ಅಂತ ಅಂದರೆ, ನಿಮ್ಮಿಬ್ಬರ ಕಣ್ಣು ನೋಟಗಳು ಸಿಂಹ ವಿಪ್ರೇಕ್ಷಿತವು ವೀರವು ಅಂತ ಹೇಳಿ ಆ ಸಿಂಹದ ನೋಟದಂತೆ ತೀಕ್ಷ್ಣವಾಗಿದೆ. ಅವರನ್ನು ಹೊಗಳ್ತಾ ಇದ್ದಾನೆ ಇಲ್ಲಿ ಹನುಮಂತ. ಅದಲ್ಲದೆ ಸಿಂಹಾತಿ ಬಲ ವಿಕ್ರಮವು, ತಮ್ಮಿಬ್ಬರನ್ನು ನೋಡಿದ್ರೆ ಸಿಂಹಕ್ಕಿಂತ ಹೆಚ್ಚಾದ ಶಕ್ತಿಯನ್ನು ಉಳ್ಳವ್ರ ಹಾಗೆ ಇದ್ದೀರಾ ಅಂತ ಹೇಳಿ ರಾಮ ಲಕ್ಷ್ಮಣರನ್ನು ಹೊಗಳ್ತಾ ಇದ್ದಾನೆ. ಶಕ್ರಚಾಪ ನಿಭೇ ಚಾಪೆ ಪ್ರಗೃಹ್ಯ ವಿಪುಲೈರ್ಭುಜೈ, ತಮ್ಮ ಭುಜಗಳು ಹೇಗಿದೆ? ಅತ್ಯಂತ ಸುಂದರವಾಗಿದೆ ಮತ್ತು ಅದೇ ಸಮಯದಲ್ಲಿ ಅಗಲವಾಗಿದೆ. ಹೀಗಿರುವಂತಹ ತಮ್ಮ ಭುಜಗಳಲ್ಲಿ ಶಕ್ರಚಾಪ, ಆ ಇಂದ್ರನ ಬಿಲ್ಲಿನಂತೆ ಇರುವಂತಹ ಬಿಲ್ಲುಗಳನ್ನು ನೀವು ಇಟ್ಕೊಂಡಿದ್ದೀರ. ಅಂಥ ಬಿಲ್ಲುಗಳನ್ನು ಇಟ್ಕೊಂಡು ನೀವಿಬ್ಬರು ತಮ್ಮ ಅಗಲವಾದ ಭುಜಗಳೊಂದಿಗೆ ಬಂದು ನನಗೆ ಸೇವೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಹನುಮಂತ. ಆ ರೀತಿಯಲ್ಲಿ ಇಲ್ಲಿ ಮೊದಲಿಗೆ ಇದು ನಾವು ಹೋಗಿ ನಮಗೆಲ್ಲೋ ಒಂದು ಕಡೆ ಕೆಲಸ ಆಗಬೇಕು ಅಲ್ವಾ, ಇದು ಕೆಲಸ ಆಗಬೇಕು ಅನ್ನೋದಕ್ಕಾಗಿ ಮಾತಾಡ್ತಾ ಇರೋದು ಅಂತ ಅನ್ಕೋಬಾರ್ದು. ಇದು ಒಳಗಿಂದ ನಿಜವಾಗ್ಲೂ ಹನುಮಂತ ಮಾತಾಡಿದ್ದು. ಆದರೆ ಇದೆಲ್ಲ ಏನನ್ನು ತೋರಿಸುತ್ತೆ ಅಂತ ಅಂದರೆ, ನಮಗೆ ಒಂದು ಕೆಲಸ ಆಗಬೇಕು ಅಂತ ಅಂದರೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ನಾವು ಅವರ ಮುಂದೆ ಯಾರ ಮುಂದೆನೋ ಹೋಗಿದ್ದೀವಿ, ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೋಬೇಕು. ಅಂಥ ಒಂದು ಸಮಯದಲ್ಲಿ ಅವ್ರ ಹತ್ರ ನಾವು ಮಾತನಾಡಬೇಕಾದ್ರೆ ಈ ರೀತಿ ಒಂದು ಮೃದು ಧ್ವನಿಯಿಂದ ಆರಂಭಿಸಿ ಮಾತನಾಡೋದಕ್ಕೆ, ನಂತರ ಅವರನ್ನು ಹೊಗಳೋದಕ್ಕೆ ಆರಂಭಿಸಬೇಕು. ಆ ರೀತಿಯಲ್ಲಿ ಅವರನ್ನು ಹೊಗಳೋದಕ್ಕೆ ಹೇಗೆ ಇಲ್ಲಿ ಆರಂಭಿಸ್ದ ಅಂತ ನೋಡಿದ್ರೆ, ಹನುಮಂತ ಈ ರೀತಿ ಸಿಂಹ ನೋಟಗಳನ್ನು ಉಳ್ಳವರು, ಅದಲ್ಲದೆ ಸಿಂಹಕ್ಕಿಂತ ಅತಿಯಾದ ಬಲವನ್ನು ಉಳ್ಳವರು ನೀವು, ನನಗೆ ಆ ರೀತಿ ನೀವು ಕಾಣ್ತಾ ಇದ್ದೀರಾ ಅಂತ ಹೇಳಿ ಅವರನ್ನು ಇಲ್ಲಿ ಸ್ತೋತ್ರ ಮಾಡ್ತಾನೆ ಹನುಮಂತ. ಆ ರೀತಿಯಲ್ಲಿ ನಾವು ಮತ್ತೊಬ್ಬರ ಬಳಿ ಹೋದಾಗ ನಾವು ಮಾತನಾಡುವಂತಹ ಒಂದು ವಿಧಾನವನ್ನು ಇಲ್ಲಿ ಹನುಮಂತ ನಮಗೆ ತೋರಿಸ್ತಾ ಇದ್ದಾನೆ. ವಾಯ್ಪೇಶುಂ ಅನ್ನುವಂಥದ್ದು ಅದನ್ನೇ ತೋರಿಸುತ್ತೆ. ಧೈರ್ಯವಂತೌ ಸುವರ್ಣಾಭೌ ಕೌಯುವಾಂ ಚೀರವಾಸಸೌ ನಿಶ್ವಸಂತೌ ವರಭುಜೌ ಪೀಡಯಂತಾ ವಿಮಾಃ ಪ್ರಜಾಃ ಅಂತ ಹೇಳಿ ಇಲ್ಲಿ ಹನುಮಂತ ತಾವು ಬಂದಿರೋದಕ್ಕೂ ಇಲ್ಲಿರುವಂತಹ ಪ್ರಕೃತಿಗೂ ಒಂದು ಮ್ಯಾಚೇ ಆಗಲ್ಲ. ಯಾಕೆ ಅಂತ ಅಂದರೆ, ನೀವು ನೋಡೋದಕ್ಕೆ ಈ ರೀತಿ ಎತ್ತರಕ್ಕೆ ಹಾಗೂ ಅಗಲವಾದ ಭುಜಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದೀರಾ, ಅದ್ರ ಜೊತೆಗೆ ನಿಮ್ಮ ಹತ್ರ ಈ ಬಿಲ್ಲುಗಳು ಬೇರೆ ಇದೆ. ಹೀಗೆಲ್ಲ ನೀವು ಇರಬೇಕಾದ್ರೆ ಇದು ನೀವಿರಬೇಕಾದ ಸ್ಥಳ ಅಲ್ವಲ್ಲ ಒಂದು. ಎರಡನೇದು, ನೀವು ಈ ರೀತಿ ಇರೋರಾದರೆ
ನೀವು ಧರಿಸ್ಬೇಕಾಗಿರುವಂಥ ಒಂದು ವಸ್ತ್ರಗಳು ಯಾವುದು ಅಂತ ಅಂದರೆ ಒಳ್ಳೊಳ್ಳೆ ವಸ್ತ್ರಗಳು, ಒಳ್ಳೊಳ್ಳೆ ಆಭರಣಗಳು, ಕಿರೀಟ, ಇದನ್ನೆಲ್ಲ ಧರಿಸ್ಬೇಕಲ್ವ ನೀವು. ಆದರೆ ನೀವು ಯಾವುದೋ ಒಂದು ಸಾಧಾರಣವಾದ ವಸ್ತ್ರವನ್ನು ಉಟ್ಕೊಂಡ್ಬಂದಿದ್ದೀರಲ್ಲ ಅಂತ ಹೇಳಿ ಈ ವಸ್ತ್ರಗಳು ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ, ಇಲ್ಲಿ ಇರೋವಂಥ ಕಾಡು ಸಹ ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ನೀವು ತುಂಬ ಧೈರ್ಯವಂತರಾಗೂ ಕಾಣಿಸ್ತಾ ಇದ್ದೀರಾ, ನೀವು ಅತಿ ಪರಾಕ್ರಮಶಾಲಿಗಳಾಗೂ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಆ ರೀತಿ ಇಲ್ಲಿ ಮತ್ತೆ ಅವರನ್ನು ಸ್ತೋತ್ರ ಮಾಡ್ದ. ಸಿಂಹ ವಿಪ್ರೇಕ್ಷಿತೌ ವೀರೌ ಮಹಾಬಲ ವಿಕ್ರಮೌ ಶಕ್ರ ಚಾಪ ನಿಭೇ ಚಾಪೆ ಗೃಹೀತ್ವಾ ಶತ್ರುಸೂದನೌ ಅಂತ ಹೇಳಿ ಮತ್ತೆ ಅವರ ಆ ಕಣ್ಣುಗಳು ಯುದ್ಧದಲ್ಲಿ ಯಾವ ರೀತಿ ತೀಕ್ಷ್ಣವಾಗಿ ಆ ಒಬ್ಬ ಶತ್ರುವಿನ ಬಳಿವರೆಗೂ ಹೋಗೋದಕ್ಕೆ ಆ ಕಣ್ಣು ನೋಟಗಳು ಸಾಧ್ಯವಾಗುತ್ತೆ ಅಂತ ಹೇಳಿ ಆ ಸಿಂಹದ ನೋಟದಂತಿದೆ ಅವರ ನೋಟಗಳು, ಮಹಾಬಲ ವಿಕ್ರಮವು ಅಂತ ಹೇಳಿ ಅವರ ಬಲವನ್ನು ಇಲ್ಲಿ ಕೊಂಡಾಡಿ ಮಾತಾಡ್ದ. ಮತ್ತೆ ನೀವು ಇಟ್ಟುಕೊಂಡಿರುವಂತಹ ಆ ಬಿಲ್ಲುಗಳಿಂದ ಆ ಇಂದ್ರನ ಬಿಲ್ಲು ಹೇಗಿದೆಯೋ ಅಂಥ ಒಂದು ಬಿಲ್ಲನ್ನು ಇಟ್ಟುಕೊಂಡಿದ್ದೀರಾ, ಇದರಿಂದ ತಾವು ಇರುವಂತಹ ಶತ್ರುಗಳನ್ನೆಲ್ಲ ನಾಶ ಮಾಡಿಬಿಡ್ತೀರಾ ಅಂತ ಕಾಣಿಸುತ್ತಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ಏನರ್ಥ, ನೀವು ನಮ್ಮ ಸುಗ್ರೀವನಿಗೆ ಇರುವಂತಹ ಶತ್ರು ಸದ್ಯಕ್ಕೆ ವಾಲಿ, ಅವನನ್ನು ಸಂಹಾರ ಮಾಡಿ ಬೇಕಾಗಿರುವಂತಹ ರಾಜ್ಯವನ್ನು ಕೊಡ್ತೀರಾ ಸುಗ್ರೀವನಿಗೆ ಅಂತ ನಾನು ನಂಬ್ತೀನಿ ಅಂತ ಇಂಡೈರೆಕ್ಟಾಗಿ ಹನುಮಂತ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವು ಯಾವ ವಿಧಾನದಲ್ಲಿ ಮಾತಾಡಬೇಕು ಅನ್ನೋದನ್ನು ಇಲ್ಲಿ ಹನುಮಂತ ಸ್ತೋತ್ರ ಎಲ್ಲ ಮಾಡಿ ಅದಾದಮೇಲೆ ಶತ್ರುಸೂದನವು ಅಂತ ಹೇಳಿ ನಮಗೆ ಇಲ್ಲಿ ನಿಮ್ಮಿಂದ ಬೇಕಾಗಿರುವಂತಹ ಒಂದು ಸಹಾಯ, ಸುಗ್ರೀವ ಆ ವಾಲಿಯನ್ನು ಸಂಹಾರ ಮಾಡಬೇಕು, ಇದು ನಿಮ್ಮಿಂದ ಬೇಕಾಗಿರುವಂಥ ಒಂದು ಸಹಾಯ. ಈ ಮಾತನ್ನು ಅಲ್ಲಿ ಹನುಮಂತ ಹೇಳಲಿಲ್ಲ, ಹೇಳ್ದೇನೆ ಶತ್ರುಸೂದನವು ಅನ್ನುವಂತಹ ಮಾತಿನ ಮೂಲಕ ನೀವು ಅಂಥ ಶತ್ರುಗಳನ್ನು ಸಂಹಾರ ಮಾಡುವಂಥ ಕೆಪಾಸಿಟಿ ಉಳ್ಳವರಂಗೆ ಕಾಣಿಸ್ತಾ ಇದ್ದೀರಾ ಅಂತ ಇಂಡೈರೆಕ್ಟಾಗಿ ಈ ಮಾತಿನ ಮೂಲಕ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಮಾತನಾಡುವಂತಹ ವಿಧಾನವನ್ನು ಅವರನ್ನು ಸ್ವಲ್ಪ ಹೊಗಳಬೇಕು, ನಮಗೆ ಕೆಲಸ ಆಗಬೇಕು ಅಂತ ಅಂದರೆ, ಅದೇ ಸಮಯದಲ್ಲಿ ಇಲ್ಲಿ ಫೇಕಾಗಿ ಹೊಗಳ್ತಾ ಇಲ್ಲ, ಒರಿಜಿನಲ್ ಆಗಿ ಅವನ ಕಣ್ಣಿಗೆ ಏನು ಕಾಣಿಸ್ತೋ ಮತ್ತು ತನ್ನ ಮನಸ್ಸಿನಿಂದ ಮನಸ್ಸಾರೆ ಹೊಗಳುತ್ತಾ ಇರುವಂಥದ್ದು ಹನುಮಂತ ಇವರಿಬ್ಬರನ್ನು. ಆ ರೀತಿ ಹನುಮಂತ ಇವರಿಬ್ಬರನ್ನ ಹೊಗಳಿದ ಮೇಲೆ ಇಲ್ಲಿ ನಾವು ನೋಡೋದಾದರೆ, ಶ್ರೀಮಂತೌ ರೂಪಸಂಪನ್ನೌ ವೃಷಭಶ್ರೇಷ್ಠ ವಿಕ್ರಮೌ ಹಸ್ತಿ ಹಸ್ತೋಪಮ ಭುಜೌ ದ್ಯುತಿಮಂತೌ ನರಋಷಭೌ ಅಂತ ಹೇಳಿ ಇಲ್ಲಿ ಅವರಿಬ್ಬರನ್ನು ಹೊಗಳುತ್ತಾ ಇದ್ದಾನೆ. ಈಗ ಸಿಂಹವನ್ನು ಕಂಪ್ಯಾರಿಸನ್ ಮಾಡಿದ್ದಾಯಿತು, ಈಗ ವೃಷಭದ ಒಂದು ಕಂಪ್ಯಾರಿಸನ್. ವೃಷಭ ಅಂದರೆ ಗೂಳಿ. ಆ ರೀತಿ ಗೂಳಿಯ ಒಂದು ಪರಾಕ್ರಮವನ್ನು ಉಳ್ಳವರು ನೀವು. ಗೂಳಿಗೆ ಯಾವ ರೀತಿಯ ಒಂದು ಪರಾಕ್ರಮ ಧೈರ್ಯ ಎಲ್ಲ ಇರುತ್ತೋ ಅದೇ ರೀತಿಯಾಗಿ ಅಂಥ ಪರಾಕ್ರಮವನ್ನು ಉಳ್ಳವರು ನೀವು. ಶ್ರೀಮಂತೌ ರೂಪಸಂಪನ್ನವು. ಶ್ರೀಮಂತವು ಅಂತ ಅಂದರೆ ಏನು? ಹೌದು, ನಾವು ಕನ್ನಡದಲ್ಲಿ ಹೇಳುವಂತಹ ಪದವೇ ಶ್ರೀಮಂತ, ಹೌದು. ಆದರೆ ಯಾವುದರಲ್ಲಿ ಶ್ರೀಮಂತರು? ಅವ್ರು ಉಟ್ಕೊಂಡಿರುವಂಥ ಬಟ್ಟೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ, ಅವರಿರೋವಂಥ ಕಾಡು ಮ್ಯಾಚ್ ಆಗ್ತಾ ಇಲ್ಲ. ಯಾಕಂದರೆ ಈ ರೀತಿಯಾಗಿ ಅಗಲವಾದ ಒಂದು ಭುಜಗಳನ್ನು ಇಟ್ಕೊಂಡಿರೋರು, ಈ ಬಿಲ್ಲುಗಳನ್ನು ಇಟ್ಕೊಂಡಿರೋರು ಇಂಥ ವಸ್ತ್ರಗಳನ್ನು ಉಡೋದಿಲ್ಲ. ಅದಲ್ಲದೆ ಇಂಥ ಕಾಡಿಗೂ ಅವರು ಬರೋದಿಲ್ಲ. ಹೀಗೆಲ್ಲ ಇರಬೇಕಾದ್ರೆ ಅವರನ್ನು ಶ್ರೀಮಂತರು ಅಂತ ಹೇಗೆ ಹೇಳ್ಬೋದು ಅಲ್ವಾ? ಈ ಒಂದು ಪ್ರಶ್ನೆ ಬರುತ್ತೆ. ಆ ರೀತಿಯಲ್ಲಿ ನಾವು 12ನೇ ಪಾಶುರದಲ್ಲಿ ಗೋದಾದೇವಿ ಏನು ಹೇಳಿದ್ಲು ಅಂತ ನೋಡಿದ್ರೆ, ನರ್ಚೆಲ್ವನ್ ತಂಗಾಯ್ ಅಲ್ವಾ? ನರ್ಚೆಲ್ವನ್ ಯಾರು? ಅವನು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವನು. ಯಾವುದರಿಂದ ಅವನು ಪ್ರಿಯವಾದವನು ಅಂತ ಅಂದರೆ, ಆ ಕೃಷ್ಣನ ಕೈಂಕರ್ಯವನ್ನು ಯಾವಾಗಲೂ ಅವನು ಮಾಡ್ತಾ ಇದ್ದರಿಂದ ಕೃಷ್ಣನಿಗೆ ಪ್ರಿಯವಾದವನು. ಆ ರೀತಿಯಲ್ಲಿ ಆ ಕೈಂಕರ್ಯ ಶ್ರೀ ಅನ್ನುವಂತಹ ಸಂಪತ್ತನ್ನು ಇಟ್ಕೊಂಡಿರೋದ್ರಿಂದ ಅವನು ನರ್ಚೆಲ್ವನ್. ಚೆಲ್ವನ್ ಅಂದರೆ ವೆಲ್ತಿ ಪರ್ಸನ್, ಅವನು ಬಹಳ ಸಂಪತ್ತಿನಿಂದ ಕೂಡಿದವನು ಅಂತ ಹೇಳಿ ನರ್ಚೆಲ್ವನ್ ಅಂತ ಹೇಳಿ ಅಲ್ಲಿ ಗೋದಾದೇವಿ ಹೇಗೆ ಹೇಳಿದ್ಲೋ ಅದೇ ರೀತಿ ಇಲ್ಲಿ ಶ್ರೀಮಂತೌ ಅಂತ ಹೇಳೋದು ಇದೇ ರೀತಿಯಾಗಿ ಕೈಂಕರ್ಯವನ್ನು ತೋರಿಸುತ್ತೆ. ಅದು ರಾಮನಿಗೆ ಕೈಂಕರ್ಯವನ್ನು ತೋರಿಸೋದಿಲ್ಲ, ಲಕ್ಷ್ಮಣನಿಗೆ ಕೈಂಕರ್ಯವನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ರಾಮನಿಗೆ ಶ್ರೀಮಂತ ಅನ್ನೋದು ಹೇಗೆ ಸರಿ ಹೋಗುತ್ತೆ ಅಂತ ಅಂದರೆ, ಅಸಂಖ್ಯೇಯ ಕಲ್ಯಾಣ ಗುಣಗಣ ಮಹೋದದೆ ಅನ್ನುವಂತಹ ರೀತಿಯಲ್ಲಿ ಅಂಥ ಆ ಒಂದು ಗುಣಗಣಗಳು ಅಸಂಖ್ಯೇಯವಾದದಲ್ವಾ?
ಅದನ್ನು ನಾವು ಎಣಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಶ್ರೀರಾಮ ಶ್ರೀಮಂತ, ಲಕ್ಷ್ಮಣ ಇಂಥ ಕೈಂಕರ್ಯವನ್ನು ಇಟ್ಕೊಂಡಿರೋದ್ರಿಂದ ಅವನು ಶ್ರೀಮಂತ. ಶ್ರೀಮಂತವು ರೂಪಸಂಪನ್ನವು ಅಂತ ಹೇಳಿ ಅವರು ಶ್ರೀಮಂತರು ಮಾತ್ರ ಅಲ್ಲ, ರೂಪಸಂಪನ್ನವು, ನೋಡೋದಕ್ಕೂ ಕೂಡ ಅಷ್ಟು ಸುಂದರವಾಗಿದ್ದಾರೆ ಅಂತ ಹೇಳಿ ಇಲ್ಲಿ ವೃಷಭಕ್ಕೆ ಹೋಲಿಸ್ತಾ ಇದ್ದಾನೆ. ಅದಲ್ಲದೆ ಹಸ್ತಿ ಅಂತ ಹೇಳಿ ಆನೆಗೂ ಕೂಡ ಅವರ ಒಂದು ಪರಾಕ್ರಮವನ್ನು, ಇಲ್ಲಿ ಪರಾಕ್ರಮಕ್ಕಿಂತ ಹೆಚ್ಚಾಗಿ ದ್ಯುತಿ ಅಂತ ಹೇಳಿದರೆ ಆ ಒಂದು ಸ್ಟಡಿ ಮೈಂಡ್, ಅದಕ್ಕೆ ಇಲ್ಲಿ ಸ್ಟಡಿಯಾಗಿ ಇರುವಂಥದ್ದು ಆನೆಗಳು ಹೌದು, ಆದರೆ ಅದೇ ಸಮಯದಲ್ಲಿ ಅದಕ್ಕೆ ವಿಪರೀತವಾಗಲೂ ಆನೆಗಳು ಇರುತ್ತವೆ. ಆದರೆ ಸ್ಟಡಿ ಮೈಂಡ್ಗೆ ಇಲ್ಲಿ ಆನೆನ ಕಂಪೇರ್ ಮಾಡಿ ಹನುಮ ಅವರಿಬ್ಬರನ್ನು ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಸಿಂಹದ ಒಂದು ಕಂಪ್ಯಾರಿಸನ್ ಆಯಿತು, ವೃಷಭದ ಕಂಪ್ಯಾರಿಸನ್ ಆಯಿತು, ಹಸ್ತಿ ಆನೆಯ ಒಂದು ಕಂಪ್ಯಾರಿಸನ್ ಆಯಿತು. ಇಷ್ಟೆಲ್ಲ ಹೇಳಿ ಮುಗಿಸ್ದ ಹನುಮಂತ, ತನ್ನ ಇಂಟ್ರೊಡಕ್ಷನ್ನ ಕೊಟ್ಟುಕೊಂಡ. ಅದಾದ ಮೇಲೆ ಕೊನೆಯಲ್ಲಿ ಅವ್ರನ್ನೆಲ್ಲ ಸ್ತೋತ್ರ ಮಾಡಿ ತನ್ನ ಇಂಟ್ರೊಡಕ್ಷನ್ನ ಕೊಟ್ಕೊಂಡು ತಾವಿಬ್ಬರು ಯಾರು, ತಾವು ಯಾವುದಕ್ಕಾಗಿ ಬಂದಿದ್ದೀರಾ ಅಂತ ಅವರನ್ನು ಪ್ರಶ್ನೆ ಕೇಳಿ ಹನುಮಂತ ಹಾಗೆ ತನ್ನ ಮಾತುಗಳನ್ನು ಮುಗಿಸ್ಕೊಂಡ. ಇದೆಲ್ಲ ಏನು ತೋರಿಸುತ್ತೆ ಅಂತ ಅಂದರೆ, ಮೊದಲಿಂದ ಕೊನೆಯವರೆಗೂ ಹನುಮಂತ ಹೇಗೆ ಮಾತಾಡೋದ್ನೋ, ಮೊದಲು ಅವರನ್ನು ಸ್ತೋತ್ರ ಮಾಡ್ದ, ಮಧ್ಯದಲ್ಲಿ ಸ್ತೋತ್ರ ಮಾಡ್ತಾ ಇಂಡೈರೆಕ್ಟಾಗಿ ಶತ್ರುಸೂದನವು ಅಂತ ಹೇಳಿ ತಮ್ಮ ಹತ್ರ ತಮ್ಮನ್ನು ನೋಡಿದ್ರೆ ಶತ್ರುಗಳನ್ನು ಅಳಿಸುವಂಥ ಶಕ್ತಿಯನ್ನು ತಾವು ಉಳ್ಳವರು ಅಂದರೆ ಏನರ್ಥ, ನಮಗೆ ಬೇಕಾಗಿರೋದು ಅದೇನೆ, ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಬೇಕು, ಆ ರೀತಿಯಲ್ಲಿ ಅಂಥ ಶಕ್ತಿಯನ್ನೂ ತಾವು ಉಳ್ಳವರು ಅಂತ ಹೇಳಿ ಇಂಡೈರೆಕ್ಟಾಗಿ ಅದನ್ನು ತೋರಿಸ್ದ. ಅದರ ಜೊತೆಗೆ ಎಲ್ಲ ಸ್ತೋತ್ರವನ್ನೆಲ್ಲ ಮಾಡಿ ತನಗೆ ಏನು ಬೇಕು ಅನ್ನೋದನ್ನು ಇಂಡೈರೆಕ್ಟಾಗಿ ತೋರಿಸಿ ತಾನು ಯಾರು, ಅವ್ರು ಯಾರು ಅಂತ ಪ್ರಶ್ನೆಗಳನ್ನು ಕೇಳಿ ತನ್ನ ಮಾತುಗಳನ್ನು ಮುಗಿಸ್ಕೊಂಡ. ಇಲ್ಲಿ ಇದನ್ನೆಲ್ಲ ನಾವು ಏನಕ್ಕೆ ನೋಡಿದ್ವಿ ಅಂತ ಅಂದರೆ, ವಾಯ್ಪೇಶುಂ ಅಂತ ಅಂದರೆ ಒಬ್ಬರು ಬಾಯನ್ನು ಇಟ್ಕೊಂಡಿದ್ರೆ ಆ ಬಾಯಿಂದ ಮಾತನಾಡುವಂತಹ ಕೆಪಾಸಿಟಿ ಇದೆ ಅಂತ ಅಂದರೆ, ಅವರು ಹೇಗೆ ಈ ಹನುಮಂತ ಮಾತನಾಡಿದ್ನೋ ಮೊದಲಿಂದ ಕೊನೆಯವರೆಗೂ ಆ ರೀತಿಯಲ್ಲಿ ಮಾತನಾಡಬೇಕು ಅಂತ ಹೇಳಿ ಇಲ್ಲಿ ವಾಯ್ಪೇಶುಂ ಅನ್ನೋದಕ್ಕೆ ನಮ್ಮ ಆಚಾರ್ಯರು ಆ ವಿಶೇಷವಾದ ಅರ್ಥಗಳನ್ನು ತೋರಿಸ್ತಾರೆ. ಆ ರೀತಿಯಲ್ಲಿ ನಾವು ವಿಶೇಷವಾದ ಅರ್ಥಗಳನ್ನು ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ಪೇಶುಂ ನಂಗಾಯ್ ಎಳ್ದಿರಾಯ್ ನಾಣಾದಾಯ್ ನಾವುಡೆಯಾಯ್. ವಾಯ್ಪೇಶುಂ ಅನ್ನೋದಕ್ಕೆ ವಿಶೇಷವಾದ ಅರ್ಥಗಳನ್ನು ನೋಡ್ಬಿಟ್ವಿ. ನಂಗಾ ಎಳ್ದಿರಾಯ್, ಓ ಸಖಿಯೇ ನೀನು ಎದ್ದೇಳು, ನಾಣಾದಾಯ್ ನಾವುಡೆಯಾಯ್. ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಆದರೂ ನೀನು ಹೇಳ್ತಾ ಇಲ್ವಲ್ಲ, ನೀನು ಎಷ್ಟು ಆಸಕ್ತಿ ಇರೋಳು, ಇದಕ್ಕೆ ಮುಂಚೆ ಎಷ್ಟೆಲ್ಲ ನಮ್ಮ ಜೊತೆ ಬಂದಿದೆಯಾ, ಈ ವ್ರತದ ಅನುಷ್ಠಾನದಕ್ಕೆ ಮಾತ್ರ ಈ ಸಮಯದಲ್ಲಿ ಮಾತ್ರ ನೀನು ಯಾಕೆ ಬರ್ತಾ ಇಲ್ಲ, ನಾಣಾದಾಯ್ ಯಾಕೆ ನಿನಗೆ, ಈಗ ನಾವು ಇಷ್ಟೆಲ್ಲ ಹೇಳಿದ್ರು ನಿನಗೆ ನಾಚಿಕೆ ಅನ್ನೋದು ಆಗ್ತಾ ಇಲ್ವಾ, ನಾಣಾದಾಯ್ ನಾವುಡೆಯಾಯ್. ನಾವುಡೆಯಾಯ್ ಅಂದರೆ ಏನು, ನೀನು ಎಂಥವಳು ಅಂತ ಅಂದರೆ, ಹೇಗೆ ವಾಯ್ಪೇಶುಂ ಅಂತ ಹೇಳಿದ್ಲು ಗೋದಾದೇವಿ, ನಿನ್ನ ಬಾಯಿ ತುಂಬ ಜೋರು, ನೀನು ತುಂಬ ಮಾತಾಡ್ತೀಯ, ಆದರೆ ಒಂದು ಕೆಲಸನೂ ಮಾಡಲ್ಲ. ನೀನು ಹೇಳಿದ್ದೇನು, ನಾನೇ ಅಲಾರಂ ಥರ ಇದ್ದು ನಾನೇ ನಿಮ್ಮನ್ನೆಲ್ಲ ಎಬ್ಬಿಸ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದೀಯಲ್ಲ ಅಂತ ಗೋದಾದೇವಿ ಹೇಳಿದ್ಲಲ್ಲ. ಆ ರೀತಿಯಲ್ಲಿ ವಾಯ್ಪೇಶುಂ ತುಂಬ ಮಾತಾಡ್ತೀಯ, ಅದೇ ರೀತಿಯಲ್ಲಿ ನಾವುಡೆಯ ಅಂದರೆ ನಿನ್ನ ನಾಲಿಗೆ ತುಂಬ ಉದ್ದ ಅಂತ ಹೇಳಿ ಗೋದಾದೇವಿ ಅವಳಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಇದಕ್ಕೂ ಸಹ ತುಂಬ ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ಈಗ ವಾಯ್ಪೇಶುಂ ಅನ್ನೋದಕ್ಕೆ ನಾವು ಏನು ಅರ್ಥಗಳನ್ನು ನೋಡಿದ್ವಿ, ಒಬ್ಬರು ಬಾಯಿಟ್ಟುಕೊಂಡು ಅವರಿಗೆ ಮಾತನಾಡುವಂತಹ ಒಂದು ಕೆಪಾಸಿಟಿ ಇದ್ದರೆ ಹೇಗೆ ಮಾತಾಡಬೇಕು ಅನ್ನೋದು ವಾಯ್ಪೇಶುಂ ಅನ್ನುವಂಥದ್ದು ತೋರಿಸಿದ್ರೆ, ನಾವುಡೆಯ ಎನ್ನುವಂಥದ್ದು ಈ ಒಂದು ನಾಲಿಗೆಯನ್ನು ಇಟ್ಕೊಂಡಿರೋದ್ರಿಂದ ಆ ರೀತಿ ಮಾತನಾಡಿದವ್ರನ್ನ ನಾವು ಯಾವ ರೀತಿ ಅಪ್ರಿಷಿಯೇಟ್ ಮಾಡಬೇಕು, ಯಾವ ರೀತಿ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ವಾಯ್ಪೇಶುಂ ಅನ್ನೋವಂಥದ್ದು ಮಾತಾಡೋದನ್ನು ತೋರಿಸಿದ್ರೆ, ಅದೇ ರೀತಿಯಲ್ಲಿ ಇದು ಮತ್ತೊಬ್ಬರನ್ನ, ಎದುರುಗಡೆ ಇರೋರನ್ನ ಹಾಗೆ ಮಾತನಾಡಿದ್ರೆ ಅವ್ರನ್ನ ನಾವು ಯಾವ ರೀತಿ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ನಾವು ಈ ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಈಗ ನೋಡಿದಂತಹ ಸಂಗತಿಯೇ, ಹನುಮ ಹೊಗಳಾಯಿತು, ಈ ರಾಮ ಲಕ್ಷ್ಮಣರನ್ನು ಅವರನ್ನು ಪ್ರಶ್ನೆ ಮಾಡಿದ್ದು ಆಯಿತು, ತಾವು ಯಾರು ಅಂತ ಎಲ್ಲ ಕೇಳಿದ್ದು ಆಯಿತು. ಅದಾದ ಮೇಲೆ ಶ್ರೀರಾಮ ಹೇಳುವಂಥ ಮಾತುಗಳನ್ನು ಇದಕ್ಕೆ ಅಂದರೆ ನಾವುಡೆಯ ಎನ್ನುವುದಕ್ಕೆ ವಿಶೇಷ ಅರ್ಥವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ
ವಿದುಷಃ ಶಕ್ಯಮೇವಂ ವಿಭಾಷಿತುಂ ಅಂತ ಹೇಳಿ 4 ವೇದಗಳನ್ನೂ ಸಹ ಅರಿತಿದ್ದರೂ ಹೀಗೆ ಮಾತನಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಆ ಹನುಮಂತನ ಅಪ್ರಿಷಿಯೇಟ್ ಮಾಡ್ತಾ ಇರುವಂಥದ್ದು ಶ್ರೀರಾಮ. ಆದರೆ ನೇರವಾಗಿ ಮಾಡ್ತಾ ಇಲ್ಲ, ಪಕ್ಕದಲ್ಲಿರುವಂತಹ ಲಕ್ಷ್ಮಣನಿಗೆ ಇದನ್ನು ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಇಲ್ಲಿ ಆ ರೀತಿ ಒಬ್ಬರು ಮಾತನಾಡಿದ್ರೆ ಅವರನ್ನು ಹೇಗೆ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದನ್ನು ಇದರ ಮೂಲಕ ನಾವು ನೋಡ್ಬೋದು. ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಬಹುವ್ಯಾಹರ್ತಾನೇನ ನ ಕಿಂಚಿದ್ ಅಪಶಬ್ದಿತಂ ಅಂತ ಹೇಳಿ ಅವನು ಯಾರು? ನವವ್ಯಾಕರಣ ಪಂಡಿತ ಹನುಮಂತ ಅಲ್ವಾ? ವ್ಯಾಕರಣದಲ್ಲಿ ಎಲ್ಲೂ ಸ್ವಲ್ಪವೂ ಮಿಸ್ಟೇಕ್ ಇಲ್ಲ. ಅದರ ಜೊತೆಗೆ ಅಲ್ಲಿ ಅವನು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ತುಂಬ ವೇಗವಾಗೂ ಮಾತಾಡ್ತಾ ಇಲ್ಲ, ಪದಗಳು ಏನೇನು ಅಂತ ಅರ್ಥ ಆಗದೆ ಇರೋ ಥರ ವೇಗವಾಗೂ ಮಾತಾಡ್ತಾ ಇಲ್ಲ. ಅದೇ ರೀತಿ ನಾನು ಇವಾಗ ಅಂತ ಹೇಳಿ ನಿಧಾನಕ್ಕೂ ಮಾತಾಡ್ತಾ ಇಲ್ಲ, ಒಂದೊಂದು ಪದಕ್ಕೂ ಆ ರೀತಿ ಗ್ಯಾಪನ್ನು ಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಅವನು ಸರಿಯಾದ ಸ್ಪೀಡ್ನಲ್ಲಿ ಮಾತನಾಡ್ತಾ ಇದ್ದಾನೆ, ಸರಿಯಾದ ವ್ಯಾಕರಣದೊಂದಿಗೆ ಮಾತನಾಡ್ತಾ ಇದ್ದಾನೆ. ಅದರ ಜೊತೆಗೆ ಬಹುವ್ಯಾಹರ್ತಾನೇನ ನ ಕಿಂಚಿದ್ ಅಪಶಬ್ದಿತಂ ಅಂತ ಅಂದರೆ ಸ್ವಲ್ಪವೂ ಕೂಡ ಎಲ್ಲಿ ಯಾವ ಸ್ಥಳದಲ್ಲಿ ಯಾವ ಪದವನ್ನು ಉಪಯೋಗಿಸ್ಬೇಕೋ ಅದೇ ಪದಾನೇ ಸೂಕ್ತವಾಗಿ ಉಪಯೋಗಿಸಿದಾನೆ ಹೊತ್ತು ಯಾವ ಪದವು ಅಪಶಬ್ದವಾಗಿ ಎಲ್ಲೂ ಬಂದಿಲ್ಲ. ಅವನ ಮಾತುಗಳು ಹಾಗಿದೆ ಅಂತ ಹೇಳಿ ಆ ಹನುಮಂತನ ಮಾತುಗಳನ್ನು ಇಲ್ಲಿ ಶ್ರೀರಾಮ ಹೊಗಳ್ತಾ ಇದ್ದಾನೆ. ಸೊ ಇದೆಲ್ಲ ಏನು ತೋರಿಸುತ್ತೆ ಶ್ರೀರಾಮ ಹನುಮಂತನಿಗೆ ಹೇಳ್ತಾ ಇರೋದು ಅಂತ ಅಂದರೆ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಅಂತ ಅಂದರೆ ಇಲ್ಲಿವರೆಗೂ ನಾವು ಕೇಳಿದ್ವಲ್ಲ, ಅವನು ವೇಗವಾಗಿ ಮಾತನಾಡದೇ ಇರೋದು, ಅವನು ಅದೇ ಸಮಯದಲ್ಲಿ ನಿಧಾನಕ್ಕೆ ಮಾತನಾಡದೇ ಇರೋದು, ಅದೇ ಸಮಯದಲ್ಲಿ ನಕಿಂಚಿತ್ ಅಪಶಬ್ದಿತಂ ಒಂದೂ ವರ್ಡ್ ಬೇರೆ ವರ್ಡನ್ನು ಹಾಕದೇ ಇರೋದು. ಇದೆಲ್ಲ ಏನನ್ನು ತೋರಿಸುತ್ತೆ ಅಂತ ಅಂದರೆ ನಾವು ನಮ್ಮ ಜೀವನದಲ್ಲಿ ಅದು ಮನೆಯಲ್ಲಾಗಿರ್ಬೋದು, ಮನೆಯಲ್ಲೂ ನಮಗೆ ಬೇಕಾಗತ್ತೆ, ಆಫೀಸಲ್ಲಂತೂ ಖಂಡಿತ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇದನ್ನೇ ತೋರಿಸುತ್ತೆ. ಮತ್ತು ಅಲ್ಲಿ ಹನುಮಂತ ಮಾತನಾಡಿದ್ರಲ್ಲಿ ಇದು ನಮಗೆ ಗೊತ್ತಾಗಲಿಲ್ಲ. ಇದೆಲ್ಲ ಹೇಗಿದೆ ಅಂತ ಶ್ರೀರಾಮ ವಾಪಸ್ ಹೊಗಳಬೇಕಾದ್ರೇ ಆ ಹನುಮಂತನ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಆ ರೀತಿಯಲ್ಲಿ ಶ್ರೀರಾಮ ಈಗ ಆ ಹನುಮಂತ ಮಾತನಾಡಿರುವಂಥದ್ದನ್ನ ಇಲ್ಲಿ ಹೊಗಳ್ತಾ ಇದ್ದಾನೆ. ಅಲ್ಲಿ ಮಾತನಾಡುವಂಥದ್ರಲ್ಲಿ ಕೇವಲ ಮಾತನಾಡೋದು ಮಾತ್ರನ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಇಲ್ಲ. ಯಾಕೆ ಅಂತ ಅಂದರೆ ಹನುಮಂತ ಇಷ್ಟೊತ್ತು ಮಾತಾಡ್ದ, ಅದನ್ನು ಕೇಳಿಸ್ಕೊಂಡವರು ರಾಮ ಲಕ್ಷ್ಮಣರು. ಅವರಿಬ್ಬರು ಮಧ್ಯದಲ್ಲಿ ಏನಾದರೂ ಮಾತಾಡ್ಬೋದಾಗಿತ್ತಲ್ವ, ಅವರಿಬ್ಬರು ಅಷ್ಟೊತ್ತೂ ಏನೂ ಮಾತಾಡಲಿಲ್ಲ. ಅಂದರೆ ಏನರ್ಥ? ಕಮ್ಯುನಿಕೇಷನ್ ಅನ್ನೋದು ಎರಡು ಕಡೆಯಿಂದ ಆಗಬೇಕಾಗಿರೋದು. ಈಗ ಹನುಮಂತ ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ರಾಮ ಲಕ್ಷ್ಮಣರು ಸುಮ್ಮನೆ ಇದ್ದು ಕೇಳಿಸ್ಕೊಳ್ತಾ ಇದ್ದಾರೆ. ಅಂದರೆ ಆ ಕೇಳಿಸ್ಕೊಳ್ಳುವಂಥ ಲಿಸ್ನಿಂಗ್ ಕೆಪಾಸಿಟಿ ಏನಿದೆ ಅದು ಕಮ್ಯುನಿಕೇಷನಲ್ಲಿ ಸೇರುತ್ತೆ. ಆ ರೀತಿಲಿ ನಾವಿಲ್ಲಿ ನೋಡೋದಾದರೆ ಕಮ್ಯುನಿಕೇಷನ್ ಆ ಹನುಮಂತನಿಂದ ಹೇಗಾಯಿತೋ ಅದೇ ಸಮಯದಲ್ಲಿ ಆ ಲಿಸ್ನಿಂಗ್ ಕೆಪಾಸಿಟಿ ಅವರಿಂದನೂ ಆಯಿತು. ಇಲ್ಲದೆ ಹೋದರೆ ಶ್ರೀರಾಮ ಆ ಹನುಮಂತನನ್ನು ಈ ರೀತಿ ಹೊಗಳೋಕ್ಕಾಗಲ್ಲ, ಕೇಳಿಸ್ಕೊಂಡಿಲ್ಲ ಅಂತ ಅಂದರೆ. ಸರಿಯಾಗಿ ಕೇಳಿಸ್ಕೊಂಡಿರೋದ್ರಿಂದಾನೇ ಈ ರೀತಿ ಹನುಮಂತನನ್ನು ಹೊಗಳ್ತಾ ಇರೋವಂಥದ್ದು. ಈಗ ಮಾತುಗಳನ್ನು ಮಾತ್ರ ಹೊಗಳಿದ್ದಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಬೇರೆ ಏನೇನು ಸೇರುತ್ತೆ ಅಂತ ಇಲ್ಲಿ ಶ್ರೀರಾಮ ತೋರಿಸ್ತಾನೆ. ನಮುಖೇ ನೇತ್ರಯೋರ್ವಾಪಿ ಲಲಾಟೆ ಚ ಭ್ರುವೋಸ್ಥತ ಅನ್ಯೇಷ್ವಪಿ ಚ ಗಾತ್ರೇಷು ದೋಷ ಸಂವಿದಿತ ಕ್ವಚಿತ್ ಅಂತ ಹೇಳಿ ಇಲ್ಲಿ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖದಿಂದ ನಾವು ಯಾವ್ಯಾವ ಭಾವನೆ ತೋರಿಸ್ತೀವಿ ಮಾತನಾಡಬೇಕಾದ್ರೆ, ಇದು ಕೂಡ ಮುಖ್ಯ ಅಂತ ಹೇಳಿ ನಾವು ಒಂದೊಂದು ಪದ ಮಾತನಾಡಬೇಕಾದ್ರೂ ಅದಕ್ಕೆ ತಕ್ಕಂತೆ ನಮ್ಮ ಒಂದು ಮುಖಭಾವನೆ ಇರಬೇಕು ಅಂತ ಹೇಳಿ ಇಲ್ಲಿ ಶ್ರೀರಾಮ ತೋರಿಸ್ತಾನೆ. ಮುಖಭಾವನೆ ಮಾತ್ರ ಅಲ್ಲ, ನೇತ್ರಯೋಹೋ ಕಣ್ಣಿನಿಂದ ನಾವು ಕೊಡುವಂತಹ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಮುಖ್ಯವಾದದ್ದು ಅಂತ ಹೇಳಿ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ನಾವು ಇವತ್ತೇನು ಹೇಳ್ತೀವಿ, ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇನ್ನೊಬ್ಬರನ್ನ ನೋಡಿ ಮಾತನಾಡ್ತಾ ಐ ಕಾಂಟ್ಯಾಕ್ಟ್ ಅಂತೀವಲ್ವ, ಅದನ್ನು ಶ್ರೀರಾಮ ಇಲ್ಲಿ ತೋರಿಸಿದಾನೆ. ಆ ರೀತಿಯಲ್ಲಿ ಮುಖದಲ್ಲಿ ಇರುವಂತಹ ಭಾವನೆಗಳು, ಅದರ ಜೊತೆಗೆ ಐ ಕಾಂಟ್ಯಾಕ್ಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಶ್ರೀರಾಮ ತೋರಿಸ್ತಾನೆ. ನೇತ್ರಯೋಹೋ ವಾಪಿ ಲಲಾಟೆ ಚ ಅಂತ ಹೇಳಿ, ಲಲಾಟೆ ಅಂತ ಅಂದರೆ ಈ ಒಂದು ಫೋರ್ ಹೆಡ್, ಈ ಒಂದು ಹಣೆ,
ಈ ಹಣೆಯಲ್ಲೂ ಕೂಡ ಕೆಲವೊಂದು ಸರಿ ಅಂತ ಅಲ್ಲ, ಮಾತನಾಡ್ತಾ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು. ಹೀಗೆ ಆಶ್ಚರ್ಯಕರವಾದ ಎಕ್ಸ್ಪ್ರೆಷನ್, ಅದ್ರ ಜೊತೆಗೆ ಸಿಡುಕೊಂಡು ಹಾಗೆ ಎಕ್ಸ್ಪ್ರೆಷನ್, ಇದೆಲ್ಲ ಕೊಡ್ಬೋದು. ಆ ರೀತಿಯಲ್ಲಿ ಒಂದೊಂದು ಪದ ಮಾತನಾಡಬೇಕಾದ್ರೂ ಈ ಲಲಾಟ ಹಣೆಯ ಎಕ್ಸ್ಪ್ರೆಷನ್ ಕೂಡ ಅಷ್ಟು ಪರ್ಫೆಕ್ಟಾಗಿತ್ತು ಅಂತ ಹೇಳಿ ಆ ಹನುಮಂತನನ್ನು ಇಲ್ಲಿ ಶ್ರೀರಾಮ ಹೊಗಳ್ತಾ ಇದ್ದಾನೆ. ಅದರ ಜೊತೆಗೆ ಕೇವಲ ಈ ಮುಖಭಾವನೆಗಳು ಮಾತ್ರ ಅಲ್ಲ, ಕಂಪ್ಲೀಟ್ ಬಾಡಿ ಲ್ಯಾಂಗ್ವೇಜ್, ಅವನು ಹೇಗೆ ನಿಂತ್ಕೊಂಡು ಮಾತನಾಡ್ದ, ಆ ಒಂದು ಬಾಡಿ ಪೋಸ್ಚರ್ ಪ್ರತಿಯೊಂದನ್ನೂ ಸಹ ಯಾವುದರಲ್ಲೂ ದೋಷ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಶ್ರೀರಾಮ ಹೊಗಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಅಂದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್, ಅದರ ಜೊತೆಗೆ ಈ ಫೇಶಿಯಲ್ ಎಕ್ಸ್ಪ್ರೆಷನ್, ಅದರ ಜೊತೆಗೆ ಮಾತನಾಡುವಂತಹ ಈ ವ್ಯಾಕರಣ, ಪದಗಳ ಬಳಕೆ, ಇವೆಲ್ಲವೂ ಮುಖ್ಯ. ಕೇವಲ ಮಾತನಾಡೋದು ಮಾತ್ರ ಕಮ್ಯುನಿಕೇಷನ್ ಸ್ಕಿಲ್ ಅಲ್ಲ, ಕೇಳಿಸ್ಕೊಳ್ಳೋದು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿ ಇಲ್ಲಿ ಶ್ರೀರಾಮ ತೋರಿಸ್ತಾ ಇದ್ದಾನೆ. ಆ ರೀತಿಯಲ್ಲಿ ಇವನನ್ನೆಲ್ಲ ಹೊಗಳಿದ ನಂತರ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಮದ್ಭುತಂ ಅಂತ ಹೇಳಿ ಉರಸ್ಥಂ ಕಂಠಗಂ ವಾಕ್ಯಂ ವರ್ತದೆ ಮಧ್ಯಮೇಶ್ವರೇ. ಮತ್ತೊಂದು ಮುಖ್ಯವಾದ ಒಂದು ವಿಷಯ, ಅವಿಸ್ತರಂ ಅಸಂದಿಗ್ಧಂ. ನಮ್ಮ ಸ್ವಾಮಿಯವರು ಅಂದರೆ ನಮ್ಮ ಶ್ರೀ APN ಸ್ವಾಮಿಯವರು ನಮಗೆಲ್ಲರಿಗೂ ಶಿಷ್ಯರಿಗೆ ಯಾವಾಗಲೂ ಹೇಳೋವಂಥ ಒಂದು ವಿಷಯ ಏನು ಅಂತ ಅಂದರೆ, ಈಗ ನಮಗೇನೋ ಅವ್ರು ಅವಕಾಶ ಕೊಟ್ಟಿದ್ದಾರೆ, ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ಈ ಪಾಶುರಾನೇ ತಗೊಳ್ಳೋಣ. ಉಂಗಳ್ ಪುഴಕ್ಕಡೈ ತೋಟತ್ತು ವಾವಿಯುಳ್, ಈ ಪಾಶುರದ ಬಗ್ಗೆ ನೀನು 2 ನಿಮಿಷ ಏನಾದರೂ ಮಾತಾಡು ಅಂತ ಹೇಳಿದ್ರೆ ಅದು ಎಕ್ಸಾಕ್ಟಾಗಿ 2 ನಿಮಿಷ ಮಾತನಾಡಬೇಕು. ಅದನ್ನು ಮಾಡಿ ತೋರಿಸ್ತಾರೆ ನಮ್ಮ ಸ್ವಾಮಿಗಳು. ಅದೇ ರೀತಿಯಲ್ಲಿ ನಮಗೆ ಕೊಟ್ಟರೆ, ನಮಗೆ 2 ನಿಮಿಷ ಅಂತ ಕೊಟ್ಟರೆ ನಾವು ಅದನ್ನು ಒಂದು 5 ನಿಮಿಷ 7 ನಿಮಿಷ ತೊಗೊಂಡು ಹೋಗ್ತೀವಿ. ಅದೇ ಸಮಯದಲ್ಲಿ ಇದಕ್ಕೆ 2 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡುವಂತ ಅಂದರೆ ಹಾಗೆ 2 ಗಂಟೆಗಳ ಕಾಲ ಮಾತನಾಡುವಂಥ ಒಂದು ಕೆಪಾಸಿಟಿನೂ ಇರಬೇಕು. ಅದೇ ಸಮಯದಲ್ಲಿ 2 ನಿಮಿಷದಲ್ಲಿ ಮುಖ್ಯವಾಗಿ ಹೇಳುವಂಥ ವಿಷಯವನ್ನು ಹೇಳಿ 2 ನಿಮಿಷಕ್ಕೆ ಮುಗಿಸುವಂಥ ಒಂದು ಕೆಪಾಸಿಟಿನೂ ಇರಬೇಕು. ಆ ರೀತಿಯಲ್ಲಿ ಅವಿಸ್ತರಂ ಅಸಂದಿಗ್ಧಂ, ಎಲ್ಲಿ ವಿಸ್ತಾರವಾಗಿ ಮಾತನಾಡಬೇಕೋ ಅಲ್ಲಿ ವಿಸ್ತಾರವಾಗಿ ಮಾತನಾಡಬೇಕು, ಎಲ್ಲಿ ಅಸಂದಿಗ್ಧಂ ಚಿಕ್ಕದಾಗಿ ಮಾತನಾಡಬೇಕೋ ಚಿಕ್ಕದಾಗಿ ಮಾತಾಡಬೇಕು ಅಂತ ಹೇಳಿ ಇದನ್ನೇ ನಮ್ಮ ಸ್ವಾಮಿ ಭಾಷ್ಯಕಾರರು ಕೂಡ ಶ್ರೀಭಾಷ್ಯದ ಮಂಗಳ ಶ್ಲೋಕದಲ್ಲಿ ತೋರಿಸ್ತಾರೆ. ಅವರೂ ಕೂಡ ಈ ಶ್ರೀಭಾಷ್ಯವನ್ನು ಎಲ್ಲೆಲ್ಲಿ ವಿಸ್ತಾರವಾಗಿ ಹೇಳಬೇಕೋ ಅಲ್ಲಲ್ಲಿ ಹೇಳಿದ್ದಾರೆ, ಎಲ್ಲೆಲ್ಲಿ ಚಿಕ್ಕದಾಗಿ ಹೇಳಬೇಕೋ ಅಲ್ಲಲ್ಲಿ ಚಿಕ್ಕದಾಗಿ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಎಲ್ಲಿ ಚಿಕ್ಕದಾಗಿ ಮಾತನಾಡಬೇಕು ಅಲ್ಲಿ ಚಿಕ್ಕದಾಗಿರಬೇಕು, ಎಲ್ಲಿ ವಿಸ್ತಾರವಾಗಿರಬೇಕು ಅಲ್ಲಿ ವಿಸ್ತಾರವಾಗಿರಬೇಕು. ಅದರ ಜೊತೆಗೆ ಅವಿಲಂಬಿತಮ್ ಅಂತ ಅಂದರೆ ಇಲ್ಲಿ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ತುಂಬ ಯೋಚನೆ ಮಾಡಿ ಇನ್ನೊಂದು ಪದನ ಇಲ್ಲಿ ಹೇಳಲಿಲ್ಲ. ಆ ರೀತಿ ಎಲ್ಲ ಇಲ್ಲದೆ ತುಂಬ ಚೆನ್ನಾಗಿ ಮಾತನಾಡಿದಂಥವನು ನಮ್ಮ ಹನುಮ ಅಂತ ಹೇಳಿ ಉರಸ್ಥಂ ಕಂಠಗಂ ವಾಕ್ಯಂ ಅಂತ ಅಂದರೆ ಅವನು ಹೇಳಿದಂತಹ ಮಾತು, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಏನಾದರೂ ಮಾತಾಡಿದ್ದು ಕೇಳಿಸ್ತಾ ಇಲ್ಲ, ಆ ರೀತಿ ಇಲ್ಲದೆ ಅದೇ ಸಮಯದಲ್ಲಿ ತುಂಬ ಜೋರಾಗೂ ಇಲ್ಲದೆ ಮಧ್ಯಮೇ ಸ್ವರೆ ಅಂತ ಹೇಳಿ ಆ ಮಧ್ಯಮ ಸ್ವರದಲ್ಲಿ ಕೇಳೋದಕ್ಕೆ ಇಂಪಾಗೂ ಕೂಡ ಇತ್ತು ಅಂತ ಹೇಳಿ ಇಲ್ಲಿ ಶ್ರೀರಾಮ ಆ ಹನುಮಂತನ ಒಂದು ಕಂಠವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಾವುಡಯ ಅಂತ ಅಂದರೆ ವಾಯ್ಪೇಶುಂ, ಹೇಗೆ ಬಾಯಿದ್ದವರು ತಮ್ಮ ಮಾತನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಆ ರೀತಿ ನಾವುಡಯ ಎನ್ನುವರು ಆ ನಾಲಿಗೆಯನ್ನು ಇಟ್ಕೊಂಡು ಆ ವಾಯ್ಪೇಶುಂ ಚೆನ್ನಾಗಿ ಸರಿಯಾಗಿ ಉಪಯೋಗಿಸ್ಕೊಂಡಂತಹ ಮಾತುಗಳಿಗೆ ಹೊಗಳಿಕೆಯನ್ನು ವ್ಯಕ್ತಪಡಿಸೋದು, ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು, ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಂಗಳೈ ಮುನ್ನಂ ಎಳ್ಪುವಾನ್ ವಾಯ್ಪೇಶುಂ ನಂಗಾಯ್ ಎಳೆಂದಿರಾಯ್ ನಾಣಾದಾಯ್ ನಾವುಡಯಾಯ್. ನಾಣಾದಾಯ್ ನಾವುಡಯಾಯ್ ಅಂತ ಅಂದರೆ ಈ ನಾವುಡಯಾಯ್ಗೆ ಮತ್ತೊಂದು ವಿಶೇಷವಾದ ಅರ್ಥವನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಪ್ರಕಾರ ನಾವು ಪ್ರತಿದಿನವೂ ನಮ್ಮ ಮನೆಗಳಲ್ಲಿ ನಿತ್ಯಾನುಸಂಧಾನದಲ್ಲಿ ಇರುವಂತಹ ಒಂದು ಶ್ಲೋಕ ನಾವು ಯಾವಾಗಲೂ ಹೇಳುವಂಥದ್ದು ಏನು, ವೆಂಕಟೇಶಾವತಾರೋಯಂ ತದ್ಘಂಟಾಂ ಶೋಥವಾ ಭವೇತ್ ಅಂತ ಹೇಳಿ ಆ ಮಂಗಳದಲ್ಲಿ ಹೇಳ್ತೀವಲ್ವ, ದೇಶಿಕ ಮಂಗಳದಲ್ಲಿ. ಆ ರೀತಿಯಾಗಿ ವೆಂಕಟೇಶಾವತಾರೋಯಂ, ಆ ಸ್ವಾಮಿ ದೇಶಿಕರು ಆ ವೆಂಕಟೇಶನ ಅವತಾರವೇ ಅನ್ನುವಂಥ ಇದ್ದಾರೆ. ಅದೇ ಸಮಯದಲ್ಲಿ ತದ್ಘಂಟಾಂ ಶೋಥವಾ ಭವೇತ್, ಅವರ ಘಂಟೆಯೋ ಅನ್ನುವಂತಹ ರೀತಿಯಲ್ಲೂ ಇದ್ದಾರೆ. ಅವರ ಘಂಟೆ ಅಂತ ಅವರನ್ನು ನಾವು ಭಾವಿಸೋದಾದರೆ ಆ ಘಂಟೆಗೆ ಏನಿದೆ ಅಂತ ನೋಡಿದ್ರೆ ನಾಲಿಗೆ ಇದೆ ಅಲ್ವಾ. ನಾವುಡಯ ಅಂದರೆ ಏನು,
ನಾಲಿಗೆಯನ್ನು ಉಳ್ಳವಳು. ಹೇಗೆ ಆ ಗಂಟೆಗೆ ನಾಲಿಗೆಯನ್ನು ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ನಾವುಡಯ ಅಂತ ಅಂದರೆ ಅದು ನಮ್ಮ ಸ್ವಾಮಿ ದೇಶಿಕರನ್ನೇ ತೋರಿಸುತ್ತೆ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಾಗಿ ತಿರುಮಲೆಯಾಯ್ ತಿರುಮಣಿಯಾಯ್ ಚಿರಕ್ಕ ಒಂದೋನ್ ವಾಳ್ಯೆ, ಅದರ ಟ್ರಾನ್ಸ್ಲೇಷನ್ನೇ ಇದು. ವೆಂಕಟೇಶಾವತಾರೋಯಂ ತದ್ಘಂಟಾಂಶೋಥವಾ ಭವೇತ್. ಅವರು ತಿರುಮಲೆಯಪ್ಪನ ಒಂದು ಅವತಾರದಂತೆಯೂ ಇದ್ದಾರೆ, ಅದರ ಜೊತೆಗೆ ಅವರ ಘಂಟೆಯೋ ಅನ್ನುವಂತೆಯೂ ಇದ್ದಾರೆ. ನಾಲಿಗೆಯನ್ನು ಉಳ್ಳವರು ಅಂದರೆ ಆ ಸ್ವಾಮಿ ದೇಶಿಕರನ್ನು ಇದು ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ಪೇಶುಂ ನಂಗಾಯ್ ಎಳಂದಿರಾಯ್ ನಾಣಾದಾಯ್ ನಾವುಡೆಯಾಯ್ ಶಂಗೊಡು ಶಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯಕ್ಕಣ್ಣಾನೈ ಪಾಡೇಲೋ ರೆಂಪಾವಾಯ್. ಶಂಗೊಡು ಶಕ್ಕರಂ ಅಂತ ಅಂದರೆ ಏನು? ಆ ಶಂಖ ಚಕ್ರಗಳನ್ನು ಧರಿಸಿರುವಂಥವನು ನಮ್ಮ ಶ್ರೀಕೃಷ್ಣ, ಹೌದು. ಶಂಖ ಚಕ್ರಗಳನ್ನು ಧರಿಸಿರೋನು ಹೌದು. ಆದರೆ ನಾವು ಶ್ರೀರಾಮನನ್ನು ನೋಡಿದ್ರೆ ಸಾಮಾನ್ಯವಾಗಿ ಹೆಚ್ಚು ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ವಿಷಯ ಏನು ಹೇಳ್ತೀವಿ ಅಂತ ಅಂದರೆ, ಆ ಶ್ರೀರಾಮ ಯಾವಾಗಲೂ ಅವನ ತಂದೆ ಮಾತನ್ನು ಮೀರ್ತಾನೆ ಇರಲಿಲ್ಲ, ಅವನ ತಂದೆ ಮಾತನ್ನು ತುಂಬ ಕೇಳ್ತಾ ಇದ್ದ ಅಂತ ಎಲ್ಲ ಹೇಳ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಶ್ರೀಕೃಷ್ಣನೂ ಕೂಡ ತನ್ನ ತಾಯಿ ಮಾತನ್ನು ಕೇಳಿದ್ದಾನೆ. ಅದು ಯಾವಾಗ ಅಂತ ಅಂದರೆ ಆ ಶ್ರೀಕೃಷ್ಣನ ಅವತಾರ ಆದಾಗ, ಆ ಶ್ರೀಕೃಷ್ಣನ ಅವತಾರವಾದಾಗ ತೋರಿಸ್ತಾರೆ ಭಾಗವತದಲ್ಲಿ. ತಮ್ ಅದ್ಭುತಂ ಬಾಲಕಂ ಅಂತ ಹೇಳಿ ಶಂಖಚಕ್ರ ಗದಾ ಪದ್ಮಂ ಅಂತ ಹೇಳಿ ಆ ಶಂಖಚಕ್ರಗಳೊಂದಿಗೆ ಅವನು ಅವತಾರ ಮಾಡ್ದ ಶ್ರೀಕೃಷ್ಣ, ಅವತಾರ ಮಾಡುವಂಥ ಸಮಯದಲ್ಲೇ ಅಂತ ಹೇಳಿ ಭಾಗವತದಲ್ಲಿ ತೋರಿಸ್ತಾರೆ. ಅದರ ಪ್ರಕಾರ ಶಂಖಚಕ್ರಗಳೊಂದಿಗೆ ಅವತಾರ ಮಾಡ್ದ. ಆದರೆ ತಾಯಿ ತಂದೆಯರಿಗೆ ಇಬ್ಬರಿಗೂ ಆ ಕಂಸನ ಭಯ. ಯಾಕೆ ಅಂತ ಅಂದರೆ ಈ ಶಂಖಚಕ್ರಗಳು ಇದನ್ನೆಲ್ಲ ವಿಚಿತ್ರವಾಗಿ ಇಟ್ಕೊಂಡು ಒಂದು ಮಗು ಬಂದ್ಬಿಟ್ಟಿದೆ ಅಂತ ಅಂದರೆ ಇವನೇ ಶ್ರೀಕೃಷ್ಣ ಅಂತ ಗೊತ್ತಾಗುತ್ತೆ, ಆ ಕಂಸ ಏನಾದರೂ ಮಾಡಿಬಿಡ್ತಾನೆ ಈ ಶ್ರೀಕೃಷ್ಣನಿಗೆ ಅಂತ ಹೇಳಿ ಆ ಒಂದು ಮೈಂಡ್ಸೆಟ್ಟಿಂದ ತಾಯಿ ಹೇಳ್ತಾಳೆ, ನೀನು ಈ ಶಂಖಚಕ್ರಗಳನ್ನು ಈಗ ತೋರಿಸ್ಬೇಡ, ಯಾಕಂದರೆ ಕಂಸ ಏನಾದರೂ ಮಾಡಿಬಿಡ್ತಾನೆ, ಅದಕ್ಕಾಗಿ ಇದನ್ನೆಲ್ಲ ನೀನು ಇವಾಗ ಕಂಸ ಇರಬೇಕಾದ್ರೆ ತೋರಿಸ್ಬೇಡ, ನೀನು ಸಾಮಾನ್ಯ ಒಂದು ಮಗುವಂತೆಯೇ ಇರು ಅಂತ ಆ ತಾಯಿ ಹೇಳ್ತಾಳೆ. ತಕ್ಷಣ ಆ ಮಾತನ್ನು ಶ್ರೀಕೃಷ್ಣ ಕೇಳ್ತಾನೆ. ಪಿತೃವಾಕ್ಯ ಪರಿಪಾಲನೆ ಮಾಡ್ದ ಶ್ರೀರಾಮ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಮಾತೃವಾಕ್ಯ ಪರಿಪಾಲನೆ ಮಾಡಿ ಶ್ರೀಕೃಷ್ಣ ತೋರಿಸಿದ್ದಾನೆ, ಅದು ನಮಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಶ್ರೀಕೃಷ್ಣರಾಗಲಿ ಶ್ರೀಕೃಷ್ಣವಾಗಲಿ ಶ್ರೀರಾಮನಾಗಲಿ ಇಬ್ಬರೂ ಸಹ ಪಿತೃವಾಕ್ಯ ಪರಿಪಾಲನೆ ಮಾತೃವಾಕ್ಯ ಪರಿಪಾಲನೆ ಇದನ್ನೆಲ್ಲ ಮಾಡಿದವರೇನೆ. ಆ ರೀತಿಯಲ್ಲಿ ಶಂಗೊಡು ಶಕ್ಕರಂ ಅಂತ ಅನ್ನೋದಕ್ಕೆ ಒಂದು ವಿಶೇಷವಾದ ಕಥೆಯನ್ನು ನಮ್ಮ ಆಚಾರ್ಯರು ಹೇಳ್ತಾರೆ. ಅದರ ಪ್ರಕಾರ ನಾವು ನೋಡೋದಾದರೆ ಪೆರಿಯಾಳ್ವಾರ್ ತಿರುವಾಳ್ಮೊழிಯಲ್ಲಿ ಪೆರಿಯಾಳ್ವಾರ್ ಒಂದು ಪಾಶುರವನ್ನು ತೋರಿಸ್ತಾರೆ. மெச்சூது சங்கம் இடுத்தான் நல்நேய் ஊதி பொய்ச்சூதில் தோற்ற பொறை உடை மன்னர்காய் பத்தூர் பேராதன்று பாரதம் கை செய்த அத்தூதன் ಅಪ್ಪೂಚಿ ಕಾಟುಗಿಂಡ್ರಾನ್ ಅಮ್ಮನೇ ಅಪ್ಪೂಚಿ ಕಾಟುಗಿಂಡ್ರಾನ್ ಅಂತ ಹೇಳಿ ಈ ಒಂದು ಪಾಶುರವನ್ನು ಪೆರಿಯಾಳ್ವಾರ್ ತಿರುವಾಳ್ಮೊழிಯಲ್ಲಿ ಪೆರಿಯಾಳ್ವಾರರು ತೋರಿಸ್ತಾರೆ. ಸಾಮಾನ್ಯವಾಗಿ ಈ ಪಾಶುರಗಳಿಗೆ ಇವತ್ತು ಸಹ ಅಭ್ಯಾಸ ಇದೆ, ಆದರೆ ಆದಷ್ಟು ಕ್ಷೀಣಿಸಿ ಹೋಗ್ತಾ ಇದೆ. ಅದೇನು ಅಂತ ಅಂದರೆ ಒಂದು ಪರಂಪರೆಯಲ್ಲಿ ಒಬ್ಬರು ಈ ಅರೆಯರ್ ಅಂತ ಹೇಳ್ತೀವಿ. ಅರೆಯರ್ ಅಂತ ಅಂದರೆ ಅವರು ತಮ್ಮ ತಲೆಯ ಮೇಲೆ ಒಂದು ಟೋಪಿಯ ರೀತಿ ಒಂದನ್ನು ಧರಿಸಿ ಅದರೊಂದಿಗೆ ತಾಳವನ್ನು ಇಟ್ಟುಕೊಂಡು ಅವರು ಈ ಪಾಶುರಗಳಿಗೆ ಇನ್ನಿಶೈ ತಂದ ಒಳ್ಳಲಂತ ನಾಥಮುನಿಗಳು ಹೇಗೆ ಈ ಪಾಶುರಗಳಿಗೆ ಮ್ಯೂಸಿಕ್ಕನ್ನು ಸಂಗೀತವನ್ನು ಹಾಕಿಕೊಟ್ರೋ ಆ ರೀತಿಯಲ್ಲಿ ಇದಕ್ಕೆ ತಾಳವನ್ನು ಇಟ್ಟುಕೊಂಡು ಅವರು ಹಾಡೋದ್ರ ಜೊತೆಗೆ ನಾಟ್ಯವನ್ನು ಎಕ್ಸ್ಪ್ರೆಷನ್ಸ್ ಜೊತೆ ಮಾಡಿ ತೋರಿಸ್ತಾರೆ ಈ ಪಾಶುರಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಯಾವಾಗ ಅಂದರೆ ಸ್ವಾಮಿ ರಾಮಾನುಜರು ಇದ್ದಂತಹ ಕಾಲದಲ್ಲಿ. ಆ ರೀತಿಯಲ್ಲಿ ಸ್ವಾಮಿ ರಾಮಾನುಜರಿದ್ದಾರೆ. ಸ್ವಾಮಿ ರಾಮಾನುಜರ ಅಷ್ಟೂ ಜನ ಶಿಷ್ಯರು ಇದ್ದಾರೆ. ಸ್ವಾಮಿ ರಾಮಾನುಜರ ಶಿಷ್ಯರು ಸಾಮಾನ್ಯರಲ್ಲ. ತಮಗೆಲ್ರಿಗೂ ಗೊತ್ತು, ಕೂರತ್ತಾಳ್ವಾನ್ ಇಲ್ಲದೆ ಹೋದರೆ ಇವತ್ತು ಶ್ರೀಭಾಷ್ಯ ಇಲ್ಲ ಅಲ್ವಾ. ಆ ರೀತಿಯಾದ ಒಂದು ಮೆಮೊರಿ ಕೂರತ್ತಾಳ್ವಾನ್ರು ಇದ್ದಾರೆ. ಅದೇ ರೀತಿಯಲ್ಲಿ ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ರು ಇದ್ದಾರೆ. ಎಲ್ಲ ಶಿಷ್ಯರು ಇದ್ದಾರೆ. ಈ ರೀತಿಯಲ್ಲಿ ಎಲ್ಲ ಶಿಷ್ಯರು ಸ್ವಾಮಿ ರಾಮಾನುಜರು ಎಲ್ಲರೂ ಇದ್ದಾರೆ. ಆ ಸಮಯದಲ್ಲಿ ಈ ಒಂದು ಅರಿಯರ್ ಸೇವೆ ನಡೀತಾ ಇದೆ. ಯಾವುದಕ್ಕೆ? ಈ ಪಾಶುರಕ್ಕೆ.
ಮೆಚ್ಚುವುದಂ ಶಂಗಂ ಇಡುತ್ತಾ ಅನ್ನುವಂತಹ ಈ ಪಾಶುರಕ್ಕೆ ಅರೆಯರ್ ಸೇವೆ ನಡೀತಾ ಇದೆ. ಎಲ್ಲಿ? ಶ್ರೀರಂಗಂನಲ್ಲಿ ನಡೀತಾ ಇದೆ. ಇವರೆಲ್ಲರೂ ಕುಳಿತುಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಎದುರುಗಡೆ ಇರುವಂತಹ ಅರೆಯರ್ ಇದಕ್ಕೆ ತಾಳ ಹಾಕ್ಕೊಂಡು ಇದನ್ನು ರಾಗವಾಗಿ ಹೇಳಿಕೊಂಡು ಅದರ ಜೊತೆಗೆ ಇದನ್ನು ನಾಟ್ಯ ಮಾಡಿ ಅಭಿನಯ ಮಾಡಿ ತೋರಿಸ್ತಾ ಇದ್ದಾರೆ. ಆ ರೀತಿ ಅಭಿನಯ ಮಾಡಿ ಎಲ್ಲ ಇನ್ನೇನು ಈ ಪಾಶುರದ ಕೊನೆಗೆ ಬರ್ತಾ ಇದ್ದಾರೆ. ಭಾರತಂ ಕೈಶೇದ ಹತ್ತುವುದನ್ ಅಂತ ಹೇಳಿದರೆ ಇಲ್ಲಿ ಆ ಭಾರತದ ಒಂದು ಮಹಾಭಾರತ ಯುದ್ಧ ಏನಿದೆ ಅದನ್ನು ನಿಲ್ಲಿಸೋದಕ್ಕೆ ಟ್ರೈ ಮಾಡಿದಂತಹ ಒಬ್ಬ ಸಂದೇಶವನ್ನು ತಗೊಂಡು ಹೋದ ಅಂತ ಹೇಳಿ ಹಾಡ್ತಾರೆ ಆ ಶ್ರೀಕೃಷ್ಣನನ್ನು. ಹಾಗಿರುವಂತಹ ಶ್ರೀಕೃಷ್ಣ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಗೋಕುಲದಲ್ಲಿ ಏನು ಮಾಡ್ದ ಅಂತ ಅಂದರೆ ಅಪ್ಪೂಚಿ ಕಾಟಗಿಂಡ್ರಾನ್ ಅಪ್ಪೂಚಿ ಕಾಟಗಿಂಡ್ರಾನ್ ಅಂತ ಹಾಡ್ತಾರೆ. ಅಪ್ಪೂಚಿ ಕಾಟಗಿಂಡ್ರಾನ್ ಅಂದರೆ ಆ ಮಕ್ಕಳನ್ನು ಹೆದರಿಸ್ತಾ ಇದ್ದಾರಂತೆ. ಅದಕ್ಕೆ ಅಲ್ಲಿರುವಂತಹ ಅರೆಯರ್ ಯಾವ ರೀತಿ ಒಂದು ಅಭಿನಯ ಮಾಡಿ ತೋರಿಸಿದ್ರು ಅಂತ ಅಂದರೆ ಅಲ್ಲಿರುವಂತಹ ಅರೆಯರ್ ಇಲ್ಲಿ 2 ಬಾರಿ ಬರುತ್ತಲ್ವ ಅಪ್ಪೂಚಿ ಕಾಟಗಿಂಡ್ರಾನ್ ಅಂತ ಈ ಒಂದು ಪಾಶುರದಲ್ಲಿ. ಮೊದಲನೇ ಸಾರಿ ಈ ಸರಿ ಅಪ್ಪೂಚಿ ಕಾಟಗಿಂಡ್ರಾನ್ ಅಂತ ಬಂತು. ಅದಕ್ಕೆ ಆ ಹುಡುಗರನ್ನೆಲ್ಲ ಹೆದರಿಸ್ಬೇಕು. ಸಾಮಾನ್ಯವಾಗಿ ಹುಡುಗರನ್ನ ಹೆದರಿಸ್ಬೇಕು, ಚಿಕ್ಕ ಮಕ್ಕಳು. ಅವರು ಇನ್ನೊಬ್ಬ ಹುಡುಗರನ್ನ ಏನು ಮಾಡ್ತಾಯಿದ್ರು ಆ ಸಮಯದಲ್ಲೂ ಸರಿ ಈ ಸಮಯದಲ್ಲೂ ಮಾಡುವಂಥದ್ದೇ. ಅವ್ರು ಏನು ಮಾಡ್ತಾಯಿದ್ರು ಅಂತ ಅಂದರೆ ಈ ಕಣ್ಣಿನ ರೆಪ್ಪೆಯನ್ನು ತೆಗೆದು ಆ ಕಣ್ಣಿನ ರೆಪ್ಪೆಯನ್ನು ಹೀಗೆ ಮೇಲಕ್ಕೆ ಮಡಿಸಿ ಅದರಿಂದ ಬೇರೆಯವರು ಹುಡುಗರು ಹೆದರ್ಕೊಳ್ಳೋ ಹಾಗೆ ತೋರಿಸ್ತಾರೆ ಅಂತ ಹೇಳಿ ಈ ಅಭಿನಯವನ್ನು ಅಲ್ಲಿ ಅರೆಯರ್ ಮಾಡಿ ತೋರಿಸಿದ್ರು. ಅರೆಯರ್ ಹೀಗೇನೋ ಮಾಡಿ ತೋರಿಸಿದ್ರು. ಅಲ್ಲಿರೋರೆಲ್ಲ ಹಾಗೆ ಸುಮ್ಮನೆ ಕೂತಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಅಮ್ಮನೇ ಅಪ್ಪೂಚಿ ಕಾಟಗಿಂಡ್ರಾನ್ ಅಂತ 2ನೇ ಬಾರಿ ಈ ಶಬ್ದ ಬಂತು. ಆಗ ಅಲ್ಲಿರುವಂತಹ ಅರೆಯರ್ ಏನು ಮಾಡಿ ತೋರಿಸಿದ್ರು ಅಂತ ಅಂದರೆ ಅಲ್ಲಿರುವಂತಹ ಅರೆಯರ್ ಈ ಒಂದು ಎಕ್ಸ್ಪ್ರೆಷನ್ನ ಮಾಡಲಿಲ್ವಂತೆ. ಅಪ್ಪೂಚಿ ಕಾಟಗಿಂಡ್ರಾನ್ ಅಂತ ಹೇಳಿ ಹೀಗೆ ತೋರಿಸಿದ್ರಂತೆ. ಅಂದರೆ ಶಂಗೋಡು ಶಕ್ಕರಂ ಅಂತ ಹೀಗೆ ತೋರಿಸಿದ್ರಂತೆ. ಅಂದರೆ ಇಲ್ಲಿಯವರೆಗೂ ಶಂಖಚಕ್ರಗಳು ಇಲ್ಲದೆ ಹಾಗೇ ಆ ಶ್ರೀಕೃಷ್ಣ ಎಲ್ಲ ಗೋಪಬಾಲರೊಂದಿಗೆ ಆಟ ಆಡ್ತಾ ಇದ್ದಾನೆ. ಯಾವಾಗಲೂ ಹೀಗೆ ಆಟ ಆಡಬೇಕಾದ್ರೆ ಆ ಮಕ್ಕಳನ್ನೆಲ್ಲ ಹೆದರ್ಸೋಕ್ಕೆ ಸಡನ್ನಾಗಿ ಶಂಖಚಕ್ರಗಳನ್ನು ತೋರಿಸೋ ಹಾಗೆ ಅವನು ದರ್ಶನ ಕೊಟ್ಟನಂತೆ. ಆ ರೀತಿಯಲ್ಲಿ ಇಲ್ಲಿ ಇದನ್ನು ಆ ಅರೆಯರ್ ಮಾಡಿ ತೋರಿಸ್ತಾರೆ. ಆಗ ಸ್ವಾಮಿ ರಾಮಾನುಜರಿಗೆ ಒಂದು ಸಂದೇಹ ಬರುತ್ತೆ. ಈ ಒಂದು ಅಂಗಳದಲ್ಲಿ ನಾವು ಇಷ್ಟೇ ಜನ ಅಲ್ವಾ ಇರೋದು, ಈ ಅರ್ಥ ಹೇಗೆ ಈ ಅರೆಯರ್ಗೆ ಗೊತ್ತಾಯಿತು ಅಂತ ಒಂದು ಸಂದೇಹ ಬರುತ್ತೆ. ಆಗ ತಕ್ಷಣ ಅವ್ರು ಗೆಸ್ ಮಾಡ್ತಾರೆ, ಈ ಅರ್ಥ ಯಾರಿಗೆ ಗೊತ್ತು ಅಂತ ಅಂದರೆ ಎಂಬಾರ್ ಅನ್ನುವಂತಹ ಗೋವಿಂದರ್, ಸ್ವಾಮಿ ರಾಮಾನುಜರ ಕಸಿನ್, ಅವ್ರಿಗೆ ಮಾತ್ರನೇ ಗೊತ್ತು. ಅವರು ಈ ಸಭೆಯಲ್ಲಿ ಎಲ್ಲೋ ಇರಬೇಕು. ಆದ್ದರಿಂದಲೇ ಈ ಅರೆಯರ್ ಈ ಥರ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ತಾವು ಇಲ್ಲಿ ಕೂತಿದ್ರಲ್ವ ರಾಮಾನುಜರ್, ಹಾಗೇ ಹಿಂದೆ ತಿರುಗಿ ನೋಡ್ತಾರೆ. ಅವರ ನೇರ ಹಿಂದೆ ಎಂಬಾರ್ ಕುಳಿತಿದ್ದಾರೆ. ಆ ಎಂಬಾರ್ ಹಿಂದೆಯಿಂದ ಆ ಅರೆಯರ್ಗೆ ಸನ್ನೆ ಮಾಡಿ ತೋರಿಸಿದ್ದಾರೆ. ಅಪ್ಪೂಚಿ ಕಾಟಗಿಂಡ್ರಾನ್ ಅಂದರೆ ಹೀಗೆ ರೆಪ್ಪೆಯನ್ನು ಮಡಿಸಿ ತೋರಿಸೋದಲ್ಲ, ಶಂಖಚಕ್ರಗಳನ್ನು ತೋರಿಸ್ಬೇಕು. ಅದರಿಂದ ಅಲ್ಲಿರುವಂತಹ ಗೋಪಬಾಲರೆಲ್ಲರೂ ಹೆದರ್ಕೊಂಡ್ರು ಅಂತ ತೋರಿಸ್ಬೇಕು ಅಂತ ಹೇಳಿ ಇಲ್ಲಿ ಆ ಎಂಬಾರ್ ಅನ್ನುವಂತಹ ಗೋವಿಂದರ್ ಆ ಅರೆಯರ್ಗೆ ಹೇಳಿದ್ರು ಅಂತ ಹೇಳಿ ಈ ಕಥೆಯನ್ನು ಹೇಳ್ತಾರೆ. ಶಂಗೊಡು ಶಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯಕ್ಕಣ್ಣಾನೈ ಪಾಡೇಲೋರ್ ಎಂಪಾವಾಯ್. ಪಂಗಯಕ್ಕಣ್ಣಾನೈ ಪಾಡೇಲೋರ್ ಎಂಪಾವಾಯ್ ಅಂತ ಅಂದರೆ ಈ ರೀತಿಯಾಗಿ ಈ ಶಂಖಚಕ್ರಗಳನ್ನು ಆ ಕಂಸನ ವಧೆಗಾಗಿ ಕಾಯ್ತಾ ಇದ್ದು ಧರಿಸ್ಕೊಳ್ದೇ ಇದ್ದಂತಹ ಆ ಶ್ರೀಕೃಷ್ಣನನ್ನು ಆ ಕಂಸನ ವಧೆ ಆದ ಕೂಡಲೇ ನಂತರ ಈ ಶಂಖಚಕ್ರಗಳನ್ನು ಧರಿಸ್ಕೊಂಡಂತಹ ಆ ಶ್ರೀಕೃಷ್ಣನನ್ನು ನಾವು ಹಾಡೋಣ, ಅವನ ನಾಮಗಳನ್ನು ಹಾಡೋಣ, ಅವನ ವೈಭವಗಳನ್ನು ಹಾಡೋಣ. ಎದ್ದು ಬಾ ಸಖಿಯೇ ಅಂತ ಹೇಳಿ ಈ ಸಖಿಯನ್ನು ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ಇಲ್ಲಿ ಈ ಪಾಶುರದಲ್ಲಿ ಮುಖ್ಯವಾಗಿ ಬಹಳಷ್ಟು ವಿಷಯಗಳನ್ನು ನೋಡಿದ್ದೀವಿ. ರಾಮಾಯಣದ ಸಂಗತಿಗಳಾಗಿರಲಿ, ಅದರ ಜೊತೆಗೆ ಸನ್ಯಾಸಿಯ ಆಗಿರಲಿ ಇದನ್ನೆಲ್ಲ ನಾವು ನೋಡಿದ್ದೀವಿ. ಆ ರೀತಿಯಲ್ಲಿ ನಾವು ಸನ್ಯಾಸಿಗಳ ವಿಷಯ ಏನು ನೋಡಿದ್ವಿ ಅಂತ ಹೇಳಿದರೆ, ಇದರಲ್ಲಿ ನಾವು ಸಾತ್ವಿಕ ಸನ್ಯಾಸಿ, ರಾಜಸ ಸನ್ಯಾಸಿ ಹಾಗೂ ತಾಮಸ ಸನ್ಯಾಸಿ ಈ ರೀತಿಯಾಗಿ ಎಲ್ಲ ಸನ್ಯಾಸಿಗಳನ್ನೂ ಗೋದಾದೇವಿ ಈ ಪಾಶುರದಲ್ಲಿ ತೋರಿಸಿದ್ದಾಳೆ ಅಂತ ಹೇಳಿ ನೋಡಿದ್ವಿ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಇಂಥ ಸನ್ಯಾಸಿಗಳು ಇದ್ದಾರೆ. ಅದರಲ್ಲೂ ಈ ರಾಜಸ ಹಾಗೂ ತಾಮಸ ಸನ್ಯಾಸಿಗಳು ಏನು ಮಾಡ್ತಾರಂತೆ ಅಂತ ಅಂದರೆ ಭಿಕ್ಷೇತಿ ಶಿಷ್ಯ ಜನ
ರಕ್ಷಣ ದಕ್ಷಿಣೇತಿ ಶಾಟೀತಿ ಶಾಶ್ವತ ಮಠೋಪಧಿಕಲ್ಪನೇತಿ ಗ್ರಂಥಾಪಸಂಗ್ರಹಣ ಮೂಲ್ಯಮಿತಿ ಬ್ರುವಾಣಾಃ ಸನ್ಯಾಸಿನೋಪಿ ದಧತೆ ಸತತಂ ಧನಾಯಾಮ್ ಅಂತ ಹೇಳಿ ಆ ಒಂದು ರಾಜಸ ತಾಮಸ ಸನ್ಯಾಸಿಗಳ ಬಗ್ಗೆ ಸಂಕಲ್ಪ ಸೂರ್ಯೋದಯದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರಂತೆ ಅಂತ ಅಂದರೆ, ಸನ್ಯಾಸಿಗಳು ವೇಷ ಏನೋ ಹಾಕ್ಕೊಂಡಿದ್ದಾರೆ, ಕಾಷಾಯ ಏನೋ ಧರಿಸ್ಕೊಂಡಿದ್ದಾರೆ, ಆದರೆ ಅವರು ರಾಜಸ ತಾಮಸ ಸನ್ಯಾಸಿಗಳು. ಯಾಕೆ ಅಂದರೆ, ಭಿಕ್ಷೇತಿ, ನನಗೆ ಭಿಕ್ಷೆ ಇವತ್ತಾಗೇ ಇಲ್ಲ, ನನಗೇನಾದರೂ ಬೇಕು ಅಂತ ಹೇಳಿ ಭಿಕ್ಷೆ ಎಲ್ಲ ಆಗಿದ್ದರೂ ಎಲ್ಲ ಇದ್ದರೂ ಸಹ ಈ ಥರ ಕೇಳ್ತಾರಂತೆ. ಅದರ ಜೊತೆಗೆ ಶಿಷ್ಯ ಜನ ರಕ್ಷಣೆ ಐತಿ, ನಾನು ಒಬ್ಬನೇ ಇಲ್ಲ, ನಾನು ಒಂದು ರೀತಿ ಆಶ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಪಾಠ ಮಾಡ್ತಾಯಿದ್ದೀನಿ, ಅವರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅದಕ್ಕೇನಾದರೂ ನಂಗೆ ಫಂಡ್ಸ್ ಬೇಕು, ಹೆಲ್ಪ್ ಮಾಡಿ ಅಂತ ಕೇಳ್ತಾರಂತೆ. ಅದರ ಜೊತೆಗೆ ಶಾಟೀತಿ, ನನಗೆ ವಸ್ತ್ರಗಳು ಕೂಡ ಇಲ್ಲ, ಇದು ಒಂದೇ ಇರೋದು, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳ್ತಾರಂತೆ. ಆ ರೀತಿಯಲ್ಲಿ ಅದಕ್ಕೂ ನನಗೇನಾದರೂ ನೀವು ಹೆಲ್ಪ್ ಮಾಡಿ, ಶಾಶ್ವತ ಮಠೋಪಾಧಿ ಕಲ್ಪನೇತಿ ಅಂತ ಹೇಳಿ ಆ ಮಠಗಳನ್ನು ನಾನು ಇನ್ನೂ ಡೆವಲಪ್ ಮಾಡಬೇಕು, ನಾನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆಲ್ಲ ಫಂಡ್ಸನ್ನು ಕೇಳ್ತಾರಂತೆ. ಅದರ ಜೊತೆಗೆ ನಾವು ಈ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾಯಿದ್ದೀವಿ, ಪಾಠ ಮಾಡ್ತಾಯಿದ್ದೀವಿ. ಆ ಪಾಠ ಮಾಡೋದಕ್ಕೆ ಬೇಕಾಗಿರೋದೇನು, ಟೆಕ್ಸ್ಟ್ ಬುಕ್ಸು, ಅದರ ಜೊತೆಗೆ ಇರುವಂತಹ ಬಹಳಷ್ಟು ಬುಕ್ಸು ಅಲ್ವಾ. ಈ ಬುಕ್ಸನ್ನು, ಅದು ತಾಳೆಗರಿ ಆಗಿರ್ಬೋದು ಆವತ್ತಿನ ಕಾಲದಲ್ಲಿ, ಈ ಕಾಲದಲ್ಲಿ ಬುಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಸಂಗ್ರಹಣ ಮಾಡೋದಕ್ಕೆ ಒಂದು ಸ್ಥಳ ಬೇಕು, ಒಂದು ಲೈಬ್ರರಿ ಮಾಡಬೇಕು ದೊಡ್ಡದಾಗಿ, ಅದಕ್ಕೆ ನೀವು ಫಂಡ್ಸ್ ಕೊಡಿ ಅಂತ ಕೇಳ್ತಾರಂತೆ. ಆ ರೀತಿಯಲ್ಲಿ ಈ ತಾಮಸ ಹಾಗೂ ರಾಜಸ ಸನ್ಯಾಸಿಗಳು ಈ ರೀತಿಯಲ್ಲಿ ಸತತವಾಗಿ ಧನವನ್ನೇ ಧ್ಯಾನ ಮಾಡಿಕೊಂಡು ಒಬ್ಬೊಬ್ಬರ ಬಳಿ ಈ ರೀತಿ ಹೋಗ್ತಾರೆ ಅಂತ ಹೇಳಿ, ಈ ಕಾರಣಗಳನ್ನೆಲ್ಲ ಕೊಟ್ಟುಕೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಸಂಕಲ್ಪ ಸೂರ್ಯೋದಯದಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಸಂಕಲ್ಪ ಸೂರ್ಯೋದಯದಲ್ಲಿ ಮತ್ತೊಂದು ಕ್ಯಾರೆಕ್ಟರನ್ನ ನೋಡೋದಾದರೆ ಅದೇನು ಅಂತ ಅಂದರೆ, ದರ್ಪ ಅನ್ನುವಂತಹ ಒಂದು ಕ್ಯಾರೆಕ್ಟರ್. ಸಂಕಲ್ಪ ಸೂರ್ಯೋದಯ ಅನ್ನುವಂಥದ್ದೇ ನಮ್ಮ ಗುಣಗಳನ್ನು ಪಾತ್ರ ಮಾಡಿ ತೋರಿಸಿರೋದಲ್ವ. ಅದರಲ್ಲಿ ದರ್ಪ ಅನ್ನುವಂತಹ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅಂತ ಅಂದರೆ, ಅವನು ಯಾವಾಗಲೂ ತಾನೇ ಎಲ್ಲದರಲ್ಲೂ ಮೇಲು ಅಂತ ಯಾವಾಗಲೂ ಅಂದ್ಕೊಳ್ತಾನೆ. ಒಂದು ಹಾಗೆ ಅಂದ್ಕೊಂಡಾಗ ಏನಾಗುತ್ತೆ, ಎದುರುಗಡೆ ಇರೋರನ್ನ ಅವನು ಯಾವಾಗಲೂ ರಿಜೆಕ್ಟ್ ಮಾಡ್ತಾನೆ, ಒಬ್ರನ್ನೂ ಒಪ್ಪೋದಿಲ್ಲ. ಹೀಗಿರುವಂಥವನು ಅವನೇನು ಮಾಡ್ತಾನೆ, ಇದು ರಾಜಸ ತಾಮಸ ಸನ್ಯಾಸಿಗಳು ಅಂತ ಒಂದು ಕಡೆ ತಗೊಂಡ್ರೆ, ಮತ್ತೊಂದು ಕಡೆ ಹೀಗೆ ದರ್ಪ ಇರೋವನು ಒಳ್ಳೆಯ ಸನ್ಯಾಸಿಗಳು ಬಂದರೂ ಕೂಡ ಅವರನ್ನು ಕೂಡ ಹೀಗೆ ನೋಡ್ತಾನೆ ಅಂತ ಹೇಳಿ ಈ ಎದುರುಗಡೆ ಇರೋರನ್ನ ಯಾವಾಗಲೂ ದರ್ಪ ಇರೋವನು ಅಕ್ಸೆಪ್ಟ್ ಮಾಡೋದಿಲ್ಲ, ಯಾವಾಗಲೂ ರಿಜೆಕ್ಟ್ ಮಾಡ್ತಾನೆ ಅಂತ ಹೇಳಿ ಸ್ವಾಮಿ ದೇಶಿಕರು ಈ ಶ್ಲೋಕಕ್ಕೆ ಎರಡು ರೀತಿಯಾದ ಅರ್ಥಗಳನ್ನು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಇವತ್ತು ನೋಡಿದಂತಹ ಪಾಶುರ ಉಂಗಳ್ ಪುಳಕ್ಕಡೈ ತೋಟತ್ತು ವಾವಿಯುಳ್ ಅನ್ನುವಂತಹ ಈ 14ನೇ ಪಾಶುರದಲ್ಲಿ 9ನೇ ಸಖಿಯನ್ನು ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಈ 9ನೆಯ ಸಖಿಯು ಎದ್ದು ಬಂದು ಈಗ ಈ ಗೋದಾದೇವಿ ಸಖಿಯರೊಡನೆ ಸೇರಿಕೊಂಡ್ಲು ವ್ರತ ಮಾಡೋದಕ್ಕೆ. ಈಗ ನಾವು ನಾಳಿನ ಪಾಶುರವನ್ನು ಹೇಳಿ ಉಪನ್ಯಾಸವನ್ನು ಮುಗಿಸ್ಕೋಣ. ಅಂಬರಮೇ ತಣ್ಣೀರೇ ಶೋರೇ ಅರಂ ಶಯ್ಯುಂ எம்பெருமான் நந்தகோபாலா எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதாய் அறிவுராய் அம்பரம் ஊடறுத்து ஓங்கி உலகளந்த உம்பர்கோமானே உறங்காதே எழுந்திராய் ಶಂಪೊರ್ಕಳಡಿ ಚಲ್ವಾ ಬಲದೇವಾ ಉಂಬಿಯುಂ ನೀಯುಂ ಉರಂಗೇಲೋರ್ ಎಂಪಾವಾಯ್. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.